ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಕೇಳಿಸ್ತಾ ಇದೆಯಾ? ವೀಣಾ ಪುಸ್ತಕ ಪಾಣಿ ಮನೋನ್ಮಣಿ ಗಾನ ವಿನೋದಿನಿ ವಾಣಿ ಕಲ್ಯಾಣಿ. ವೀಣಾ ಪುಸ್ತಕ ಪಾಣಿ ಮನೋನ್ಮಣಿ पंकजाक्षि श्री शंकर पूजिते झैंकाराश्रिते नादविलासिते. पंकजाक्षि श्री शंकर पूजिते झैंकाराश्रिते नादविलासिते. कुङ्कुमाङ्किते देवी कृपालते सङ्कटहारिणि श्री शिवे ललिते. वीणा पुस्तक पाणि मनोन्मणि गान विनोदिनी वाणि कल्याणी. वीणा पुस्तक पाणि मनोन्मणि अजरामरे श्री वर करुणाकरी विजय वरदे श्री राजराजेश्वरी. अजरामरे श्री वर करुणाकरी विजय वरदे श्री राजराजेश्वरी. निज परमानन्दामृतलहरी त्रिजगन्मातेये देवी मनोहरी. वीणा पुस्तक पाणि मनोन्मणि गान विनोदिनी वाणि कल्याणी. वीणा पुस्तक वीणा पुस्तक वीणा पुस्तक पाणि मनोन्मणि. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಧನ್ಯವಾದ. ನನಗೂ ಒಂದು ಸದವಕಾಶ ಅಂತಾನೆ ಹೇಳಬೇಕು. ನಾನು ಯಾವಾಗಲೂ ಇದರಲ್ಲಿ ಕೇಳಿಸ್ಕೊಳ್ತಾ ಇರ್ತೀನಿ. ಇವತ್ತು ನಿಮ್ಮ ಜೊತೆ ಸಂವಾದ ಮಾಡ್ಲಿಕ್ಕಾಯ್ತು. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ರಿಗೂ. ನಾನು ಮೊದಲನೇದಾಗಿ ಜಿ.ಪಿ. ರಾಜರತ್ನಂ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಹೇಳ್ಕೊಳಕ್ ಒಂದೂರು, ತಲಮ್ಯಾಗೆ ಒಂದ್ಸೂರು, ಮಲಗಾಕೆ ಭೂಮ್ತಾಯಿ ಮಂಚ,
ಕೈ ಹಿಡಿದೋಳು ಪುಟ್ನಂಜಿ ನೆಗ್ನೆಗ್ತಾ ಉಪ್ಗಂಜಿ ಕೊಟ್ರಾತು ರತ್ನನ್ ಪ್ರಪಂಚ. ಜೀವನನ್ನ ಎಷ್ಟು ಸರಳವಾಗಿ ಸುಂದರವಾಗಿ ನಮ್ಮ ಜಿ ಪಿ ರಾಜರತ್ನಂನವರು ನಮಗೆ ತೆರೆದಿಟ್ಟಿದ್ದಾರೆ. ಶ್ರೀ ವೈಷ್ಣವ ಮತದ ಬಹಳ ಸಂಪ್ರದಾಯಸ್ಥ ಮನೆಯಲ್ಲಿ ಹುಟ್ಟಿದ ಜಿ ಪಿ ರಾಜರತ್ನಂ ಕುಡುಕರತ್ನನ ಬಗ್ಗೆನೇ ಹೆಚ್ಚಿನ ಕವನಗಳನ್ನು ಬರೆದು ಅವರ ರತ್ನನ ಪದಗಳಿಂದ ಬಹಳ ಪ್ರಸಿದ್ಧರಾಗಿದ್ದಾರೆ. ರತ್ನನ ಪದಗಳು, ನಾಗನ ಪದಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಒಂದು ಉತ್ತುಂಗ ಶಿಖರವನ್ನು ಏರಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಜಿ ಪಿ ರಾಜರತ್ನಂನವರು ಬರೀ ಕವನಗಳನ್ನು ಬರೀಲಿಲ್ಲ, ಅವರು ಬಹಳ ಕಥೆಗಳನ್ನ ಬರೆದಿದ್ದಾರೆ. ಸಣ್ಣ ಮಕ್ಕಳಿಗೆ ಬಣ್ಣದ ತಗಡಿನ ತುತ್ತೂರಿ ಇರ್ಲಿ, ಯಾವುದೇ ಒಂದು ಕವನ ಇರ್ಲಿ, ಅವರು ಬಹಳ ಸೊಗಸಾಗಿ ಬರೆದಿದ್ದಾರೆ. ಆಮೇಲೆ ಅವರ ಕಥೆಗಳು ಬಹಳ ಪ್ರಸಿದ್ಧಿಗೆ ಬಂದಿದೆ. ಅವರು ಜೈನ, ಬೌದ್ಧ, ಹಿಂದೂ 3 ಸಂಪ್ರದಾಯದಲ್ಲೂ ಬಹಳ ಪರಿಣಿತಿ ಹೊಂದಿ ಬಹಳ ಚೆನ್ನಾಗಿ ಓದ್ಕೊಂಡು ಅವುಗಳ ಬಗ್ಗೆ ಬಹಳವಾಗಿ ಕಥೆಗಳನ್ನ, ಪುಸ್ತಕಗಳನ್ನ ಬರೆದಿದ್ದಾರೆ. ಅವರು ಎಷ್ಟು ಬರೆದಿದ್ದಾರೆ ಅಂತ ಹೇಳೋದೇ ಕಷ್ಟ. ಆಮೇಲೆ ಇವರು ಕೈಲಾಸಂ ನಾಟಕಗಳನ್ನ ಬರ್ಕೊಳ್ತಾ ಇದ್ರು. ಕೈಲಾಸಂ ಎಲ್ರಿಗೂ ಗೊತ್ತಿದೆ, ನಾಟಕ ಬರಿತಾ ಇರ್ಲಿಲ್ಲ. ಸಿಗರೇಟ್ ಸೇತ್ತ ಅವರು ಹೇಳ್ತಾ ಹೋಗೋದು, ಅವ್ರ ಪಟಾಲಂ ಬರ್ಕೊಳ್ತಾ ಹೋಗೋದು. ಜಿ ಪಿ ರಾಜರತ್ನಮ್ಮು ಅಂಥವ್ರಲ್ಲೊಬ್ರು. ಟಿ ಪಿ ಕೈಲಾಸಂದನ್ನ ಬರ್ಕೊಳ್ಳೋದು ಕಷ್ಟವೇ ಅಂತ ಯಾರಾದ್ರೂ ಕೇಳ್ಬೋದು. ನಮ್ ಕ್ಲಬ್ಬು ನೀಯ ಬ್ರಾಹ್ಮಣಕ್ಕೆ, ನಮ್ ಬ್ರಾಹ್ಮಣಕ್ಕೆ, ಇವೆಲ್ಲ ಕನ್ನಡದಲ್ಲಿ ಬರೆಯೋದು ಬಹಳ ಕಷ್ಟ ಇದೆ. ಆ ಕಾಗುಣಿತಗಳಾಗ್ಲಿ, ದೀರ್ಘ ಆಗ್ಲಿ ಬಹಳ ಕಷ್ಟಪಟ್ಟು ಬರಿಬೇಕಾಗತ್ತೆ. ಕಾನ್ಸ್ಟಾಂಟಿನೋಪಲ್ ತಕ್ಷಣ ಅವರು ಕನ್ನಡದಲ್ಲಿ ಅವರು ಕೋಳಿ ಕೆರಂಗ ಅಂತ ಹೇಳಿದ್ರೆ ಅದನ್ನೆಲ್ಲ ಬರ್ಕೊಳ್ಳೋದು ತುಂಬಾನೇ ಕಷ್ಟ. ಅಂತದನ್ನೆಲ್ಲ ಜಿ ಪಿ ರಾಜರತ್ನ ಮಾಡ್ತಾ ಇದ್ರು. ಆಮೇಲೆ ನಾಟಕಗಳನ್ನು ಬರೆದಿದ್ದಾರೆ. ನಾನು ವಿದ್ಯಾವರ್ಧಕ ಸಂಘದಲ್ಲಿ ಓದ್ತಾ ಇದ್ದಾಗ ವಿದ್ಯಾವರ್ಧಕ ಸಂಘಕ್ಕೆ ಬಂದಿದ್ರು. ಆವಾಗ ಭಾಷಣ ಮಾಡಿದ್ರು. ಅವರ ಕಂಚಿನ ಕಂಠ ಕೇಳೋ ಅಂತ ಸೌಭಾಗ್ಯ ನನಗಿತ್ತು. ಆಮೇಲೆ ಮಲ್ಲೇಶ್ವರಂ ಗಾಂಧಿ ಸೆಂಟನರಿ ಅಂದ್ರೆ ಗಾಂಧಿ ಸಂಘ ಇದೆ 8ನೇ ಕ್ರಾಸ್ನಲ್ಲಿ, ಬಹಳ ಪ್ರಸಿದ್ಧಿ. ಅಲ್ಲಿ ಸಾಯಂಕಾಲ ಸಿಗೋರು ಎಲ್ಲಾರ್ಗು. ಈ ಗುಂಪಿನಲ್ಲಿರುವಂತ ಲೀಲಾ ಅವರು ಅಲ್ಲಿ ಅವ್ರನ್ನ ಭೇಟಿಯಾಗಿದ್ದಾರೆ, ನಾನು ಭೇಟಿಯಾಗಿದ್ದೀನಿ. ಇವತ್ತು ಲೀಲಾ ಅವರು ಬೆಳಗ್ಗೆ ನನಗೆ ದೂರವಾಣಿನಲ್ಲಿ ಸಂಪರ್ಕಿಸಿ ದೇವುಡು ಮತ್ತು ಜಿ ಪಿ ರಾಜರತ್ನಂ ನನಗೆ ಬಹಳ ಒಂದು ರೀತಿ ಗೌರವ, ನಾ ಅವ್ರನ್ನ ನೋಡಿದೀನಿ ಅಂತ ಹೇಳಿದ್ರು. ಆ ರೀತಿ ಸುಮಾರು ಜನ ಇದ್ದಾರೆ. ಇವರು ಹುಟ್ಟಿದ್ದು 5/12/1908 ಮೈಸೂರು ಗುಂಡ್ಲುಪೇಟೆನಲ್ಲಿ. ಆದ್ರೆ ಇವರು ಓದಿದ್ದು ಹೆಚ್ಚಾಗಿ ಕೊಳ್ಳೇಗಾಲದಲ್ಲಿ, ಮೈಸೂರಿನಲ್ಲಿ, ಕೆಲಸ ಮಾಡಿದ್ದು ಬೆಂಗಳೂರಿನಲ್ಲಿ. ಇವರು 17ನೇ ಕ್ರಾಸ್ನಲ್ಲಿ ಮನೆ ಇತ್ತು, ಅಲ್ಲೇನೆ ಇದ್ರು. ಜಿ ಪಿ ರಾಜರತ್ನಮ್ಮು ನಾಟಕ ಆಗ್ಲಿ, ಕಥೆ ಆಗ್ಲಿ, ಕವನ ಆಗ್ಲಿ ಯಾವುದೇ ಬರೆದ್ರು ಎಲ್ರಿಗೂ ಇಷ್ಟ ಆಗೋ ಹಾಗಿರ್ತಾ ಇತ್ತು. ಸುಧಾ ಪತ್ರಿಕೆಯಲ್ಲಿ ಅವರು ಸಾಕಷ್ಟು ಬರಿತಾ ಇದ್ರು. ಸುಧಾ ಪತ್ರಿಕೆ ಬರೋದನ್ನ ನಾವು ಕಾಯ್ತಾ ಇದ್ವಿ. ಬೀಚಿ, ಜಿ ಪಿ ರಾಜರತ್ನಂ ಇವರ ಲೇಖನಗಳು ಇರ್ತಾ ಇತ್ತು ಅದರಲ್ಲಿ. ಇಂಥ 50ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು. ಆಮೇಲೆ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು. ಇವರಿಗೆ ಗೌರವ ಡಾಕ್ಟರೇಟ್ ದೊರೆತಿದೆ. ನಾನು 3 ಜನನ್ನು 5-5 ನಿಮಿಷನೇ ಪರಿಚಯ ಮಾಡೋದ್ರಿಂದ ಸಂಕ್ಷಿಪ್ತವಾಗಿ ಮಾತ್ರನೇ ಪರಿಚಯ ಮಾಡಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ UR ಅನಂತಮೂರ್ತಿ, ಕಾದಂಬರಿಕಾರ, ಕಥೆಗಾರ, ನೇರವಾದ ನುಡಿ, ಜ್ಞಾನಪೀಠ ಪ್ರಶಸ್ತಿ ವಿಜೇತ ಅನಂತಮೂರ್ತಿಗಳು. ನಮ್ಮ ತಂದೆ ಸಾಗರದಲ್ಲಿ ಕೆಲಸ ಮಾಡ್ತಾ ಇದ್ರು, ತಹಸೀಲ್ದಾರ್ ಆಗಿದ್ರು. ಆ ಸಾಗರದಲ್ಲಿ ಸುಬ್ಬಣ್ಣನವರ ಶಿಬಿರಕ್ಕೆ ಪ್ರಮುಖ ಅತಿಥಿ ಅಂತ ಹೇಳಿದ್ರೆ ನಮ್ಮ UR ಅನಂತಮೂರ್ತಿಗಳು. UR ಅನಂತಮೂರ್ತಿಗಳು ಅಲ್ಲಿ ಬಂದು ಯುವಕರನ್ನ, ಯುವತಿಯರನ್ನ ಹುರಿದುಂಬಿಸಿ ನಾಟಕಗಳ ಆಡೋದ್ರ ಬಗ್ಗೆ ಅವರಿಗೆ ಪರಿಚಯ ಮಾಡಿಕೊಟ್ಟು, ಅವ್ರಿಗೆ ಹೇಳಿಕೊಟ್ಟು, ಅವ್ರನ್ನ ತಿದ್ದಿ ತೀಡಿ ಒಂದು ಮಟ್ಟಕ್ಕೆ ತರ್ತಾ ಇದ್ರು ಅಂತ ಹೇಳಿದ್ರೆ ಬಹಳ ಆಶ್ಚರ್ಯ ಆಗುತ್ತೆ. ಅವ್ರು ಅಲ್ಲೇ ಉಳ್ಕೊಂಡ್ಬಿಡೋರು ಆ ಶಿಬಿರದಲ್ಲೇನೆ. ಅದಕ್ಕೆ ಅವ್ರು ಬಹಳ ಪ್ರಸಿದ್ಧರಾಗಿದ್ರು ಅಲ್ಲಿ ಸಾಗರದಲ್ಲಿ. ಶಿವಮೊಗ್ಗದಲ್ಲಿ ಜನಿಸಿದ್ರು. ಅನಂತಮೂರ್ತಿಗಳು ಹ್ಯಾಮ್ ವಿಶ್ವವಿದ್ಯಾನಿಲಯದಲ್ಲಿ ಅವ್ರ ಕೆಲಸ ಶುರು ಮಾಡಿದ್ರು. ಶಿವಮೊಗ್ಗನಲ್ಲಿ ಉಳಿದವರು.
ಇವರು 20/12/1932 ಸಂಪ್ರದಾಯಸ್ಥ ಮನೆಯಲ್ಲಿ ಹುಟ್ಟಿದ್ರು. ಆದರೆ ಅವರ ಅನೇಕ ಕಥೆಗಳು ಸಂಪ್ರದಾಯದ ಬಗ್ಗೆ ವಿಡಂಬನೆಯೇ ಆಗಿತ್ತು. ಇವರ ತಂದೆ UP ರಾಜಗೋಪಾಲಾಚಾರ್ಯ, ತಾಯಿ ಸತ್ಯಭಾಮ. ಇವರ ಸಂಸ್ಕಾರ ಕಾದಂಬರಿ ವಿಶ್ವವ್ಯಾಪ್ತಿಯನ್ನ ಪಡೆದಿದೆ. ಚಲನಚಿತ್ರ ಆಯಿತು, ಅದರಲ್ಲೂ ಪ್ರಶಸ್ತಿ ಬಂತು. ಇವರ 2 ಪುಸ್ತಕಗಳೂ ಚಲನಚಿತ್ರ ಆಗಿದೆ. ಅವು ಘಟಶ್ರಾದ್ದ ಮತ್ತು ಅವಸ್ಥೆ. ಗಿರೀಶ್ ಕಾಸರವಳ್ಳಿ ಆ ಘಟಶ್ರಾದ್ದ ತೆಗೆದು ಸುಮಾರು ಪ್ರಸಿದ್ಧರಾದರು. ಇವರಿಗೆ ಕೇಂದ್ರ ಸಾಹಿತ್ಯ ಪರಿಷತ್ತು ಅಕಾಡೆಮಿ ಅಧ್ಯಕ್ಷರಾಗುವಂತ ಒಂದು ಸದವಕಾಶ ದೊರೆತಿತ್ತು. ನ್ಯಾಷನಲ್ ಬುಕ್ ಟ್ರಸ್ಟ್ ಅಧ್ಯಕ್ಷರಾಗಿದ್ದರು ಇವರು. ಇವರಿಗೆ ಅನೇಕ ಪ್ರಶಸ್ತಿಗಳು ಬಂತು. ಇವರು ಪ್ರಶಸ್ತಿಗಳನ್ನ ಬಾಚಿಕೊಳ್ಳೋದ್ರಲ್ಲಿ ಬಹಳ ಪ್ರಸಿದ್ಧರಾಗಿದ್ರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ದೊರೆತಿದೆ. ತುಮಕೂರಿನಲ್ಲಿ ನಡೆದ 69ನೇ ಅಖಿಲ ಭಾರತ ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ರು. ಕನ್ನಡದಲ್ಲಿ ಕಥೆ ಕಾದಂಬರಿ ಬರೆದು ಬಹಳ ಪ್ರಖ್ಯಾತರಾಗಿದ್ರು ಅಂತ ಹೇಳಕ್ಕೆ ಸಂತೋಷ ಆಗುತ್ತೆ. ಇವರ ಅನಂತ ಮೂರ್ತಿಗಳನ್ನ ನಾನು ಮಲ್ಲೇಶ್ವರದ ಸರ್ಕಲ್ ಬಳಿ ಭೇಟಿಯಾಗಿದ್ದೆ. ಅಲ್ಲಿ ಬೆತ್ತದ ಚೇರುಗಳನ್ನು ಮಾಡುವಂತ ಒಂದು ಅಂಗಡಿ ಇದೆ, ಇವತ್ತಿಗೂ ಇದೆ. ಅವರ ಶ್ರೀಮತಿಯವರು ಅಲ್ಲಿ ಬಂದಿದ್ರು. ಆಗ ನಾನು ಅವ್ರ ಜೊತೆ ಮಾತಾಡೋ ಒಂದು ಅವಕಾಶ ದೊರೀತು. ಇದು UR ಅನಂತಮೂರ್ತಿಗಳ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳಬಲ್ಲದ್ದು. ಮುಂದಿನದು ಕುವೆಂಪು ಎತ್ತರ ಶಾಬ್ದಿಕ ಕವಿ. ನೋಡಿದನೆನ್ನಂ ಬೆಟ್ಟದ ಮೇಲೆ ಬರುತ್ತೇನಯ್ಯೋ ಒಲ್ಲೆ ಒಲ್ಲೆ ನೋಡುತ್ತಲಿದ್ದೆ ಕಂಪಿಸಿ ಬಿದ್ದೆ ಕಲ್ಕಿ ಕಲ್ಕಿ ಎನ್ನುತ್ತ ಚೀರಿ ಕನಸೊಡದೆದ್ದೆ ಇನ್ನೆಲ್ಲಿಯ ನಿದ್ದೆ. ನಾವು ಕಲ್ಕಿ ಕವನ ಓದ್ಬೇಕಾದ್ರೆ ಆ ರೀತಿ ಜೋರಾಗಿ ಓದ್ತಾ ಇದ್ವಿ. ಒಂದೆಡೆ ಉದ್ಯಾನ, ಇನ್ನೊಂದೆಡೆ ಸ್ಮಶ. ಅವರ ಬರೆಯುವ ರೀತಿಯೇ ಬೇರೆ. ದೂರ ದಿಗಂತದಿ ಒಮ್ಮಿಂದೊಮ್ಮೆಗೆ ಭುವನ ಪಟದ ಆಕಾಶದಲ್ಲಿ ತೇಲುತ್ತ ಬರಲಿಕ್ಕೆ ಬಲಾಕ ಪಂಕ್ತಿ ರೇಖನಲೇಖಾನ್ಯಾಸದಲ್ಲಿ ಅವಾಗ್ಮಯ ಛಂದಪ್ರಾಸದಲ್ಲಿ. ಯಾಕೆ ಬೇಕಾಗಿತ್ತು ಅವಾಗ್ಮಯ ಛಂದಪ್ರಾಸ ಅಂತ ನಾ ಯೋಚನೆ ಮಾಡ್ತಾ ಇದ್ದೆ. ಶಾಬ್ದಿಕ ಕವಿ ಏನೇ ಬರೆದ್ರು ಅದರಲ್ಲಿ ದೊಡ್ಡ ದೊಡ್ಡ ಶಬ್ದಗಳ ಉಪಯೋಗವಿರುತ್ತೆ. ಕನ್ನಡದಲ್ಲಿ ಅವ್ರ ನಾಟಕ ಬರೀಲಿ, ಕತೆ ಬರೀಲಿ, ಕಾದಂಬರಿ ಬರೀಲಿ, ಏನೇ ಬರೀಲಿ, ದೊಡ್ಡ ದೊಡ್ಡ ಪದಗಳ ಉಪಯೋಗಗಳು ಅವರಲ್ಲಿ ಜಾಸ್ತಿ. ಅವರು ಬರೆದ 2 ಕಾದಂಬರಿ ಎಷ್ಟು ಪ್ರಖ್ಯಾತ ಆಗಿದೆ ಅಂತ ಹೇಳಿದ್ರೆ, ಆ ಒಂದು ರಾತ್ರಿ ಪೂರ್ತಿ ಒಂದು ನಾಟಕ ಮಾಡಿದ್ರು. ಈ ರೀತಿ ಕುವೆಂಪುನವರ ಬಹಳ ದೊಡ್ಡ ದೊಡ್ಡ ಕಾದಂಬರಿಗಳು, ಕಥೆಗಳು, ಸುಮಾರು ಕಥೆಗಳು ಬರೆದಿದ್ದಾರೆ. ನಾಟಕಗಳು, ಸುಮಾರು ನಾಟಕಗಳು ಬರೆದಿದ್ದಾರೆ. ಅದರಲ್ಲಿ ಎಲ್ಲದಕ್ಕಿಂತ ನನಗೆ ಬಹಳ ಇಷ್ಟ ಆಗಿದ್ದು ಜಲಗಾರ. ಜಲಗಾರದಲ್ಲಿ ಈಶ್ವರನೇ ಬಂದ್ಬಿಡ್ತಾನೆ. ಈಶ್ವರನೇ ಬಂದು ಎಲ್ಲ ಅವನ ಯಾರು ಬಹಳ ಶೋಷಿತರಾಗಿದ್ದಾರೆ ಅವರ ಬಗ್ಗೆ ಬಹಳ ಸಂತಸದಿಂದ ಕುವೆಂಪು ಎಲ್ಲದನ್ನು ಬರೀತಾರೆ. ಈ ರೀತಿ ಹೇಳ್ಬೋದು. ಇವರ ರಾಮಾಯಣ ದರ್ಶನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ರಾಮಾಯಣ ದರ್ಶನದಲ್ಲಿ ನಮ್ಮ ಮೂಲ ಏನಿದೆ ರಾಮಾಯಣ, ಅದರಿಂದ ವ್ಯತಿರಿಕ್ತವಾಗಿ ಬಹಳ ಬದಲಾವಣೆಗಳಿಂದ ಕುವೆಂಪು ಬರೆದಿದ್ದಾರೆ. ಈಗ ರಾವಣ ಮಂಡೋದರಿ ಹತ್ರ ಹೇಳ್ತಾನೆ, ಮಂಡೋದರಿ, ನಾನು ರಾಮನನ್ನ ಸೋಲಿಸ್ತೀನಿ, ಸೋಲಿಸಿದ ಮೇಲೆ ನಾನು ರಾಮನಿಗೆ ಸೀತೆಯನ್ನು ಕೊಟ್ಟು ಬಿಡ್ತೀನಿ. ಅದು ನಾನು ಮೂಲದಲ್ಲಿ ಓದಿಲ್ಲ. ವಾಲ್ಮೀಕಿ ಏನ್ ಬರೆದಿದ್ದಾರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಜೊತೆಗೆ ರಾವಣ ಸತ್ತಾಗ ರಾವಣ ಹೋಗಿ ರಾಮನಲ್ಲಿ ಸೇರ್ಕೊಂಡ್ಬಿಡ್ತಾನೆ, ಒಂದಾಗ್ಬಿಡ್ತಾನೆ. ಜೈನರ ರಾಮಾಯಣ ನಾನು ಓದ್ತಾ ಇರುವಾಗ ಜೈನರು ಏನ್ ಬರೆದಿದ್ದಾರೆ ಅಂತ ಹೇಳಿದ್ರೆ, ಜೈನರಲ್ಲಿ 20ನೇ ಅವನವನು ಬಹಳ ದೊಡ್ಡ ವ್ಯಕ್ತಿ. ಅವನು ರಾಮನಿಂದ ಹತನಾದ ನಂತರ ರಾವಣ ಬಹಳ ದೊಡ್ಡ ಮಟ್ಟ ಕೊಟ್ಟೋದ, ಬಹಳ ಉತ್ತಮವಾಗ್ಬಿಟ್ಟ. ಈಗ ಸದ್ಯದಲ್ಲಿ ಬಹಳ ಉತ್ತಮವಾದ ವ್ಯಕ್ತಿ ರಾವಣ ಅಂತ ಜೈನರು. ಈ ರೀತಿ
ರಾಮಾಯಣನ ಬಹಳವಾಗಿ ಬದಲಾವಣೆಗಳನ್ನ ಮಾಡಿ ಬರೆದಿದ್ದಾರೆ. ಆದ್ರೆ ಇವತ್ತಿಗೆ ಅದು ಸರಿ ಹೋಗಬಹುದು, ಅದರಿಂದಲೇ ರಾಮಾಯಣ ಉಳ್ಕೊಂಡಿದೆ ಅಂತಾನೂ ಹೇಳೋರಿದ್ದಾರೆ. ಎಷ್ಟೋ ಗ್ರಂಥಗಳು, ಎಷ್ಟೋ ರಿಲಿಜನ್ಗಳೇ, ಧರ್ಮಗಳೇ ಇವತ್ತು ಇಲ್ಲ. ನಾನು ಮೆಕ್ಸಿಕೋಗೆ ಹೋದಾಗ ಮೆಕ್ಸಿಕೋನಲ್ಲಿ ಅವರ ಹಳೆಯ ಯಾವ ಆಚಾರ ವಿಚಾರಗಳು ಇಲ್ಲ. ಅವುಗಳನ್ನೆಲ್ಲ ನಾಶ ಮಾಡಿ ಸ್ಪ್ಯಾನಿಷ್ನವರು ಸಂಪೂರ್ಣವಾಗಿ ಅಲ್ಲಿ ಕೆಥಲಿಕ್ ಕ್ರಿಶ್ಚಿಯನ್ಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಭಾರತದಲ್ಲಿ ಆ ರೀತಿ ಆಗಿಲ್ಲ. ಎಷ್ಟೇ ಜನ ಆಕ್ರಮಣ ಮಾಡಿದರೂ ನಾವು ಹಾಗೆ ಉಳಿಸ್ಕೊಂಡಿದ್ದೀವಿ ನಮ್ಮ ಸಂಪ್ರದಾಯಗಳನ್ನ, ನಮ್ಮ ಧಾರ್ಮಿಕ ಆಚರಣೆಗಳನ್ನ, ನಮ್ಮ ಧರ್ಮನ್ನ. ಅದಕ್ಕೆ ಕಾರಣ ಸ್ವಲ್ಪ ಹಿಂದಿಕ್ಕೆ ಸರಿ ಹೋಗುವಂತೆ ಬರೆದರೂ ನಮ್ಮ ಮಹಾಗ್ರಂಥಗಳು ಹಾಗೆ ಉಳ್ಕೊಂಡಿದೆ. ಕುವೆಂಪುರವರ ರಾಮಾಯಣ ದರ್ಶನಂ ತುಂಬಾ ಸೊಗಸಾಗಿದೆ, ಬದಲಾವಣೆಗಳು ಕೆಲವು ಇದೆ. ಅದೇ ರೀತಿ ಅವರು ನಾಟಕವನ್ನು ಬರಿಬೇಕಾದ್ರೆ ಕೈಲಾಸಂ ಆಗ್ಲಿ, ಕುವೆಂಪು ಆಗ್ಲಿ, ಏಕಲವ್ಯನ ತಾಯಿಯನ್ನ ತರ್ತಾರೆ ನಾಟಕದಲ್ಲಿ, ಬೆರಳ್ಗೆ ಕೊರಳ್, ಈ ರೀತಿಯಾಗಿ. ಕುವೆಂಪುರವರ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ಮಾತು ಹೇಳ್ಬೇಕು. ತೇಜಸ್ವಿ ಅವರ ಮಗ ಹೇಳಿದ್ರು, ಎಷ್ಟು ಬರೆದು ಬಿಟ್ಟಿದ್ದಾರೆ ನಮ್ಮಪ್ಪ ಅಂತ ಹೇಳಿದ್ರು. ಆ ರೀತಿ ಕುವೆಂಪುರವರು ಸಾಕಷ್ಟು ವಿಪುಲವಾಗಿ ಬರೆದಿದ್ದಾರೆ. ಎಲ್ಲ ವಿಚಾರಗಳ ಬಗ್ಗೆ ಅವರ ಕವನವಿದೆ. ಯಾವುದೇ ಕವನ ತಗೊಳ್ಳಿ, ಅದು ಶಾಬ್ದಿಕ ಕವನವೇ ಆಗಿರುತ್ತೆ. ಅಂಥ ಕುವೆಂಪುರವರು ಎಲ್ಲ ಪ್ರಶಸ್ತಿಗಳನ್ನು ತಗೊಂಡ್ರು, ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿದ್ರು, ಬಹಳ ಮುಂದೆ ಬಂದ್ರು. ಅವರನ್ನ ಬೆನ್ನು ತಟ್ಟಿದ ವೆಂಕಯ್ಯನವರು, BM ಶ್ರೀ ಅವರು, ಕೃಷ್ಣಶಾಸ್ತ್ರಿಗಳು, ಇವರನ್ನೆಲ್ಲ ಪ್ರಾತಸ್ಮರಣೀಯರವರೆಲ್ಲ. ಅವರ ಗರಡಿಯಲ್ಲಿ ಬೆಳೆದು ರಾಮಕೃಷ್ಣಾಶ್ರಮದ ಸ್ವಾಮಿಗಳಿಂದ ಆಶೀರ್ವಾದ ಪಡೆದು ಅಲ್ಲಿಯೇ ಇದ್ದು ಬಿಟ್ರು. ಆ ರೀತಿಯಾಗಿ ಅವರು ಮುಂದೆ ಬಂದಿದ್ದಾರೆ. ಕುವೆಂಪು ಬಗ್ಗೆ ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ಆದ್ರೆ ನಾನು ಇಲ್ಲಿಗೆ ಕುವೆಂಪು ಬಗ್ಗೆ ಮುಗಿಸ್ತಾ ಇದ್ದೀನಿ. ಆದ್ರೆ ಒಂದು, ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಹೆಚ್ಚು ಪುಸ್ತಕಗಳು ಮಾರಾಟವಾಗುವುದು ಯಾವುದು ಅಂತ ನಾನು ಎಲ್ಲ ಪುಸ್ತಕದವರ ಹತ್ರ ಹೋಗಿದ್ದೆ. ಅಂಕಿತ, ಸಪ್ನ, ನವಕರ್ನಾಟಕ, ಎಲ್ಲ ಕಡೆ ಹೋಗಿದ್ದೆ. ಕಡೆಗೆ ನನಗೆ ತಿಳಿದು ಬಂದ ವಿಷಯ ಏನು ಅಂದ್ರೆ, ತೇಜಸ್ವಿಯವರ ಪುಸ್ತಕ ಅತ್ಯಂತ ಹೆಚ್ಚು ಮಾರಾಟವಾಗುತ್ತದೆ. ಒಂದಾನೊಂದು ಕಾಲದಲ್ಲಿ ಮೈಸೂರು ಮಲ್ಲಿಗೆ ಬಹಳ ಪ್ರಸಿದ್ಧಿ, ಅದು ವಿಷಯ ಬಿಡೋಣ. ಇಂದು ತೇಜಸ್ವಿಯವರ ಪುಸ್ತಕ ಹೆಚ್ಚು ಮಾರಾಟವಾಗುತ್ತದೆ. ಅದರ ನಂತರ ಶಿವರಾಮ ಕಾರಂತರ ಪುಸ್ತಕಗಳು, ಅದರ ನಂತರ ಭೈರಪ್ಪನವರ ಪುಸ್ತಕಗಳು. ಭೈರಪ್ಪನವರ ಪುಸ್ತಕಗಳು ಬಹಳ ಹೆಚ್ಚಿನ ಬೆಲೆಯದ್ದಾಗಿರುತ್ತೆ. 400 ರೂಪಾಯಿ, 500 ರೂಪಾಯಿ, ಈ ತರ ಕನ್ನಡ ಸಾಹಿತ್ಯದಲ್ಲಿ ಭೈರಪ್ಪನವರದೇ. ಈ 3 ಜನರ ಕೃತಿಗಳು ಬಹಳ ಮಾರಾಟವಾಗುತ್ತೆ ಅಂತ ತಿಳಿದು ಬಂತು. ಅದರಿಂದ ನಾನು ಇಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಈಗ ಸುಮನ್ ರವಿ ಅವರು ಒಂದು ಹಾಡನ್ನು ಹೇಳಬೇಕು ಅಂತ ಪ್ರಾರ್ಥಿಸ್ತೇನೆ. ರವಿ, ಮ್ಯೂಟ್ ಆಗಿದೆ ರವಿದು. ನಾನು ಮಾಡ್ತೀನಿ, ಆಮೇಲೆ ಸುಮನ್ ಅವರು ಸಿದ್ಧವಾಗಿದ್ರೆ ಅವ್ರ ಹತ್ರ ಹಾಡು ಹೇಳ್ಸೋಣ. ನಮ್ಮ ಇಂದಿನ ಅತಿಥಿಗಳು ಶ್ರೀ ಶ್ರೀ ರವೀಂದ್ರ ಅವರು, ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರಧಾನ ಸಂಚಾಲಕರಿವರು. ಯಾವಾಗ್ಲೂ ಸಾಹಿತ್ಯ ಕಾರ್ಯಕ್ರಮ ಅವರಿವರನ್ನು ಹುರಿದುಂಬಿಸೋದು, ಇದರಲ್ಲೇನೆ ಸ್ನೇಹಮಯಿಯಾಗಿರುವಂತಹ ಬಿಡುವಿಲ್ಲದ ಜೀವನ ಸಾಗಿಸುವ ರವೀಂದ್ರ ಅವರು ಇವತ್ತು ನಮ್ಗೆ ದೊರೆತಿದ್ದೇ ಒಂದು ಸೌಜನ್ಯ, ನಮ್ಮ ಸೌಭಾಗ್ಯ. ಅವರು ಒಪ್ಕೊಂಡಿದ್ದು ಸೌಜನ್ಯ. ಸಮನ್ವಯ ಸಮಿತಿ ಮೂಲ ಪುರುಷರು HSK, ಅವರ ಶಿಷ್ಯರು ಎಲ್ಲರೂ. ರವೀಂದ್ರ ಅವರು ಕನ್ನಡ ಪರ ಸಾಹಿತ್ಯ ಸೇವೆಯಲ್ಲಿ ಬಹಳವಾಗಿ ತೊಡಕೊಂಡ್ಬಿಟ್ಟಿದ್ದಾರೆ. ನನಗೆ ಅವರು
ಕನ್ನಡದಲ್ಲಿ ಯಾವುದೇ ಕಾರ್ಯಕ್ರಮ ನಡೆಯುತ್ತಿದ್ದರೂ ಅದು ಸಂತಸದ ವಿಚಾರ ಅಂತ ತಿಳಿಸಿದ್ರು. ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಿದಾಗ ನನ್ನ ಪುಸ್ತಕ ಬಿಡುಗಡೆ ಕರೆದಿದ್ದೆ. ಟ್ರೆಜರಿ ಮ್ಯಾನೇಜ್ಮೆಂಟ್ ನಲ್ಲಿ ನಾನು PhD ತಗೊಂಡು ಅದರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೆ. ಅದಕ್ಕೆ ಬಂದವರು ನೀವು ಇದನ್ನ ಕನ್ನಡದಲ್ಲಿ ತರ್ತೀನಿ ಅಂತ ನನಗೆ ಆಶ್ವಾಸನೆ ಕೊಡಿ ಅಂತ ಹೇಳಿ, ನಾನು ಖಂಡಿತ LV ರವೀಂದ್ರ ಅವರ ಸಹಾಯ ತಗೊಂಡು ನಾ ಮಾಡ್ತೀನಿ ಅಂತ ಒಪ್ಕೊಂಡ ಮೇಲೇನೆ ಅವರು ಕೂತ್ಕೊಂಡಿದ್ದು ನಮ್ಮ ಮನೆಯಲ್ಲಿ. ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫೀಸರ್ ಆಗಿ ಇವರು ಸೇರಿದ್ರು. ಬ್ಯಾಂಕಿಂಗ್ ಕಮ್ಮಟ, ಬ್ಯಾಂಕ್ ಯೂನಿಯನ್, ಬ್ಯಾಂಕ್ ಕನ್ನಡ ಸಂಘ ಇವರಲ್ಲೆಲ್ಲ ಅವ್ರದ್ದು ಪ್ರಮುಖ ಪಾತ್ರ ಇದೆ. ಇವರು ಸಂಘಟನಾ ಚತುರರು ಅಂತ ಹೇಳ್ಬೋದು ನಾನು. ಇವರು ಪ್ರಾಚಾರ್ಯ HSK ನೇತೃತ್ವದಲ್ಲಿ 1980ರಿಂದ 1997ರವರೆಗೆ ಬ್ಯಾಂಕಿಂಗ್ ಪ್ರಪಂಚ ತ್ರೈಮಾಸಿಕ ಪ್ರಕಟಣೆಯಲ್ಲಿ ಭಾಗಿಯಾಗಿದ್ರು. 1982ರಿಂದ ಬ್ಯಾಂಕಿಂಗ್ ಕಮ್ಮಟ ಆಯೋಜನೆ ಮಾಡ್ತಿದ್ರು. 1985ರಲ್ಲಿ ಬ್ಯಾಂಕಿಂಗ್ ನಿಘಂಟು ಬಿಡುಗಡೆ ಆಯಿತು. ಅದರಲ್ಲಿ ಇವರ ಪಾತ್ರ ಬಹಳ ಇದೆ. ಇವ್ರದ್ದು ಮೇಕ್ರು ಅನಂತಸ್ವಾಮಿ ಅವ್ರದ್ದು ಇದೆ. 1996ರಲ್ಲಿ ಪ್ರಥಮ ಕವನ ಸಂಕಲನ ಇವ್ರದ್ದು ಬಂತು, ಶೂನ್ಯವಲ್ಲದೆ ಬೇರೆ ಅಂತ. 2021ರಲ್ಲಿ ಈ ಕೋವಿಡ್ ಸಮಯದಲ್ಲಿ ಹೇಗಿತ್ತು ಜೀವನ ಅದನ್ನೆಲ್ಲ ನೋಡಿ ಮಕ್ಕಳ ಕವನಗಳನ್ನ ಬರೆದ್ರು. ಅದರ ಸಂಕಲನವೇ ಆದಿಯೋ ನೆಟ್ನ ಪಾಠವೋ. ಈ ಪುಸ್ತಕಕ್ಕೆ ನಾನು ಪರಿಚಯ ಬರೆದಿದ್ದೆ. ಅದು ವಿಶ್ವವಾಣಿನಲ್ಲಿ ಪ್ರಕಟವಾಗಿತ್ತು. 2023ರಲ್ಲಿ ರವಿತೇಜನ ಮುಕ್ತಕಗಳು ಬಿಡುಗಡೆ ಆಯಿತು. ಅದನ್ನ MS ನರಸಿಂಹಮೂರ್ತಿ ಅವರು ನಡೆಸ್ಕೊಟ್ರು ಬಿಡುಗಡೆ ಕಾರ್ಯಕ್ರಮ. ಇವರ 3 ಪುಸ್ತಕಗಳನ್ನ ನಾನು ಓದಿದ್ದೀನಿ. 1999ರಿಂದ ಪ್ರತಿ ತಿಂಗಳು ಸಾಹಿತ್ಯ ಕಾರ್ಯಕ್ರಮನ್ನ ಸಾಹಿತ್ಯ ದಾಸೋಹ ಅಂತ ಸಮನ್ವಯ ಸಮಿತಿಯವರು ನಡೆಸ್ಕೊಡ್ತಾ ಇದ್ದಾರೆ. ಇಲ್ಲಿವರೆಗೆ ಸುಮಾರು 220 ತಿಂಗಳು ನಡೆದಿದೆ. ನಾವು 25 ತಿಂಗಳಿಂದ ನಾವು ಕವಿ ಕಾವ್ಯ ಪರಿಚಯ ಮಾಡ್ತಾ ಇದ್ದೀವಿ. ಆದ್ರೆ 220 ತಿಂಗಳು ನಿಲ್ಲದೆ ಈ ದಾಸೋಹ ಕಾರ್ಯಕ್ರಮ ಸಾಹಿತ್ಯದ್ದು ನಡೀತಾ ಇದೆ ಅನ್ನೋದು ಸಂತೋಷದ ವಿಚಾರ. ಇವ್ರದ್ದು 89 ಜನನ್ನ ಸೇರಿಸಿ ಸರಪಳಿ ಕವನಗಳನ್ನು ಬರೆಸಿದ್ರು. 27 ಜನನ್ನ ಸೇರಿಸಿ ಕೊಕ್ ಕಾದಂಬರಿ ಅಂತ ಒಂದು ಕಾದಂಬರಿಯನ್ನು ಬರೆಸಿದ್ರು. ಇವಾಗ ನಾನೇ ಒಂದು ಕಥೆ ಬರಿಬೇಕಾದ್ರೆ ನನಗೇನೆ ಸಂಶಯಗಳು ಬಂದ್ಬಿಡುತ್ತೆ. ಆದ್ರೆ 89 ಜನ ಕವನಗಳನ್ನು ಬರೆಯೋದು, 27 ಜನ ಒಂದೇ ಕಾದಂಬರಿಯನ್ನ ಬರೆಯೋದು. ಅದ್ರ ಬಿಡುಗಡೆಯಾದಾಗ ವರ್ಲ್ಡ್ ಕಲ್ಚರ್ ನಲ್ಲಿ 27 ಜನನು ನಿಂತು ಒಬ್ಬರಿಂದ ಒಬ್ರು ಪುಸ್ತಕ ಕೊಟ್ಟು ಕಡೆಗೆ ಪುಸ್ತಕ ಬಿಡುಗಡೆಗೆ ಅವಕಾಶ ಮಾಡಿಕೊಟ್ರು. ಬಹಳ ಸಂತೋಷ ಆಯ್ತು, ಬಹಳ ಚೆನ್ನಾಗಿತ್ತು ಅವತ್ತು. ಈ ರೀತಿ ಎಲ್ಲರನ್ನು ಸೇರಿಸೋದು ಅವರ ಮುಖ್ಯವಾದ ವಿಚಾರ. ಇವರ ಯೋಚನೆಗಳೇ ಒಂದು ವಿನೂತನ. ತಾವು ತೊಡಕೊಳ್ಳೋದಲ್ಲದೆ ಜೊತೆಗೆ ಬೇರೆಯವ್ರನ್ನ ಆರಿಸಿ ಸೇರಿಸಿ ಹುರಿದುಂಬಿಸಿ ಕನ್ನಡ ಸಾಹಿತ್ಯ ಸೇವೆಗೆ ಬಹಳ ದೊಡ್ಡ ವಿಶೇಷವಾದ ಕೊಡುಗೆ ಕೊಟ್ಟಿದ್ದಾರೆ. ನನ್ನನ್ನು ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರನ್ನಾಗಿ ಮಾಡ್ಬಿಟ್ಟಿದ್ರು. ಕಥೆ ಬರೀಲೇಬೇಕು ಅಂತ ನನಗೂ ಹೇಳಿದ್ರು. ಈ ರೀತಿ ಎಲ್ರಿಗೂ ಹುರಿದುಂಬಿಸ್ತಾರೆ. ಇವರ ಶಿಷ್ಯರು ಸಾಕಷ್ಟು ಜನ ಇದ್ದಾರೆ. ಸದಾ ಚಟುವಟಿಕೆಗಳಿಂದ ಕೂಡಿರುವಂತಹ ರವೀಂದ್ರ ಅವರು, ದೇವಡು ಅವರ ಬಗ್ಗೆ ಮಾತಾಡೋದು ಸಂತೋಷದ ವಿಚಾರ. ರವೀಂದ್ರ ಅವರು ದಯವಿಟ್ಟು ಈ ವೇದಿಕೆಯಲ್ಲಿ ಮಾತಾಡಬೇಕು ಅಂತ ಪ್ರಾರ್ಥಿಸಿಕೊಳ್ತೇನೆ. ಧನ್ಯವಾದಗಳು ಜಗನ್ನಾಥ್ ಅವರೇ. ಹಾಗೆ ಅಶ್ವಥ್ ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳು. ಸಮಾನ ಮನಸ್ಕ ವೇದಿಕೆಯ ಎಲ್ಲ ಗೆಳೆಯರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ನನಗೆ ಭಾಳ ಸಂತೋಷವಾಗುವ ವಿಚಾರ ಅಂದರೆ, ಸಮಾನ ಮನಸ್ಕರ ವೇದಿಕೆ 2021ರಿಂದ ಸತತವಾಗಿ ಪ್ರತಿ ಶನಿವಾರ ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಅದು ಒಂದು ಆಶ್ಚರ್ಯಕರವಾದ ವಿಚಾರನೇ.
ಅಷ್ಟು ಸುಲಭ ಅಲ್ಲ ಇಂಥ ಕಾರ್ಯಕ್ರಮಗಳನ್ನು ನಾವು ಯೋಜಿಸುವುದು. ಇವಾಗ ಆನ್ಲೈನ್ ಕಾರ್ಯಕ್ರಮವನ್ನು ಮಾಡ್ತೀವಿ, ಒಂದು ಸ್ವಲ್ಪ ಜನ ಸೇರ್ತಾರೆ ಅಂತಂದ್ರೂ ಕೂಡ ಆಸಕ್ತರು ಬರಬೇಕು, ತನ್ಮೂಲಕ ನಮ್ಮ ಸಾಹಿತ್ಯ ಮತ್ತು ಸಂಸ್ಕೃತಿ ಬೆಳಿಬೇಕು ಅಂತಕ್ಕಂಥ ಆಶಯವನ್ನು ಇಟ್ಕೊಂಡು ನಾವು ಎಷ್ಟು ಜನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ, ಕಾರ್ಯಕ್ರಮ ಮಾಡೋದು ಮುಖ್ಯ ಅಂತ ಛಲವನ್ನು ಹಿಡಿದುಕೊಂಡು ಮಾಡಿಕೊಂಡು ಮುಂದುವರಿತಾ ಇದ್ದೀರಲ್ಲ, ಅದೇ ನನಗೆ ತುಂಬ ಸಂತೋಷ ಆಗಿದೆ. ಅದರಲ್ಲಿ ಜಗನ್ನಾಥ್ ಅವರಂತೂ ಕೂಡ ಪ್ರತಿ ತಿಂಗಳ 3ನೇ ಶನಿವಾರ, ಈ ತಿಂಗಳು ಒಂದು ವಾರ ಮುಂದಕ್ಕೆ ಹೋಯಿತು, ಅದು ನನ್ನ ಕಾರಣದಿಂದಾಗಿ ಮುಂದಕ್ಕೆ ಹೋಗಿದೆ. ಮತ್ತೆ ಆ ತಿಂಗಳಲ್ಲಿ ಹುಟ್ಟಿದಂತಹ ಒಬ್ಬ ಕನ್ನಡದ ಮಹಾನ್ ಲೇಖಕರ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಅವರ ವಿಚಾರವನ್ನು ತಿಳ್ಕೊಳ್ತಕ್ಕಂಥದ್ದು, ಯಾರನ್ನಾರು ಕರೆಸಿ ಅವ್ರ ಕೈಲಿ ಮಾತಾಡಿಸೋದು, ಈ ಕೆಲಸವನ್ನು ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ತುಂಬ ಮೆಚ್ಚುವಂಥ ವಿಷಯ. ಈ ಸತಿ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ನಾನು ಜಗನ್ನಾಥ್ ಅವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಬಾಲ್ಯದಲ್ಲಿ ದೇವುಡು ಅವರ ಮನೆ ಹತ್ರನೇ ಇದ್ದೆ, ಆದರೆ ದೇವುಡು ಅವ್ರನ್ನ ನೋಡೋಕ್ಕಾಗಲಿಲ್ಲ ನನಗೆ. ಅವರು 1962ರಲ್ಲಿ ತೀರಿಕೊಂಡ್ರು. ಆವಾಗ ನಾನಿನ್ನೂ 6-7 ವರ್ಷದ ಹುಡುಗ. ದೇವುಡು ಅವರ ಮಹತ್ವ ಏನು, ಅವರ ಶಕ್ತಿ ಏನು ಇತ್ಯಾದಿ ಏನು ವಿಚಾರಗಳು ಗೊತ್ತಿರಲಿಲ್ಲ ನನಗೆ ಆವಾಗ. ಈ ತಿಂಗಳು ನೀವು 3-4 ಸಾಹಿತಿಗಳನ್ನು ಇಲ್ಲಿ ಆರಿಸಿರೋದ್ರಲ್ಲಿ 3 ಜನ ಸಾಹಿತಿಗಳನ್ನು ನಾನು ನೋಡಿದ್ದೆ, ಅವ್ರ ಮಾತುಗಳನ್ನ ಕೇಳಿದ್ದೆ. ಅನಂತಮೂರ್ತಿ ಅವ್ರ ಜೊತೆ ಒಂದಷ್ಟು ಅವರ ಮನೆಗೆ ಹೋಗಿ ಮಾತಾಡುವಂಥ ಒಂದು ಸೌಭಾಗ್ಯನೂ ಸಿಕ್ಕಿತ್ತು. ಕುವೆಂಪು ಅವ್ರನ್ನ ಹಲವಾರು ಬಾರಿ ಅವರ ಭಾಷಣಗಳನ್ನ ಕೇಳಿದ್ದೆ. ಹಾಗೆ GP ರಾಜರತ್ನಂ ಅವರನ್ನು ಕೂಡ ಅವ್ರ ಮಾತುಗಳನ್ನು ಕೇಳಿದ್ದೆ. ಪ್ರತಿ ಶನಿವಾರ ರಾಮಕೃಷ್ಣಾಶ್ರಮಕ್ಕೆ ಭಾನುವಾರ ರಾಮಕೃಷ್ಣಕ್ಕೆ ಬರ್ತಾಯಿದ್ರು. ರಾಮಕೃಷ್ಣಾಶ್ರಮದಲ್ಲಿ ಆವಾಗ ಬೆಂಗಳೂರಿನಲ್ಲಿ ವಿವೇಕಾನಂದ ಬಾಲಕ ಸಂಘ ಅಂತ ಬಹಳ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾಯಿದ್ರು. ಸ್ವಾಮಿ ಯತೀಶ್ವರಾನಂದರು ಇದನ್ನು ಆರಂಭಿಸಿದ್ದು. ಆ ಪ್ರತಿ ಭಾನುವಾರ ರಾಜರತ್ನಂ ಕೂಡ ಬಂದು ಅಲ್ಲಿ ಮಕ್ಕಳಿಗೆ ಬುದ್ಧನ ಜಾತಕದ ಕಥೆಗಳನ್ನು ಹೇಳೋರು. ಎಂಥ ಅದ್ಭುತವಾದಂಥ ಒಂದು ಕಂಚಿನ ಕಂಠ, ಅವರ ಮಾತು ಕೇಳೋದೇ ಒಂದು ಮನಸ್ಸಿಗೆ ಆನಂದವನ್ನು ಕೊಡುವಂಥ ವಿಚಾರ. ಹಾಗೆ ಅನಂತಮೂರ್ತಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಮೊದಲು ಸನ್ಮಾನ ಮಾಡಿದ್ದು ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು. ಅದು ಘೋಷಣೆ ಆಗಿದ್ದು ಮಾರನೇ ದಿವಸನೇ ಅವರಿಗೆ ಸನ್ಮಾನ ನಮ್ಮ ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿ ಆಯಿತು. ಕುವೆಂಪು ಅವರ ಭಾಷಣವನ್ನು ಕೇಳಿದ್ದೇನೆ ದೂರದಿಂದ. ಉದಯ ರವಿ ಹತ್ತಿರ ಹೋಗಿ ಅವರನ್ನ ಕುತೂಹಲದಿಂದ ನೋಡಿಯೂ ಕೂಡ ಬಂದಿದ್ದೇನೆ. ಆದರೆ ಈ 4 ಜನರಲ್ಲಿ ನಾನು ದೇವುಡು ಅವರನ್ನು ನೋಡಲಿಲ್ಲ, ಅವರ ಮಾತನ್ನು ಕೇಳಲಿಲ್ಲ. ನನಗೆ ಇವತ್ತು ಅದರ ಬಗ್ಗೆ ವ್ಯಥೆ ಆಗ್ತಾ ಇದೆ. ಏಕೆಂದರೆ ದೇವುಡು ನರಸಿಂಹಶಾಸ್ತ್ರಿ ಅಂದ ತಕ್ಷಣ ನಮಗೆ 3 ಅವರ ಮಹತ್ವದ ಕೃತಿಗಳು, ಮಹಾಕ್ಷತ್ರಿಯ, ಮಹಾಬ್ರಾಹ್ಮಣ, ಮಹಾದರ್ಶನ, ಇದಿಷ್ಟು ಜ್ಞಾಪಕ ಬಂದ್ಬಿಡುತ್ತೆ. ಅದರ ನಂತರ ಮಿಕ್ಕಿದ್ದೆಲ್ಲ ಅಸ್ಪಷ್ಟ. ಇದೇನು ಅನ್ನೋದೇ ನಮಗೆ ಗೊತ್ತಿಲ್ಲ. ದೇವುಡು ಎಂಥ ವ್ಯಕ್ತಿ, ಎಂಥ ದೊಡ್ಡ ಧೀಮಂತ ವ್ಯಕ್ತಿ, ಎಂಥ ಧಿರೋದ್ಧಾತ ವ್ಯಕ್ತಿ, ಬರೀ ಸಾಹಿತಿ ಅಂತ ಹೇಳೋಕ್ಕಾಗಲ್ಲ, ಅದನ್ನು ದಾಟಿದಂಥ ವ್ಯಕ್ತಿ. ಅವರು ಕೇವಲ ಸಾಹಿತ್ಯ ನಿರ್ಮಾಪಕರಲ್ಲ, ಕನ್ನಡ ಸಾಹಿತ್ಯ, ಸಂಸ್ಕೃತಿ ಮತ್ತು ಕನ್ನಡದ ಸಮಾಜದ ನಿರ್ಮಾಪಕರು. ಅದೇ ರೀತಿ ಅವರು ಭಾರತೀಯ ಸಾಹಿತ್ಯ, ಭಾರತೀಯ ಸಂಸ್ಕೃತಿ ಮತ್ತು ಭಾರತೀಯ ಸಮಾಜದ ನಿರ್ಮಾಪಕರು ಅಂತ ಹೇಳಿದ್ರೆ ಒಂದು ಚೂರು ತಪ್ಪಿಲ್ಲ. ಅವರ ಕಾಲದಲ್ಲಿ ಸ್ವಲ್ಪ ಅವರು ಅವಜ್ಞೆಗೆ ಒಳಗಾದರು, ಜನ ಅವ್ರನ್ನ ಗುರುತಿಸಲಿಲ್ಲ ಅಂತ ಕಾಣಿಸುತ್ತೆ ನನಗೆ. ಅವರು ಕೂಡ ಕೆಲವು ಕಡೆ ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ, ಅವರನ್ನು ಗುರುತಿಸಲಿಲ್ಲ ಅಂಥೇಳಿ. ನಾನು ಅವರ ಕೆಲವು ಪುಸ್ತಕಗಳನ್ನ ಓದಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಗ ಅನ್ನಿಸ್ತು, ನಾವು ದೇವುಡು ಅವ್ರನ್ನ ಗುರುತಿಸೋದು ಅಷ್ಟು ಸುಲಭ ಅಲ್ಲ. ದೇವುಡು ಅವ್ರನ್ನ ಗುರುತಿಸ್ಬೇಕಾದ್ರೆ ಅದಕ್ಕೆ ಅಷ್ಟೇ ಶಕ್ತಿಯುತವಾದಂಥ ಮಹಾನ್ ಶಕ್ತಿಯುತವಾದಂಥ ಒಂದು ವ್ಯಕ್ತಿತ್ವ ಬೇಕು, ಸಂಪೂರ್ಣ ವ್ಯಕ್ತಿತ್ವ ಬೇಕು, ಪಾಂಡಿತ್ಯಪೂರ್ಣವಾದ ವ್ಯಕ್ತಿತ್ವ ಬೇಕು, ಸಕಲ ವಿಚಾರಗಳನ್ನು ತಿಳಿದಿರ್ತಕ್ಕಂಥ ವ್ಯಕ್ತಿತ್ವ ಬೇಕು. ಅದಕ್ಕೆ ನನಗೆ ಅನ್ನಿಸ್ತಾ ಇತ್ತು, ದೇವುಡು ಅವ್ರನ್ನ ನಾವು ಏನಂತ ಕರಿಬೇಕು? ಅವರು ಒಬ್ಬರು ಡಿಸೆಂಬರ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥ ಸಾಹಿತಿ, ಮಹಾಬ್ರಾಹ್ಮಣವನ್ನು ಬರೆದಿದ್ದಾರೆ ಅಂತ ಹೇಳಬೇಕಾ? ಅಥವಾ ಅವರು ಸಂಸ್ಕೃತ ವಿದ್ವಾಂಸರಾಗಿದ್ದರು, ಕನ್ನಡ ವಿದ್ವಾಂಸರಾಗಿದ್ದರು ಅಂತ ಹೇಳಬೇಕಾ ಅಂತ. ಅಂದರೆ ನನಗೆ ಏನು ಆಶ್ಚರ್ಯ ಆಯಿತು ಅಂದರೆ, ಅವರ ವ್ಯಕ್ತಿತ್ವವನ್ನು ನೋಡ್ತಾ ಇದ್ದಂಗೆ ಅವರು ಬರೀ ಸಾಹಿತ್ಯ, ಕನ್ನಡದ ಸಾಹಿತ್ಯ ಮಾತ್ರ ಅಲ್ಲ,
ಕನ್ನಡವನ್ನು ಸಪರಿಪೂರ್ಣವಾಗಿ ಸಶಕ್ತವಾಗಿ ಬೆಳೆಸೋದಕ್ಕೆ ಏನೇನು ಮಾಡಬೇಕು ಅದೆಲ್ಲವನ್ನ ಮಾಡಿದರು. ಅದಕ್ಕೆಲ್ಲವನ್ನೂ ಅವರು ಪ್ರಯತ್ನ ಮಾಡಿದ್ರು. ಅವರು ಕವಿಯಾಗಿದ್ದರು, ಕಾದಂಬರಿಕಾರರಾಗಿದ್ದರು, ನಾಟಕಕಾರರಾಗಿದ್ದರು, ಮಕ್ಕಳ ಸಾಹಿತಿಗಳಾಗಿದ್ದರು, ಸ್ವತಃ ಚಲನಚಿತ್ರಗಳನ್ನ ನಿರ್ಮಾಣ ಮಾಡಿದ್ರು, ಮತ್ತು ರಾಜಕೀಯಕ್ಕೆ ಧುಮುಕಿದರು. ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿ ಅವರು ಒಂದು ಅವಧಿಯಲ್ಲಿ ಕೆಲಸ ಮಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆಯ ಸಂಪಾದಕರಾಗಿದ್ದರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯಲ್ಲಿದ್ದರು. ಒಂದು ನಮಗೆ ಆಶ್ಚರ್ಯ ಅನಿಸುತ್ತೆ, ಭಾರತದ ಮೊದಲನೆಯ ಲೋಕಸಭೆಯ ಚುನಾವಣೆಯಲ್ಲಿ ಕೂಡ ದೇವುಡು ಅವರು ಸ್ಪರ್ಧೆ ಮಾಡಿದರು. ಇಷ್ಟೆಲ್ಲ ಸಾಧನೆ ಮಾಡಿದಂಥ ದೇವುಡು ಆರ್ಥಿಕವಾಗಿ ಅಷ್ಟೇನು ಸಬಲರಾಗಿರಲಿಲ್ಲ. ಇವರ ತಂದೆ ಮೈಸೂರು ಅರಮನೆಯಲ್ಲಿ ಪುರೋಹಿತರಾಗಿದ್ದರು, ಕೃಷ್ಣಶಾಸ್ತ್ರಿ ಅಂತ, ತಾಯಿ ಸುಬ್ಬಮ್ಮ ಅಂತ. ಇವರ ಜನನ 29/12/1896 ಆಯಿತು ಮೈಸೂರಿನಲ್ಲಿ. ಅವರ ತಂದೆ ವೇದಾಧ್ಯಯನ ಮಾಡ್ತಾಯಿದ್ರು, ಸಂಸ್ಕೃತದಲ್ಲೇ ಪ್ರಕಾಂಡ ಪಂಡಿತರಾಗಿದ್ದರು. ಅದರ ಜೊತೆಗೆ ಅಸಾಧಾರಣವಾದಂಥ ಕವಿತ್ವನೂ ಕೂಡ ಅವರಿಗಿತ್ತು. ಆದರೆ ತಂದೆ ಜೊತೆ ಜಾಸ್ತಿ ದಿವಸ ದೇವುಡು ಅವರು ಇರೋಕ್ಕಾಗಲಿಲ್ಲ. ಯಾಕಂದರೆ ಕೇವಲ 5 ವರ್ಷ ಆಗಿದ್ದಾಗ ದೇವುಡು ಅವರ ತಂದೆ ಸತ್ತು ಹೋಗ್ತಾರೆ, ಕೃಷ್ಣಶಾಸ್ತ್ರಿಗಳು. ಅಲ್ಲಿಂದ ಇವರು ದೊಡ್ಡ ಕುಟುಂಬ, ಬಡತನವನ್ನು ಅನುಭವಿಸ್ತಾರೆ, ಬಹಳ ತೊಂದರೆಗಳನ್ನ ಅನುಭವಿಸ್ತಾರೆ, ಹಣಕಾಸಿನ ತೊಂದರೆ ಇರುತ್ತೆ. ಆದರೂ ಕೂಡ ಅವರು ಎಲ್ಲ ಓದಿನಲ್ಲಿ, ವಿದ್ಯಾಭ್ಯಾಸದಲ್ಲಿ ಸಮಗ್ರವಾಗಿ ತೊಡ್ಕೊಳ್ತಾರೆ. ಸಂಸ್ಕೃತ, ಕನ್ನಡ ಎರಡು ಓದ್ತಾರೆ. ಮೈಸೂರಿನಲ್ಲಿ BA ಮಾಡ್ತಾರೆ, ಮೈಸೂರಿನಲ್ಲಿ ಓದಿ ಮತ್ತು BA MA ಮಾಡ್ತಾರೆ. ಸಂಸ್ಕೃತವನ್ನು ವಿಶೇಷವಾದ ವಿಷಯವನ್ನಾಗಿ ತೆಗೆದುಕೊಂಡು ಓದ್ತಾರೆ. ಸಂಸ್ಕೃತದಲ್ಲಿ ಬಹಳ ಆಸಕ್ತಿ. ಸಣ್ಣ ವಯಸ್ಸಿನಲ್ಲೇ ಅವ್ರಿಗೆ ಅವರ ಮನೆ ಹತ್ರ ಒಂದು ಸಂಧ್ಯಾ ಸಂಘ ಅಂತ ಇರುತ್ತೆ. ಆ ಸಂಘದಲ್ಲಿ ಎಲ್ಲ ಮಾತುಕತೆಗಳು ಅದು ಇದು ನಡೆಯುವಂಥ ಜಾಗ. ಅಲ್ಲಿ ಹೋಗಿ ಕೂತ್ಕೊಳ್ಳೋದು, ಅವರ ಮಾತುಗಳನ್ನ ಕೇಳೋದು, ದೊಡ್ಡವ್ರು ನಡೆಸ್ತಕ್ಕಂಥ ಚರ್ಚೆ. ಸಾಯಂಕಾಲದ ಹೊತ್ತು ಬಹುಶಃ ಸಂಧ್ಯಾ ಸಂಘ ಅಂದರೆ ಸಾಯಂಕಾಲ ಕೆಲವರು ಹಿರಿಯರಾದಂಥ ನಿವೃತ್ತರಾದಂಥ ಜನಗಳು ಕೂತ್ಕೊಂಡು ಮಾತಾಡ್ತಾ ಇದ್ರು ಅಂತ ಕಾಣಿಸುತ್ತೆ. ಇವರೆಲ್ಲ ಕೂತ್ಕೊಂಡು ಅವರ ಮಾತುಗಳನ್ನ ಕೇಳಿಸ್ಕೊಳ್ಳೋದು. ಆ ಸಂದರ್ಭದಲ್ಲಿ ಅವರು ಸಣ್ಣ ವಯಸ್ಸಿನಲ್ಲೇ ಅವರು ಕೇವಲ ಪುಸ್ತಕಗಳು ಆಗಿರಲಿಲ್ಲ, ಆದರೆ ಕನ್ನಡದ ಪರಿಣಿತಿಯನ್ನು ಸಾಕಷ್ಟು ಹೊಂದಿದ್ರು. ಶಬ್ದಮಣಿ ದರ್ಪಣದಂಥದ್ದು, ರಾಮಾಯಣ, ಮಹಾಭಾರತ, ಭಾಗವತ ಇವೆಲ್ಲ ಅವರ ಕವಿಗೆ ಸಹಜವಾಗಿ ಬೀಳ್ತಾಯಿತ್ತು. ನಮ್ಮ ಜಗನ್ನಾಥ್ ಅವರು ಮಾತಾಡ್ತಾ ರಾಮಾಯಣದ ಬಗ್ಗೆ ಒಂದು ಮಾತನ್ನು ಹೇಳಿದ್ರು. ಈ ರಾಮಾಯಣ, ಮಹಾಭಾರತ, ಭಾಗವತ ಅನ್ನೋದು ಏನಾಗಿದೆ ಅಂದರೆ, ಅದು ಯಾರು ಯಾವ ಮತವನ್ನು ಅವಲಂಬಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ. ಈ ಸಂಸ್ಕೃತಿಯನ್ನು ಏನು ಕೊಂಡೊಯ್ತಾ ಇದೆ ಈ ರಾಮಾಯಣ, ಭಾರತ, ಭಾಗವತ ಇವುಗಳು ನಮ್ಮ ರಕ್ತದಲ್ಲೇ ಸೇರ್ಕೊಂಡ್ಬಿಟ್ಟಿದೆ. ಅದರಿಂದ ಕುರಿತೋದಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅನ್ನೋ ರೀತಿ ಇದನ್ನು ಯಾರೂ ಕುರಿತು ಓದುವ ಅವಶ್ಯಕತೆ ಇಲ್ಲ, ಹಾಗೆ ಬಂದ್ಬಿಡುತ್ತೆ. ಆದರೆ ದೇವುಡು ಅಂತ ಸಾಧಕರು ಏನು ಮಾಡ್ತಾರೆ, ಆಳಕ್ಕೆ ಇಳಿತಾರೆ. ಬರೀ ಕಥೆಯನ್ನು ಕೇಳಿಸ್ಕೊಳ್ಳೋದಿಲ್ಲ, ಕಥೆಯಿಂದ ಮುಂದಕ್ಕೆ ಹೋಗ್ತಾರೆ, ಆಳವಾಗಿ ಹೋಗ್ತಾರೆ. ನಾನು ಒಂದು ಪುಸ್ತಕವನ್ನು ಓದ್ತಾ ಇರ್ಬೇಕಾದ್ರೆ MN ವ್ಯಾಸರಾವ್ ಅವರು ದೇವುಡು ಅವರ ಬಗ್ಗೆ ಒಂದು 4 ಸಾಲು ಬರೆದಿದ್ದು ಸಿಕ್ತು. ಬಹಳ ಚೆನ್ನಾಗಿದೆ. ಏನು ಹೇಳುತ್ತೆ ಅಪ್ಪ ಅಂದರೆ, ಉರುಳಿ ಹೋದ ಯುಗಗಳನ್ನು ಕಣ್ಣ ಮುಂದೆ ಮರಳಿಸಿ, ಮರೆತು ಹೋದ ಆಶ್ರಮಗಳನ್ನು ಮತ್ತೆ ಇಲ್ಲಿ ಸೃಷ್ಟಿಸಿ, ದೇವಲೋಕ ಮರ್ತ್ಯಲೋಕ ಬೆಸೆದು ಒಂದು ಗೂಡಲು, ದೈವತ್ವಕ್ಕೆ ಒಯ್ದರೆಂದು ಮನುಜರನ್ನು ದೇವುಡು. ಇದರ ಹಿನ್ನೆಲೆ ನಿಮಗೆ ಗೊತ್ತಿರುತ್ತೆ, ಅದ್ರ ಬಗ್ಗೆ ನಾನು ಕೂಡ ಮಾತಾಡ್ತೇನೆ. ಮಹಾಬ್ರಾಹ್ಮಣದ ಹಿನ್ನೆಲೆ ಇದೆ. ಆದರೆ ಇದು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ದೇವುಡು ಅವರ ಒಂದು ಚಿತ್ರವನ್ನು ನಮ್ಮ ಕಣ್ಣು ಮುಂದೆ ಹಾಗೇನೆ ಹಿಡಿದಿಡುವಂಥ ಶಕ್ತಿ ಇದರಲ್ಲಿದೆ. ಇವರು ಪೂರ್ವಜರು ಆಂಧ್ರ ಪ್ರದೇಶದವರು. ಅವರು ಅಲ್ಲಿಂದ ಬಂದು ಕರ್ನಾಟಕದಲ್ಲಿ ನೆಲೆಸಿ ಕನ್ನಡಿಗರೇ ಆಗಿದ್ದಾರೆ. ನಮ್ಮಲ್ಲಿ ಒಂದು ಕೆಟ್ಟ ಅಭ್ಯಾಸ ಇದೆ. ಕೆಲವು ಸರಿ ಸಾಹಿತ್ಯಗಳ ಬಗ್ಗೆ ಮಾತನಾಡುವಾಗ ನಾವು ಅವರ ಮಾತೃಭಾಷೆಯಿಂದ ಇವರಿಗೆ ಇಂತಹ ಮಾತೃಭಾಷೆಯಾದರೂ ಕನ್ನಡದಲ್ಲಿ ಸೇವೆಯನ್ನು ಮಾಡಿದ್ದಾರೆ ಅಂತ ಗುರುತಿಸುವ ಒಂದು ಕೆಟ್ಟ ಚಾಳಿಯನ್ನು ಮಾಡ್ತೇವೆ. ಅದನ್ನು ನಾವು ಮಾಡಬಾರ್ದು. ಹಾಗೆ ನಾವು ಮಾಡೋಕ್ಕೆ ಹೋಯ್ತು ಅಂದರೆ ಸುಮಾರು ಜನ ಹಿರಿಯ ಸಾಹಿತ್ಯಗಳಿಗೆಲ್ಲ ನಾವು ಒಂದೊಂದು ಈ ರೀತಿ ಗುರುತುಗಳನ್ನು ಹಾಕ್ಕೊಂಡು ಬರಬೇಕಾಗತ್ತೆ. ಆ ಗುರುತನ್ನು ಹಾಕೋದು ಬೇಡ. ದೇವುಡು ಅಂದರೆ ದೇವರು, ಎಲ್ಲರೂ ಸೇರಿದವರು. ಅದು ಅವರ ಮನೆತನದ ಹೆಸರು,
ಅದನ್ನೇ ಅವರು ಬರವಣಿಗೆಗೆ ಉಪಯೋಗಿಸ್ಕೊಳ್ಳೋಕ್ಕೆ ಶುರು ಮಾಡಿದ್ರು. ಅವರ ತಾಯಿಯವರು ಕೋಲಾರದವರು. ಬಾಲ್ಯದಲ್ಲಿ ಅವರು ಮನೆಯಲ್ಲೇ ಸಂಸ್ಕೃತವನ್ನು ಅಭ್ಯಾಸವನ್ನು ಮಾಡ್ತಾಯಿದ್ರು. ಸಂಸ್ಕೃತದಲ್ಲಿ ಒಲವಿತ್ತು, ಅದರಲ್ಲಿ ಪಾಂಡಿತ್ಯವನ್ನು ಗಳಿಸ್ಕೊಂಡ್ರು. 1917ರಿಂದ 23ರ ತನಕ ಅವರು ಮೈಸೂರು ಬೆಂಗಳೂರಲ್ಲಿ MA BA ಪದವಿಯನ್ನು ಪಡೆದರು. ಸಂಸ್ಕೃತವನ್ನು ಐಚ್ಛಿಕ ವಿಷಯವನ್ನಾಗಿ ತೆಗೆದುಕೊಂಡ್ರು. ಅಂದರೆ ಇನ್ನೊಂದು ಇವರ ಅಭ್ಯಾಸ ಏನಿತ್ತಂದರೆ, ತಾವು ಓದ್ತಾ ಇರ್ಬೇಕಾದ್ರೆ ತಮಗಿಂತ ಈ ಸೀನಿಯರ್ಸ್ ಇರ್ತಾರಲ್ಲ, ಅವ್ರಿಗೆ ಪಾಠ ಮಾಡೋರು ಕೆಲವು ವಿಚಾರಗಳಲ್ಲಿ. ಇದು ಅಷ್ಟು ಸುಲಭದ ಮಾತಲ್ಲ. ಇದು ನನಗೆ ಒಂದು ಜ್ಞಾಪಕ ಬರುತ್ತೆ. ನಮ್ಮ ಒಂದು ಉಪನಿಷತ್ತಿನಲ್ಲಿ ಈ ಮಾತನ್ನು ಹೇಳಿದೆ. ನಾವು ಬರೀ ಓದಿದರೆ ಸಾಲದು, ಅಧ್ಯಯನ ಮಾಡಬೇಕು, ಅದ್ರ ಜೊತೆಗೆ ಪ್ರವಚನವನ್ನು ಮಾಡಬೇಕು. ಒಬ್ಬ ಓದಿರ್ತಕ್ಕಂಥ ವಿದ್ಯಾವಂತನ ಜವಾಬ್ದಾರಿ ಅಂದರೆ ಅಧ್ಯಯನ ಮತ್ತು ಪ್ರವಚನ. ಇವರು ಬಾಲ್ಯದಲ್ಲಿಯೇ ಆ ಕೆಲಸವನ್ನು ದೇವರು ಆರಂಭ ಮಾಡಿದ್ರು. ಆಮೇಲೆ ತತ್ವಶಾಸ್ತ್ರವನ್ನು ತೆಗೆದುಕೊಂಡ್ರು. ಚಿತ್ರಕಲೆ, ಸಂಗೀತ, ಶಿಲ್ಪಕಲೆ ಇದನ್ನೆಲ್ಲ ಅವರು BA MA ತರಗತಿಯನ್ನು ಓದ್ತಾ ಇರುವಾಗಲೇ ಅಭ್ಯಾಸ ಮಾಡಿದ್ರು. ಇವರ ಅದೃಷ್ಟಕ್ಕೆ ಡಾಕ್ಟರ್ S ರಾಧಾಕೃಷ್ಣನ್ ಅಂತ ಗುರುಗಳು ಇವರಿಗೆ ಸಿಕ್ಕಿದ್ರು. ದೊಡ್ಡ ಹಿರಿಯ ತತ್ವಶಾಸ್ತ್ರಜ್ಞರು ಸಿಕ್ಕಿದ್ರು. ಮತ್ತು MN ಸುಬ್ಬರಾವ್, ಹಿರಿಯಣ್ಣ ಅವ್ರ ಬಗ್ಗೆ ಎಲ್ಲ ಅವರು ಆತ್ಮಚರಿತ್ರದಲ್ಲಿ ಹೇಳ್ತಾ ಹೋಗ್ತಾರೆ. ಇಂಥ ದೊಡ್ಡ ದೊಡ್ಡ ಗುರುಗಳ ಮಾರ್ಗದರ್ಶನ ನನಗೆ ಸಿಕ್ತು ಅಂತೇಳಿ. ವಿ ಸೀತಾರಾಮಯ್ಯನವರು ಇವರು ಸಹಪಾಠಿಯಾಗಿದ್ದರು. ಇಂಥ ಗುರುವೃಂದಕ್ಕೆ ದೇವುಡು ಅವರು ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ. ಗುರು ಮುಂದಿದ್ರೆ ನಾವು ಸಾಗೋದು ಅಂತ ಹೇಳ್ತಾರೆ. ಆ ರೀತಿ ಇವರು ಗುರುವೃಂದಕ್ಕೆ ಧನ್ಯವಾದನ ಅರ್ಪಿಸಿದ್ದಾರೆ. ನಾವು ಒಂದು ಮುಖ್ಯವಾದ ವಿಷಯವನ್ನು ಗಮನಿಸಬೇಕು ಅಂದರೆ, ದೇವುಡು ಇಂಥ ಮಹಾನ್ ಕಾದಂಬರಿಗಳನ್ನ ಬರೆದ್ರು, ಪೌರಾಣಿಕ ಕಾದಂಬರಿಗಳು. ಅವರ ಬರಹಗಳು ಹೆಚ್ಚು ಕಮ್ಮಿ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಎತ್ತಿ ಹಿಡಿಯುವಂಥದ್ದು. ಅಂದರೆ ಇವರ ಬೇರುಗಳು ಸಂಸ್ಕೃತಿ, ಸನಾತನ ಧರ್ಮ, ಸಂಸ್ಕೃತಿಯಲ್ಲಿ ಇದ್ದರೂ ಕೂಡ ಇವರ ಬರಹಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಇವರು ಬರೀ ಒಂದು ಗೊಡ್ಡು ಸನಾತನಿ ಅಲ್ಲ, ಆಧುನಿಕ ಮನೋಧರ್ಮವನ್ನು ಅಳವಡಿಸಿಕೊಂಡವರು, ಆಧುನಿಕ ಮನೋಧರ್ಮಕ್ಕೆ ಬೆಂಬಲ ಕೊಟ್ಟವರು. ಬೆಂಗಳೂರಿನಲ್ಲಿ ಒಂದು ಸಭೆ ಆಗ್ತಾ ಇರುತ್ತೆ. ಆ ಸಭೆಯಲ್ಲಿ ಒಬ್ಬರು ಆರ್ಯ ಸಮಾಜದವರು, ವಿದ್ಯಾ ವಾಚಸ್ಪತಿ ಧರ್ಮಪಾಲ ಅಂತ ಹೇಳಿ, ಅವರು ಆ ಕಾಲದಲ್ಲಿ ಬಾಲ್ಯ ವಿವಾಹವನ್ನು ವಿರೋಧಿಸ್ತಾ ಇದ್ರು. ಇವಾಗ ನಮಗೆ ಅದು ಆಶ್ಚರ್ಯ ಅನಿಸುತ್ತೆ. ಆದರೆ ಆ ಕಾಲದಲ್ಲಿ 1920-30ರ ದಶಕದಲ್ಲಿ ಇದು ನಡೀತಾ ಇತ್ತು. ಆದರೆ ಅಲ್ಲಿ ಸೇರಿದವರೆಲ್ಲರೂ ಆ ಆರ್ಯ ಸಮಾಜಿಯನ್ನು ವಿರೋಧ ಮಾಡಲಿಕ್ಕೆ ಶುರು ಮಾಡಿದರು. ಆಗ ದೇವುಡು ಅವರ ಮಧ್ಯದಿಂದ ಎದ್ದು ನಿಂತ್ಕೊಂಡು ಅತ್ಯಂತ ಪ್ರಬಲವಾಗಿ ಆ ಧರ್ಮಪಾಲ ಅವ್ರನ್ನ ಆರ್ಯ ಸಮಾಜನ ಬೆಂಬಲಿಸ್ತಾರೆ. ಬಾಲ್ಯ ವಿವಾಹ ಕೂಡದು ಅಂದರೆ, ನನಗೆ ಈಗ ತಾನೇ ನಮ್ಮ ಜಗನ್ನಾಥ್ ಅವ್ರು ಹೇಳಿದ ಒಂದು ಮಾತು ನೆನಪು ಬರ್ತಾ ಇದೆ. ಈ ಸಂಸ್ಕೃತಿ ಅಂತಂದರೆ ಅದು ನಿಂತ ನೀರಲ್ಲ, ಗೊಡ್ಡು ಸಂಪ್ರದಾಯ ಅಲ್ಲ, ಅದು ಒಂದು ಚಲನಶೀಲವಾದಂತಹ ಜೀವ ಇರ್ತಕ್ಕಂಥ ಒಂದು ವಸ್ತು, ಜೀವಂತಿಕೆ ಇರುವಂಥದ್ದು. ಅಂದಾಗ ಅದು ಕಾಲಕ್ಕೆ ದೇಶ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗಬೇಕು. ಆದರೆ ತನ್ನ ಆಂತರಿಕ ಸತ್ವವನ್ನು ಉಳಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗಬೇಕು. ಅದೇ ಬದಲಾವಣೆಗಳನ್ನು ಕುವೆಂಪು ಅವರು ಮಾಡಿರೋದು. ನಾವು ಇವರ ಬಗ್ಗೆ, ದೇವುಡು ಅವರ ಕಾದಂಬರಿಗಳ ಬಗ್ಗೆ ಒಂದೆರಡು ಮಾತನ್ನು ನಾನು ಮುಂದೆ ಹೇಳ್ತೇನೆ. ಆವಾಗಲೂ ನೀವು ಗಮನಿಸ್ಬೋದು, ಅವರು ತಾವು ಬದಲಾವಣೆಗಳನ್ನ ಮಾಡಿಕೊಂಡಿದ್ದಾರೆ. ಆಧುನಿಕವಾದಂಥ ವಿಚಾರಗಳನ್ನು ಜನರಿಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದೇ ರೀತಿ ಧರ್ಮಪಾಲರ ವಿಚಾರ ಆಯಿತು. ಇನ್ನೊಂದು ಸತಿ ರೆವರೆಂಡ್ ಚೆನ್ನಪ್ಪ ಉತ್ತಂಗಿ ಅವರು ಇವರ ಮನೆಗೆ ಬರೋದಕ್ಕೆ ಇಷ್ಟಪಡ್ತಾರೆ. ಸೊ ರೆವರೆಂಡ್ ಚೆನ್ನಪ್ಪ ಉತ್ತಂಗಿ ನಮಗೆ ಗೊತ್ತು, ಸರ್ವಜ್ಞ ವಚನಗಳನ್ನು ಸಂಗ್ರಹಿಸಿ ಕನ್ನಡಕ್ಕೆ ಮಹೋಪಕಾರವನ್ನು ಮಾಡಿದಂಥ ವ್ಯಕ್ತಿ. ಇವರು ಯೇಸು ಕ್ರಿಸ್ತನ ಭಕ್ತರು. ತಕ್ಷಣ ಶುರುವಾಯಿತು ಗುಜುಗುಜು. ಓಹೋ, ಇದೇನು ಸಂಪ್ರದಾಯಸ್ಥ ಬ್ರಾಹ್ಮಣನ ಮನೆಗೆ ರೆವರೆಂಡ್ ಚೆನ್ನಪ್ಪ ಉತ್ತಂಗಿಯವರು ಬರ್ತಾರೆ, ಯಾವ ರೀತಿ ಇವ್ರನ್ನ ನೀನು ಸ್ವಾಗತ ಮಾಡ್ತೀಯ ಅಂತ. ಆಗ ದೇವುಡು ಗುರುಗಳು ಒಬ್ರು ಇರ್ತಾರೆ, ಮಹೋಪಾಧ್ಯ ವೈದ್ಯನಾಥ ಶಾಸ್ತ್ರಿಗಳು ಅಂಥೇಳಿ. ಅವರು ಸಂಸ್ಕೃತ, ವೇದಾಂಗ, ಉಪನಿಷತ್ತುಗಳಲ್ಲಿ ಬಹಳ ಪ್ರಭುತ್ವವನ್ನು ಹೊಂದವರು, ದೊಡ್ಡ ಗುರುಗಳವರು. ಅವರ ಬಳಿ ಕೇಳ್ತಾರೆ. ಅವರು ಒಂದೇ ಮಾತು ಹೇಳ್ತಾರೆ, ಒಂದು ವೇಳೆ ಕ್ರಿಸ್ತ ನಿನ್ನ ಮನೆಗೆ ಬಂದಿದ್ರೆ ನೀನು ಯಾವ ರೀತಿ ಉಪಚಾರ ಮಾಡ್ತಾ ಇದ್ರೋ ಅದೇ ರೀತಿ ಉಪಚಾರವನ್ನು ಮಾಡಬೇಕು ಅಂಥೇಳಿ. ಸರಿ, ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವ್ರು ಬಂದ ತಕ್ಷಣ ಇವರು ಅವರನ್ನು ಕರೆದು ಪೂರ್ವಾಭಿಮುಖವಾಗಿ ಕೂರಿಸಿ
ಏನನ್ನು ಸಂಪ್ರದಾಯಬದ್ಧವಾಗಿ ಮಾಡಬೇಕೋ, ಇವತ್ತು ನಮ್ಮ ಮನೆಗೆ ಸಾಕ್ಷಾತ್ ಯೇಸು ಕ್ರಿಸ್ತಾನೇ ಬಂದ್ಯಾನೆ ನಿಮ್ಮ ರೂಪದಲ್ಲಿ ಅಂತ ಹೇಳಿ ಸ್ವಾಗತ ಮಾಡ್ತಾರೆ. ಆವಾಗ ಉತ್ತಂಗಿ ಚೆನ್ನಪ್ಪನವ್ರು ಹೇಳ್ತಾರೆ, ಇಲ್ಲ ಇಲ್ಲ, ನಾನು ಯೇಸು ಕ್ರಿಸ್ತ ಅಲ್ಲ, ನಾನು ಯೇಸು ಭಕ್ತ. ಹಾಗೇನೆ ಇವರು ಏನು ಕಡಿಮೆ ಇಲ್ಲ, ಇವರು ಚೆನ್ನಾಗಿ ಒಂದು ಉತ್ತರವನ್ನು ಕೊಡ್ತಾರೆ. ನಮ್ಮ ಸಂಪ್ರದಾಯದಲ್ಲಿ ದೇವರು ನನ್ನ ಭಕ್ತರ ಪರಾಧೀನ. ನಾವು ದೇವರನ್ನು ಆರಾಧಿಸೋದು ಯಾವಾಗಲೂ ಭಕ್ತನ ಮೂಲಕ. ನಾವು ದೇವಸ್ಥಾನಕ್ಕೆ ಹೋದರೆ ಮೊದಲು ನಂದಿಗೆ ನಮಸ್ಕಾರ ಮಾಡ್ತೀವಿ, ಆಮೇಲೆ ಶಿವನನ್ನು ನೋಡ್ತೇವೆ. ಗರುಡ ಗಂಬದ ಹತ್ರ ಹೋಗಿ ನೋಡಿ ನಮಸ್ಕಾರ ಮಾಡ್ತೀವಿ, ಆಮೇಲೆ ವಿಷ್ಣುವನ್ನು ನೋಡ್ತೀವಿ. ಈ ರೀತಿಯ ಭಕ್ತರ ಮೂಲಕ ನಾವು ದೇವರನ್ನ ಕಾಣ್ತೀವಿ. ಹಾಗೆ ನಿಮ್ಮ ಮೂಲಕ ನಾನು ಯೇಸುವನ್ನ ಕಾಣ್ತೀನಿ ಅಂತ ಹೇಳ್ತಾರೆ. ಇವರು, ನಾನು ಆವಾಗಲೇ ಹೇಳಿದೆ, ಇವರ ಬಾಲ್ಯ ಯೌವನಗಳಲ್ಲಿ ಅಷ್ಟು ಬಾಲ್ಯದ ವಯಸ್ಸುಗಳಲ್ಲಿ ಅಷ್ಟೊಂದು ಇದು ಇರಲಿಲ್ಲ, ಬೆಂಬಲ, ಆರ್ಥಿಕವಾದ ಬೆಂಬಲಗಳಿರಲಿಲ್ಲ, ತೊಂದರೆಯನ್ನು ಅನುಭವಿಸ್ತಾ ಇದ್ರು, ಹೆಚ್ಚಿಗೆ ಗೊತ್ತಿರಲಿಲ್ಲ. ಆದರೆ ಪ್ರಚಂಡ ವಿದ್ಯಾರ್ಥಿ ಅವರು, ಪ್ರಚಂಡ ವಿದ್ಯಾರ್ಥಿ, ತುಂಬ ಓದೋರು, ಓದ್ತಾ ಇರ್ಬೇಕು. ಆದರೆ ಪುಸ್ತಕದ ಹುಳು ಆಗಿರಲಿಲ್ಲ. ಇವರೇ ಒಂದು ಮಾತು ಹೇಳ್ತಾರೆ ಒಂದು ಕಡೆ, ಅದು ದೇವಳವರ ಮಾತನ್ನೇ ನಾನು ಇವಾಗ ನಿಮಗೆ ಕೋಟ್ ಮಾಡ್ತಾ ಇದ್ದೀನಿ. ಓದುವ ಹಂಬಲ ಹೆಚ್ಚಾಗಿರುವ ಹುಡುಗರಿಗೆ ಸ್ವಚ್ಛಂದತೆ ಇರುವುದು ಒಳ್ಳೆಯದು. ಆದರೆ ಸ್ವಚ್ಛಂದ ಅಂದರೆ ಏನು? ಸ್ವಚ್ಛಂದವೆಂದರೆ ಮನ ಬಂದಂತೆ ನಡೆದುಕೊಳ್ಳುವುದಲ್ಲ, ಮನ ಒಪ್ಪುವಂತೆ ಮಾಡುವುದು. ಆ ರೀತಿ ಇರಬೇಕು ಹುಡುಗರು, ಅವರಿಗೆ ಸ್ವಾತಂತ್ರ್ಯ ಸಿಗಬೇಕು, ಅವ್ರು ಓದಬೇಕು ಅಂತ ಹೇಳಿ ಅವರು ಇದು ಮಾಡ್ಕೊಂಡಿದ್ರು. ಆಮೇಲೆ ಇವ್ರಿಗೆ MA ಆದಮೇಲೆ ಬಹಳ ಸ್ವತಂತ್ರ ಮನೋಭಾವವನ್ನು ಉಳ್ಳಂಥವ್ರು ದೇವುಡು ಅವರು. ಯಾರಿಗಾರಾಗಲಿ ತಲೆ ಬಗ್ಗಿಸ್ಕೊಂಡು ಕೆಲಸ ಮಾಡುವಂಥವ್ರಲ್ಲ. 1 ವರ್ಷ ಕಾಲ ಮೈಸೂರಿನಲ್ಲಿ ಅವರು ಕೆಲಸ ಮಾಡ್ತಾರೆ, ಸದ್ವಿದ್ಯಾ ಪಾಠಶಾಲೆಯಲ್ಲಿ. ಆಮೇಲಿಂದ ಮೈಸೂರಿನಲ್ಲಿ ಆಗಲ್ಲ, ನೀನು ಬೆಂಗಳೂರಿಗೆ ಬಂದು ಕೆಲಸ ಮಾಡಬೇಕು ಅಂಥೇಳಿ ಈ ತಿರುಮಲೆ ತಾತಾಚಾರ್ಯ ಶರ್ಮಾ, ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ ಇವರೆಲ್ಲ ಇವ್ರನ್ನ ಒತ್ತಾಯ ಮಾಡ್ತಾರೆ. ಅಲ್ಲಿಂದ ಬೆಂಗಳೂರಿಗೆ ಬರ್ತಾರೆ. ಸ್ವಲ್ಪ ದಿವಸ ಶೃಂಗೇರಿ ಮಠದಲ್ಲಿ ಕೆಲಸವನ್ನು ಮಾಡ್ತಾರೆ. ವೇಷಕಾರ ಅನ್ನೋ ಕೆಲಸ, ಅಂದರೆ ಕಂದಾಯ ಅಧಿಕಾರಿ ಕೆಲಸವನ್ನು ಮಾಡ್ತಾರೆ. ಆದರೆ ಮನಸ್ಸು ಯಾವಾಗಲೂ ತುಡಿತಾ ಇರುತ್ತೆ, ಸ್ವತಂತ್ರವಾಗಿ ಕೆಲಸ ಮಾಡಬೇಕು, ಸ್ವತಂತ್ರವಾಗಿ ಕೆಲಸ ಮಾಡಬೇಕು ಅಂತ. ಆದ್ದರಿಂದ ಆ ಕೆಲಸವನ್ನು ಅವ್ರಿಗೆ ಮಾಡೋಕ್ಕಾಗಲಿಲ್ಲ, ಅದನ್ನು ಬಿಟ್ಬಿಡ್ತಾರೆ. ಆಮೇಲೆ ಈ ಲೋಯರ್ ಸೆಕೆಂಡ್ರಿ ಸ್ಕೂಲ್ ಬೆಂಗಳೂರಿನಲ್ಲಿ, ಆರ್ಯ ಲೋಯರ್ ಸೆಕೆಂಡ್ರಿ ಸ್ಕೂಲ್ ಅಂತ, ಅಲ್ಲಿ ಮುಖ್ಯೋಪಾಧ್ಯಾಯರು ಅನ್ನುವ ಕೆಲಸ ಸಿಕ್ಕುತ್ತೆ. ಸ್ವಲ್ಪ ದಿವಸ ಅಲ್ಲಿರ್ತಾರೆ, ಸ್ವಲ್ಪ ದಿವಸ ಇರ್ತಾರೆ, 1 ವರ್ಷ ಇರ್ತಾರೆ. ಅದಾದಮೇಲೆ ಆರ್ಯ ವಿದ್ಯಾಶಾಲೆಗೆ ಸೇರ್ಕೊಳ್ತಾರೆ. ಅಲ್ಲಿ ಒಂದು ಸ್ವಲ್ಪ ದಿವಸ 5 ವರ್ಷ ಕೆಲಸ ಮಾಡ್ತಾರೆ. ಅವ್ರಿಗೆ ಅಪಾರವಾದಂಥ ವಿದ್ಯಾರ್ಥಿ ಪ್ರೇಮ, ವಿದ್ಯಾರ್ಥಿಗಳನ್ನ ಬಹಳ, ಈಗ ಹೋದ ತಕ್ಷಣ ಹೇಗೆ ಕಲಿಸ್ಬೇಕು, ಹೇಗೆ ಮಕ್ಕಳಿಗೆ ಹೊಸ ರೀತಿ ನಾವು ಪಾಠವನ್ನು ಹೇಳ್ಕೊಡ್ಬೇಕು, ಹಳೆಯ ರೀತಿ ಹೇಳ್ಕೊಡ್ಬೇಕಾ, ಹೊಸ ಪ್ರಯೋಗ ಮಾಡಬೇಕು. ಈ ದೇವುಡು ಅವರ ವ್ಯಕ್ತಿತ್ವದಲ್ಲಿ ಇದೊಂದು ಬಹಳ ಬಹಳ ಮುಖ್ಯವಾದಂಥ ವಿಚಾರ. ಇವರು ಮುಂದೆ ಸಾಕ್ಷರತಾ ಆಂದೋಲನದ ಪ್ರಚಾರಕರಾಗಿ ಕೆಲಸ ಮಾಡ್ತಾರೆ. ಅಂದರೆ ತಾವು ಮಾಡ್ತಾನೆ ಮಕ್ಕಳಿಗೆ ಯಾವ ರೀತಿ ಹೊಸ ರೀತಿಯಲ್ಲಿ ಕನ್ನಡವನ್ನು ಹೇಳ್ಕೊಡ್ಬೇಕು, ಹೊಸ ರೀತಿಯಲ್ಲಿ ಅವರಿಗೆ ಸಂಸ್ಕೃತವನ್ನು ಹೇಳ್ಕೊಡ್ಬೇಕು, ವಿದ್ಯಾ ಪ್ರಸರಣ ಯೋಜನೆ ಮಾಡಬೇಕು. ಮೈಸೂರು ಅಕ್ಷರ ಯೋಜನೆ, ಇದರ ಮೂಲ ರೂವಾರಿ ದೇವುಡು ಅವರೇ. ಅದರ ಬಗ್ಗೆನೂ ಬಹಳ ಮುಖ್ಯವಾದಂಥ ಅಂಶಗಳಿವೆ. ಆದ್ದರಿಂದ ಇವರು ಆರ್ಯ ವಿದ್ಯಾಶಾಲೆಯಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡ್ತಾರೆ. ಅಲ್ಲೂ ಹೆಚ್ಚು ದಿವಸ ಕೆಲಸ ಮಾಡೋಕ್ಕಾಗೋದಿಲ್ಲ. ಆ ನಂತರ ಅವರು ಬೆಂಗಳೂರಿನ 42ರಲ್ಲಿ ಬೆಂಗಳೂರಿನ ಗಾಂಧಿನಗರ ಪ್ರೌಢಶಾಲೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಇವರ ಜೊತೆಯಲ್ಲಿ ಆಗ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮಗೆಲ್ಲ ಗೊತ್ತಿದೆ. MPL ಶಾಸ್ತ್ರಿ, HS ದೊರೆಸ್ವಾಮಿ, ಗೋಪಾಲಕೃಷ್ಣ ಅಡಿಗರು, ಇವರೆಲ್ಲ ಮೇಷ್ಟ್ರುಗಳಾಗಿರ್ತಾರೆ. ಅಲ್ಲಿ 5 ವರ್ಷ ಕೆಲಸ ಮಾಡ್ತಾರೆ. ಅಲ್ಲೂ ಕೂಡ ಅದು ಅವರೇ ಶುರು ಮಾಡುವಂಥ ಶಾಲೆ ಗಾಂಧಿನಗರ ಪ್ರೌಢಶಾಲೆ. ಇವಾಗ ಅದು ಇದೆಯೋ ಇಲ್ಲೋ ನನಗೆ ಅದರ ಬಗ್ಗೆ ಅಷ್ಟು ವಿಚಾರ ಗೊತ್ತಿಲ್ಲ, ಬಟ್ ಇದು ಬಹಳ ಆಶ್ಚರ್ಯಕರವಾದಂಥ ವಿಚಾರ. ಇವರ ಸ್ವತಂತ್ರ ಮನೋಧರ್ಮಕ್ಕೆ ಅದು ನಡೆಯೋದಿಲ್ಲ. ಒಂದ್ಸತಿ ಮಿರ್ಜಾ ಇಸ್ಮಾಯಿಲ್ ಹೇಳ್ತಾರೆ ಇವರಿಗೆ, ನೀವು ರಾಜಕೀಯದಿಂದ ಎಲ್ಲ ಚಟುವಟಿಕೆಯಿಂದ ನಿವೃತ್ತರಾಗ್ಬಿಡಿ, ನಿಮಗೆ 100 ರೂಪಾಯಿ ಪೆನ್ಷನ್ ಕೊಡ್ತೀನಿ ಅಂತ. ಇದು 1936ರಲ್ಲಿ ಆದಂಥ ಘಟನೆ. ಆವಾಗ ದೇವುಡು ಮಿರ್ಜಾ ಇಸ್ಮಾಯಿಲ್ಗೆ ಹೇಳ್ತಾರೆ, ದಿವಾನರಿಗೆ, ನೀವು ನನ್ನ ಸರಿಯಾಗಿ ಅಳತೆ ಹಾಕಲಿಲ್ಲ, ಸರಿಯಾಗಿ ನನ್ನ ಲೆಕ್ಕ ಹಾಕಲಿಲ್ಲ, ನೀವು ನನ್ನ ಪೆನ್ಷನ್ನ ನೀವು ಸರಿಯಾಗಿ ಲೆಕ್ಕ ಹಾಕಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಒಂದು ಧೈರ್ಯವಾದಂಥ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ವ್ಯಕ್ತಿ, ಬಹಳ ಗಂಭೀರವಾದ ಚಿಂತಕರು, ಭಾವುಕ ವ್ಯಕ್ತಿ ಮತ್ತು ಮೃದುವಾದ ಅಂತಃಕರಣ. ಇದಕ್ಕೆ ಒಂದೆರಡು ಉದಾಹರಣೆಗಳು ಅವರ ಜೀವನ ಚರಿತ್ರೆಯಲ್ಲಿ ಸಿಗುತ್ತೆ. 1928ರಲ್ಲಿ ಬೆಂಗಳೂರಿನಲ್ಲಿ ಒಂದು ಗಣಪತಿ ಗಲಾಟೆ ಅಂತ ಬಹಳ ದೊಡ್ಡದಾಯಿತು. ಆ ಗಲಾಟೆ ಸಂದರ್ಭದಲ್ಲಿ ಪೊಲೀಸರು ಹುಡುಗರುಗಳಿಗೆ ಹೊಡೆಯೋಕೆ ಹೋಗ್ತಾರೆ. ಹಾಗೆ ಹೊಡೆಯೋಕೆ ಹೋಗ್ತಿದ್ರೆ ದೇವುಡು ಅವರು ಓಡ್ ಬಂದು ಅಡ್ಡ ನಿಂತು, ನೀವು ಮಕ್ಕಳಿಗೆ ಹೊಡೆಯೋದಕ್ಕಿಂತ ಮುಂಚೆ ನನಗೆ ಹೊಡೆಯಿರಿ ಅಂತ ಹೇಳ್ತಾರೆ.
ಅದೇ ಒಂದು ಸತಿ ಗೋಲಿಬಾರ್ ಆಗ್ತಾ ಇರುತ್ತೆ, ಒಬ್ಬ ಹಣ್ಣು ಮುದುಕರಿಗೆ ಏಟು ಬಿದ್ದಿರುತ್ತೆ, ಯಾರು ಅವ್ರ ಹತ್ರಕ್ಕೆ ಹೋಗೋದಿಲ್ಲ, ಆದರೆ ದೇವರು ಹತ್ರಕ್ಕೆ ಹೋಗಿ ಅವ್ರನ್ನ ಕಾಪಾಡ್ತಾರೆ. ಈ ರೀತಿಯ ಸಂದರ್ಭಗಳು ಹಲವಾರು ಕಂಡು ಬಂದಿದೆ. ಇವರ ಬರವಣಿಗೆ ಅಂತಂದ್ರೆ ಬರವಣಿಗೆ 100ಕ್ಕೂ ಹೆಚ್ಚು ಪುಸ್ತಕಗಳು ದೇವರು ಅವ್ರದ್ದಿದೆ. 1912ರಲ್ಲಿ ಅಂದರೆ ಅವ್ರಿಗೆ ಅವಾಗ ತಾನೇ 18 ವರ್ಷ ಆಗಿತ್ತು. ಆ ಸಂದರ್ಭದಲ್ಲಿ ಮೊದಲನೆಯ ಕೃತಿ ಬರೀತಾರೆ, ಸಾಹಸ ವರ್ಮ ಅಂತ. ಇದೊಂದು ಪತ್ತೆದಾರಿ ಕಾದಂಬರಿ. ಈಗ ಅದು ಉಪಲಬ್ಧವಿಲ್ಲ, ಆದರೆ ಇದನ್ನು ಅವ್ರು ಹೇಳಿದ್ದಾರೆ. ನಾ ಈ ಗ್ರಂಥವನ್ನು ಬರೆದಿದ್ದೀನಿ ಸಾಹಸ ವರ್ಮ ಅಂತಕ್ಕಂಥದ್ದು. 1912ರಲ್ಲಿ ಬರೆದರು. ಇವರಿಗೆ ಆ ಮಕ್ಕಳಿಗೋಸ್ಕರ ನಾಟಕ ಬರೆಯೋರು. ರಾಜಕವಿ ಶ್ರೀನಿವಾಸ ಅಯ್ಯಂಗಾರ್ ಅಂತ ಒಬ್ಬರು ನಾಟಕ ಕಂಪನಿಯಲ್ಲಿದ್ದರು. ಅವರ ಸಹಾಯ ತಗೊಂಡು ಪದ್ಯ ರಚನೆ ಹೇಗೆ ಮಾಡೋದು ಅಂತ ನಾಟಕಗಳನ್ನು ಆವಾಗಲೇ ಬರೆದು ಮಕ್ಕಳನ್ನು ಸೇರಿಸ್ಕೊಂಡು ನಾಟಕವನ್ನು ಆಡಲಿಕ್ಕೆ ಶುರು ಮಾಡಿದ್ರು. ಅದಾದಮೇಲೆ ಇವರು ಏನಾಯಿತು, ಬೆಂಗಳೂರಿನಲ್ಲಿ ಆದರ್ಶ ಶಿಕ್ಷಕರಾಗಿದ್ದರು, ಶಿಕ್ಷಣ ಸಕ್ರಿಯರಾಗಿದ್ದರು, ಸುಧಾರಕರಾಗಿದ್ದರು. ಆದರೂ ಇದನ್ನೆಲ್ಲ ಇವರ ಸ್ವತಂತ್ರ ಮನೋವೃತ್ತಿಯಿಂದ ಇವರು ಹೆಚ್ಚಿಗೆ ಅಲ್ಲಿ ಕಾಲ ಇರಲಿಕ್ಕಾಗಲಿಲ್ಲ. ಅದಕ್ಕೆ ನಾವು ನೋಡ್ತೀವಿ ಅವರ ಕೆರಿಯರ್ ಅಂತ ನಾವೇನು ಕರಿತೀವಿ, ಅದರಲ್ಲಿ ಒಂದು ಜಾಗದಲ್ಲೇ ನಿಂತ್ಕೊಂಡು ಇಷ್ಟು ದಿವಸ ಕೆಲಸ ಮಾಡಿದರು ಆ ಥರ ಇಲ್ಲ. ನಮ್ಮಲ್ಲಿ ಭಾಳಷ್ಟು ಜನರು ಸರ್ಕಾರಿ ಸೇವೆಗೆ ಸೇರಿದ್ರೆ ನಿವೃತ್ತರಾಗುವವರು ಆ ಸೇವೆಯಲ್ಲಿ 30 ವರ್ಷ 40 ವರ್ಷ ಕೆಲಸವನ್ನು ಮಾಡ್ತಾರೆ. ಆದರೆ ದೇವರು ಅವರ ವ್ಯಕ್ತಿತ್ವ ಅಷ್ಟು ನಿಂತ ನೀರಲ್ಲ, ಬಹಳ ಚಲನಶೀಲವಾದಂಥ ವ್ಯಕ್ತಿತ್ವ. ಆದ್ದರಿಂದ ಅವ್ರಿಗೇನು ಅನಿಸುತ್ತೆ, ಒಂದು ಪತ್ರಿಕಾ ವೃತ್ತಿಯನ್ನು ಆರಂಭ ಮಾಡ್ತಾರೆ. ಅವರು ಮೇಷ್ಟ್ರಾಗಿದ್ದರು, ಒಂದು ಸ್ವಲ್ಪ ದಿವಸ ಪ್ರಿನ್ಸಿಪಾಲ್ರಾದರು, ಒಂದು ಶಾಲೆಯನ್ನು ನಡೆಸಿದ್ರು, ಪತ್ರಿಕಾ ವೃತ್ತಿಯನ್ನು ಆರಂಭ ಮಾಡಿದರು. ಇದು 1927ರಲ್ಲಿ ಇವರು ನೋಡಿ ಒಟ್ಟೊಟ್ಟಿಗೆ ಮಾಡ್ತಾರೆ, ಒಂದು 2-3 ಕಡೆ. 27ರಲ್ಲಿ ನವಜೀವನ ಅನ್ನೋ ಪತ್ರಿಕೆ, ದಿನಪತ್ರಿಕೆ ಮತ್ತು ವಾರಪತ್ರಿಕೆ, ಇದರ ಸಂಪಾದಕರಾಗಿ ಕೆಲಸ ಮಾಡಿದರು. ಆಮೇಲೆ 1932ರಿಂದ 36ರ ಅವಧಿಯಲ್ಲಿ ಮಕ್ಕಳ ಮಾಸಪತ್ರಿಕೆಯಲ್ಲಿ ಸಂಪಾದಕರಾಗಿ ದುಡಿದ್ರು. ಆಮೇಲೆ 36ರಿಂದ 38ನೇ ಇಸ್ವಿಯವರೆಗೆ ರಂಗಭೂಮಿ ಅನ್ನೋ ಪತ್ರಿಕೆಯನ್ನು ಕೂಡ ನಡೆಸಿದರು. ಎಷ್ಟೊಂದು ವೈವಿಧ್ಯಮಯವಾಗಿದೆ ಇದು. ನವಜೀವನ ಆಯಿತು, ಮಕ್ಕಳ ಪುಸ್ತಕ ಆಯಿತು, ಆಮೇಲಿಂದ ರಂಗಭೂಮಿ, ಇದೆಲ್ಲ ಮಾಡಿದ್ರು. ಆದರೆ ಇದೆಲ್ಲಕ್ಕಿಂತ ಬಹಳ ಮುಖ್ಯವಾದಂಥ ಬಹಳ ದೊಡ್ಡ ಸಾಧನೆ ದೇವರು ಅವ್ರದಂದರೆ, ಮಕ್ಕಳ ಒಂದು ಪತ್ರಿಕೆನ, ಮಾಸಿಕ ಪತ್ರಿಕೆ ನಮ್ಮ ಪುಸ್ತಕ ಅಂತ ಶುರು ಮಾಡಿದರು. ಇದು ಪ್ರತಿ ತಿಂಗಳ ಬರ್ತಾ ಇತ್ತು. ಇದು ಮಕ್ಕಳಿಗೆ ತುಂಬ ಜನಪ್ರಿಯವಾದ್ದು. ಈ ಕನ್ನಡದಲ್ಲಿ ಮಕ್ಕಳಿಗೋಸ್ಕರನೇ ಪುಸ್ತಕವನ್ನು ಬರೆದವರು ಬಹಳಷ್ಟು ಜನ ಲೇಖಕರಿದ್ದಾರೆ. ಆದರೆ ಇತ್ತೀಚೆಗಂತೂ ಕಡಿಮೆ ಆಗ್ತಾ ಇದೆ. ಆದರೂ ಕೂಡ ಈ ಮಕ್ಕಳ ಸಾಹಿತ್ಯವನ್ನು ನಿರ್ಮಾಣ ಮಾಡೋದರಲ್ಲಿ ಆರ್ ಕಲ್ಯಾಣಮ್ನವರು ಮತ್ತು ದೇವುಡು ಅವರು ದೊಡ್ಡ ಹೆಸರು. 21 ವರ್ಷಗಳ ಕಾಲ ಇವರು ನಮ್ಮ ಪುಸ್ತಕ ಮಕ್ಕಳ ಮಾಸಪತ್ರಿಕೆಯನ್ನು ನಡೆಸ್ಕೊಂಡು ಬರ್ತಾರೆ. ಬಹಳ ವೈವಿಧ್ಯಮಯವಾದಂಥ ಮಾಸಪತ್ರಿಕೆ ಅದು. ಅದರಲ್ಲಿ 3 ವಿಭಾಗ ಮಾಡಿರ್ತಾರೆ. ಅದೇನಪ್ಪ ಅಂದರೆ, ಪುಟ್ಟ ಮಕ್ಕಳಿಗೆ ಬಾಲ ಸಾಹಿತ್ಯ, ಕುಮಾರ ಸಾಹಿತ್ಯ, ಆಮೇಲೆ ಪೋಷಕರಿಗೆ. ಬಾಲ ಸಾಹಿತ್ಯ ಅಂದರೆ ಪುಟ್ಟ ಮಕ್ಕಳಿಗೆ ಅವ್ರಿಗೆ ಏನು ಬೇಕೋ ಆ ರೀತಿ ಕಥೆಗಳು, ನಾನಾ ಚಿತ್ರಗಳು, ಚಿತ್ರಲಿಪಿ, ಚಿತ್ರದ ಮೂಲಕ ಕಥೆ ಹೇಳೋದು, ಪುಟ್ಟ ಕಥೆಗಳನ್ನ ಅವ್ರಿಗೋಸ್ಕರ ಬರೆಯೋದು, ಈ ಥರದ್ರಲ್ಲಿ ಅದು ತೊಡಕೊಳ್ಳುತ್ತೆ. ಅದೇ ಕುಮಾರ ಸಾಹಿತ್ಯ ಅಂದರೆ ಸ್ವಲ್ಪ ಚಿಂತನೆ ಮಾಡ್ತಕ್ಕಂಥದ್ದು, ಸ್ವಲ್ಪ ಹಿರಿಯರು ಓದಂಥ, ದೊಡ್ಡ ಹುಡುಗರು ಓದಂಥದನ್ನು ಇವರು ಮಾಡ್ತಾಯಿದ್ರು. ಮತ್ತು ಪೋಷಕರಿಗೆ ಹೇಗೆ ನೀವು ಮಕ್ಕಳ ಜೊತೆ ಸಂವಾದ ಮಾಡಬೇಕು, ಮಕ್ಕಳನ್ನು ಯಾವ ರೀತಿ ನಾವು ಬೆಳೆಸಬೇಕು, ಅವ್ರಿಗೇನು ಮಾಡಬೇಕು ಅಂತ ಹೇಳೋದ್ರಲ್ಲಿ ಈ ನಮ್ಮ ಪುಸ್ತಕದಲ್ಲಿ ಬಹಳ ಕೆಲಸವನ್ನು ಮಾಡಿದ್ದಾರೆ. ಇವರು ಮಕ್ಕಳ ಸಾಹಿತ್ಯವನ್ನು ರಚಿಸಿದ್ರಲ್ಲಿ ಕೆಲವರು ಮನೆಯಲ್ಲಿ ಕೂತ್ಕೊಂಡು ಮಕ್ಕಳ ಸಾಹಿತ್ಯವನ್ನು ರಚಿಸ್ತಾರೆ, ಕೆಲವರು ಮಕ್ಕಳ ಜೊತೆ ಒಡನಾಟ ಇಟ್ಕೊಂಡು ಮಕ್ಕಳ ಸಾಹಿತ್ಯವನ್ನು ರಚಿಸಿದ್ದಾರೆ. ಇದರಲ್ಲಿ ಕಲ್ಯಾಣಮ್ನವರು, ದೇವುಡು ಅವರು ಮಕ್ಕಳ ಜೊತೆ ಒಡನಾಟವನ್ನು ಇಟ್ಕೊಂಡು ಮಕ್ಕಳ ಸಾಹಿತ್ಯವನ್ನು ರಚನೆಯನ್ನು ಮಾಡಿದರು, ಸಾಮಾಜಿಕ ಸೇವೆಯನ್ನು ಜೊತೆಗೆ ಮಾಡಿದರು. ಇವರು ಹಾಗೆಯೇ ನಮ್ಮ ಪಂಜೆ ಮಂಗೇಶ್ ರಾಯರು, ಹೊಯ್ಸಳ ಅವರು, ರಾಜರತ್ನಂ ಅವರು, ಸ್ವಾಮಿಯವರು, ಇವರೆಲ್ಲರೂ ರಚನೆ ಮಾಡಿರೋ ರೀತಿಯಲ್ಲಿ ಮಕ್ಕಳ ಜೊತೆ ಒಡನಾಟದಲ್ಲಿ ಇವರು ಒಂದು ನಮ್ಮ ಪುಸ್ತಕ ಮಾಡಿದ್ರು. ಸುಮಾರು ಮಕ್ಕಳ ನಾಟಕಗಳನ್ನ ಬರೆದಿದ್ದಾರೆ. ಅದರ ಬಗ್ಗೆ ಒಂದು ಸೂಕ್ಷ್ಮವಾದ ಅವಲೋಕನ ನಾನು ಕೊನೆಯಲ್ಲೇ ಮಾಡ್ತೇನೆ. ಇವರು 100ಕ್ಕೆ ಕಡಿಮೆ ಇಲ್ಲದಂಥ ಮಕ್ಕಳ ಪುಸ್ತಕವನ್ನು ಮಕ್ಕಳ ಕಥೆಗಳನ್ನ ಬರೆದಿದ್ದಾರೆ. ಒಂದು 17-18 ಮಕ್ಕಳ ಪುಸ್ತಕಗಳಿದೆ. ಮಕ್ಕಳಿಗೋಸ್ಕರ ಬರೆದಿರ್ತಕ್ಕಂಥ ಅಕ್ಷರಾಭ್ಯಾಸ ಯೋಜನೆಗಳ ಪುಸ್ತಕಗಳು ಇದೆ. ಕಾದಂಬರಿಕಾರರಾಗಿ ನಾವು ದೇವುಡು ಅವ್ರನ್ನ ಕಾಣ್ತೀವಿ. ದೇವುಡು ಅವರು ಸುಮಾರು ಒಂದು 17-18 ಕಾದಂಬರಿಗಳನ್ನ ಬರೆದಿದ್ದಾರೆ. ನಮ್ಮ ಸಿಕ್ಕಿರೋದು ಉಪಲಬ್ಧವಿರ್ತಕ್ಕಂಥ ಕಾದಂಬರಿಗಳು. ಈ ಕಾದಂಬರಿಗಳಲ್ಲಿ ಬಹಳ ವೈವಿಧ್ಯಮಯವಾದಂಥ ಕಾದಂಬರಿಗಳಿವೆ. ಇದು ಒಂದೇ ರೀತಿ ಅಂತಲ್ಲ. ಸಾಹಸವರ್ಮ
12ರಲ್ಲಿ ಬರೆದ್ರು. ಆಮೇಲೆ 1926ರಲ್ಲಿ ಕಳ್ಳರ ಕೋಟ, ಅಂತರಂಗ ಈ ಥರ ಎಲ್ಲ ಬರೆದ್ರು. ನಾನು ಮುಖ್ಯವಾದಂಥ 3 ಕಾದಂಬರಿಗಳ ಬಗ್ಗೆ ಮೊದಲು ಒಂದೆರಡು ಮಾತನ್ನು ಹೇಳಿ ಮುಂದುವರಿತೇನೆ. ಅದು ಮೊದಲನೆಯ ಒಂದು ಕಾದಂಬರಿ ಅಂತಂದರೆ ದೇವುಡು ಅವರ ಮಹಾಬ್ರಾಹ್ಮಣ ಕೃತಿ. ಇದರ ಬಗ್ಗೆ ನಾನು ನಿಮಗೆ ಒಂದು ಸಲಹೆನ ಈ ವೇದಿಕೆಯಲ್ಲಿ ಕೊಡ್ಬೋದಾಯಿತು ಅಂದರೆ, ಶತಾವಧಾನಿ ಗಣೇಶ್ ಅವರು ಗೋಖಲೆ ಇನ್ಸ್ಟಿಟ್ಯೂಟ್ನಲ್ಲಿ 3 ದಿವಸಗಳ ಕಾಲ ಸತತ ಈ ಪುಸ್ತಕದ ಬಗ್ಗೆ ಉಪನ್ಯಾಸ ಮಾಡಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಅದನ್ನು ಕೇಳಿ, ಯೂಟ್ಯೂಬ್ನಲ್ಲಿ ಅದು ಲಭ್ಯ ಇದೆ. ಯಾಕಂದರೆ ಶತಾವಧಾನಿಯವರು ಈ ಪುಸ್ತಕಕ್ಕೆ ಕೊಟ್ಟಿರುವ ಆಯಾಮಗಳನ್ನು ಕೇಳಿ ನನಗೆ ತುಂಬ ತುಂಬ ಸಂತೋಷ ಆಯಿತು, ಒಂದು ರೀತಿ ಆವೇಶ ಆಯಿತು, ಉದ್ವೇಗವೂ ಕೂಡ ಆಯಿತು. ಇದು ಶತಾವಧಾನಿಗಳ ಪಾಂಡಿತ್ಯನೂ ಹೌದು, ಜೊತೆಗೆ ಈ ಮಹಾಬ್ರಾಹ್ಮಣದಲ್ಲಿ ದೇವುಡು ಕಂಡಂಥ ಮಹಾನ್ ದರ್ಶನವನ್ನು ನಮಗೆ ಈ ಕಾಲದಲ್ಲೂ ಹೇಳುವಂಥವರು ಇದ್ದಾರಲ್ಲ ನಮ್ಮ ನಡುವೆ ಅಂತಕ್ಕಂಥ ಸಂತೋಷ ಆಯಿತು. ಅದೇ ರೀತಿ ಇನ್ನೊಂದು ಕಾದಂಬರಿ ಮಹಾಕ್ಷತ್ರಿಯ. ಈ ಮಹಾಕ್ಷತ್ರಿಯ ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮಹಾಕ್ಷತ್ರಿಯ. ಆಮೇಲೆ ಇನ್ನೊಂದು ದೇವುಡು ಅವರ ಮಹಾದರ್ಶನ. ಇದು ಯಾಜ್ಞವಲ್ಕ ಮಹರ್ಷಿಗಳ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕ ಮಹಾದರ್ಶನ. ಇನ್ನೂ ಒಂದು ಪುಸ್ತಕ ಅವರು ಬರಬೇಕು ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಿದ್ರು ಅಂತೆ, ಮಹಾ ಸನ್ಯಾಸಿ ಅಂತ. ಅದು ಬಹುಶಃ ಶಂಕರಾಚಾರ್ಯರ ಬಗ್ಗೆ ಇರಬಹುದು ಅದು. ಆಮೇಲೆ ಪರಿಪೂರ್ಣ ಅಂತ ಇನ್ನೊಂದು ಕಾದಂಬರಿ, ಅದು ಅಪೂರ್ಣವಾಯಿತು ಕಾದಂಬರಿ, ಅದನ್ನು ಕೂಡ ಬರಿತಾ ಇದ್ರು. ಮಹತ್ತರ ಕೃತಿಗಳು. ಇದರಲ್ಲಿ ಮಹಾಬ್ರಾಹ್ಮಣದ ಬಗ್ಗೆ ಒಂದೆರಡು ಮಾತನ್ನು ಹೇಳಬೇಕು ಅಂತಂದರೆ, ಇದು ಒಂದೆರಡು ಮಾತನ್ನು ಹೇಳೋದು ಬಹಳ ಕಷ್ಟ ಆಗುತ್ತೆ. ಅದರಲ್ಲೂ ಬರೀ ಓದ್ಕೊಂಡು ಇದನ್ನು ನಾವು ಏನಾದರೂ ಇದ್ರ ಬಗ್ಗೆ ಉಪನ್ಯಾಸ ಮಾಡ್ತೀವಿ ಅಂದರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಇಲ್ಲ ಅಂತ ಅನಿಸುತ್ತೆ. ಇದು ಅನುಭವಿಗಳು ಮಾತ್ರ ಇದರ ಬಗ್ಗೆ ಮಾತನಾಡಬಹುದು. ಅಂದರೆ ಇಲ್ಲಿ ಬರ್ತಕ್ಕಂಥ ವಿಚಾರಗಳು ವೇದಾಂತಗಳು, ಉಪನಿಷತ್ತುಗಳು ಮತ್ತು ಎಲ್ಲ ನಮಗೆ ಏನು ಪರಂಪರೆ ಇದೆ ಇದರದೆಲ್ಲ ಇದೆ. ಇದರಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಅವರು ಇಲ್ಲಿ ಹೇಳ್ತಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಇದು ಏನು, ಈ ಷಡ್ದರ್ಶನಗಳಲ್ಲಿ ಅಥವಾ ಪೂರ್ವಮೀಮಾಂಸದಲ್ಲಿ ಏನಿದೆ, ಈ ಏನಿದೆ, ಅಥವಾ ಬೇರೆ ನ್ಯಾಯ ವೈಶೇಷಿಕದಲ್ಲಿ ಏನಿದೆ, ಈ ವಿಚಾರಗಳು ಗೊತ್ತಿರಬೇಕು. ಇದು ದೊಡ್ಡ ಪಂಡಿತರು ನೋಡುವಂತಹ ದೃಷ್ಟಿಯೇ ಬೇರೆ ಆಗುತ್ತೆ, ನಾವು ನೋಡುವಂಥ ದೃಷ್ಟಿಯೇ ಬೇರೆ ಆಗುತ್ತೆ. ಆದ್ದರಿಂದ ಒಂದು ದಿವಸಕ್ಕೆ ಓದಿ ಮುಗಿಸುವಂಥದ್ದು ಅಲ್ಲ ಇದು. ಗಣೇಶ್ ಅವರು ಹೇಳ್ತಾ ಇದ್ರು, ನಾನು 33 ವರ್ಷದಿಂದ ಮಹಾಬ್ರಾಹ್ಮಣವನ್ನು ಓದ್ತಾ ಇದ್ದೇನೆ, ಇವತ್ತು ಮಾತಾಡೋಕೆ ಬರೋಕ್ಕೆ ಮುಂಚೆನೂ ಮಹಾಬ್ರಾಹ್ಮಣ ಓದ್ಕೊಂಡು ಬಂದೆ ಅಂತ. ಅಂದರೆ ಈ ಕೃತಿಯ ಒಂದು ಏನು ಒಂದು ಘನತೆ, ಏನು ಒಂದು ಗೌರವ ಇದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಇವರೇನು ಹೇಳ್ತಾರೆ ಅಂದರೆ, ನೋಡಿ ಇದು ಪ್ರಕಾಶಕರ ಮಾತು ಅಂತ ದೇವುಡು ಅವರೇ ಬರೆದಿದ್ದಾರೆ. ಇದನ್ನು ಓದ್ಬಿಟ್ಟು ನನಗೂ ಒಂದು ರೀತಿ ಬಹಳ ಆಶ್ಚರ್ಯ ಆಯಿತು, ಏನು ಇದನ್ನು ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು ಅಂತ. ಅಲ್ಲಲ್ಲಿ ಉಪನಿಷತ್ತುಗಳು, ರಹಸ್ಯ ವಿದ್ಯೆಗಳು ಬಂದಿವೆ. ವಿದ್ಯಾ ಪ್ರತೀಕಗಳಲ್ಲಿ ಕೆಲವು ಸ್ವಾನುಭವ, ಕೆಲವು ಪರಾನುಭವ. ಇಲ್ಲಿ ಒಂದು ವಿಷಯ ನನಗೆ ಜ್ಞಾಪಕ ಬರ್ತಾ ಇದೆ. 1926ರಲ್ಲಿ ದೇವುಡು ಮೊದಲು ಮಹಾಬ್ರಾಹ್ಮಣ ಕೃತಿಯನ್ನು ಬರೀಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು. ಮಹಾಬ್ರಾಹ್ಮಣ ಕೃತಿ ಬರೆಯುವಾಗ ಅವರು ಯೋಚನೆ ಮಾಡ್ತಾರೆ, ಈ ಮಹಾಬ್ರಾಹ್ಮಣ ಯಾರು ಅಂದರೆ ವಿಶ್ವಾಮಿತ್ರನ ಬಗ್ಗೆ ಕಥೆ ಇದು. ಕೌಶಿಕ ಹೇಗೆ ರಾಜರ್ಷಿಯಾಗಿ ಮಹರ್ಷಿಯಾಗಿ ಬ್ರಹ್ಮರ್ಷಿ ಆಗ್ತಾನೆ ಅಂತಕ್ಕಂತಹ ಈ ಕಥೆ ಇದು. ಈ ಕಥೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಮಾಡ್ಕೊಂಡಿದ್ದಾರೆ. ನೀವು ಮೂಲಕ್ಕೆ ಹೋದರೆ ಮೂಲಕ್ಕಿಂತ ಇಲ್ಲಿ ನಮ್ಮ ಪುರಾಣಗಳಲ್ಲಿ, ಯೋಗ ವಾಸಿಷ್ಠ ಮುಂತಾದ ಗ್ರಂಥಗಳಲ್ಲಿ ಕಂಡು ಬರುವಂಥ ಹಲವಾರು ಕಥೆಗಳನ್ನು ಒಟ್ಟಾಗಿ ತಗೊಂಡಿದ್ದಾರೆ, ಬದಲಾವಣೆಗಳನ್ನ ಮಾಡ್ಕೊಂಡಿದ್ದಾರೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ. ಅವರು 26ರಲ್ಲಿ ಆರಂಭ ಮಾಡಿ ಅದರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತಾರೆ. 20 ವರ್ಷ ನಾನು ಏನೂ ಮಾಡಲಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಕೃತಿಯನ್ನು ಆರಂಭ ಮಾಡಿದ್ದವರು ಬರೆಯೋಕ್ಕೆ ಶುರು ಮಾಡಿದ್ದು 40ನೇ ಇಸ್ವಿಯಲ್ಲಿ. 1950ರಲ್ಲಿ ಆ ಕೃತಿಯನ್ನು ಮುಗಿಸ್ತಾರೆ. 52ನೇ ಇಸ್ವಿಯಲ್ಲಿ ಇದು ಪ್ರಕಾಶನ ಆಗುತ್ತೆ. ಅಂದರೆ 26ನೇ ಇಸ್ವಿಯಿಂದ 1952ರ ತನಕ ಒಂದು 25-26 ವರ್ಷಗಳ ಕಾಲ, ಬಹು ದೀರ್ಘಕಾಲ ಒಂದು ಕಾದಂಬರಿಯ ಬಗ್ಗೆ ಆಲೋಚನೆ, ಚಿಂತನೆ, ಧ್ಯಾನ, ಮನನ, ಅಧ್ಯಯನ ಇದರಲ್ಲಿ ತೊಡಗ್ತಾರೆ. ಇದರಲ್ಲಿ ಇನ್ನೊಂದು ವಿಷಯ ಇವಾಗಲೇ ಹೇಳಿಬಿಡ್ತೀನಿ. ಕನ್ನಡದಲ್ಲಿ ಮೀಮಾಂಸಾ ದರ್ಶನ ಅಂತ ಒಂದು ಬರೆದಿದ್ದಾರೆ. ಅಂದರೆ ಎಲ್ಲ ವೇದೋಪನಿಷತ್ ಕನ್ನಡದಲ್ಲಿ ಬರೀಬೇಕು ಅಂತಕ್ಕಂಥ ಒಂದು ಕುತೂಹಲ. ಅದನ್ನು ಬರಿಬೇಕಾದ್ರೆ ಅವಾಗಲೂ ಕೂಡ ಅಷ್ಟೇನೆ, ಅವರು ನಾನು ಸುಮ್ಮನೆ ಇದನ್ನು ಬರೆಯೋಕ್ಕಾಗಲ್ಲ ಅಂಥೇಳಿ ಸುಮಾರು 3 ವರ್ಷಗಳ ಕಾಲ ದೇವುಡು ಅವರು ಶಂಕರ ಮಠದಲ್ಲಿದ್ದು ಮಹಾಮಹೋಪಾಧ್ಯಾಯ ವೈದ್ಯನಾಥ ಶಾಸ್ತ್ರಿಗಳ ಹತ್ರ ಅಧ್ಯಯನ ಮಾಡ್ತಾರೆ. ಆ ಅಧ್ಯಯನ ಮಾಡಿದ್ಮೇಲೆ ಈ ಪೂರ್ವ ಮೀಮಾಂಸದ ಕೃತಿ, ಅದು ಮೀಮಾಂಸಾ ದರ್ಪಣ, ಇದು ಪ್ರಕಟವಾಗುತ್ತೆ.
ಅಂದರೆ ಈಗ ಎಷ್ಟು ಅವಸರ ಇದೆಯೋ ನಾವು ಅಂತಂದರೆ, ಒಂದು ಪದ್ಯವನ್ನು ಒಂದು ಲೇಖನವನ್ನು ಬರೆದು ತಕ್ಷಣ ಫೇಸ್ಬುಕ್ಗೆ ಹಾಕ್ಬಿಟ್ಟು ಎಷ್ಟು ಜನ ಅದನ್ನು ಇಷ್ಟಪಟ್ಟರು, ಎಷ್ಟು ಜನ ಅದರ ಬಗ್ಗೆ ಕಮೆಂಟ್ಸ್ ಮಾಡಿದ್ದಾರೆ ಅಂತ ನಾವು ನೋಡ್ತಾ ಇರ್ತೀವಿ. ಆದರೆ ಒಂದು ಕೃತಿ ಜೀವಂತವಾಗಿ ಶತಶತಮಾನಕ್ಕೂ ಉಳಿಯಬೇಕಾದ್ರೆ ಎಂಥ ಒಂದು ಅಧ್ಯಯನ ತಪಸ್ಸು ಅದರಿಂದ ಇದೆ ಅನ್ನೋದಕ್ಕೆ ಈ ಮಹಾಬ್ರಾಹ್ಮಣದ ಕೃತಿಯೇ ನಮ್ಮ ಕಣ್ಮುಂದೆ ಇದೆ. ಇಲ್ಲಿ ಕೆಲವು ಬಹಳ ಆಶ್ಚರ್ಯಕರವಾದಂಥ ವಿಚಾರಗಳು ಬರ್ತವೆ. ದೇವತೆಗಳನ್ನ ಆಹ್ವಾನ ಮಾಡೋದು, ತಪಸ್ಸು ಮಾಡ್ತಕ್ಕಂಥದ್ದು, ಬೇರೆ ಒಂದು ಅನುಭವ ಮಾಡೋದು, ರುದ್ರನು ಪ್ರತ್ಯಕ್ಷವಾಗುವುದು, ದೇವತೆಗಳು ಬಂದು ಮಾತನಾಡುವುದು, ಇವೆಲ್ಲ ಸ್ವಾನುಭವ. ನಂಬ್ತಿರೋ ಬಿಡ್ತಿರೋದು ನನಗೆ ಗೊತ್ತಿಲ್ಲ. ಆದರೆ ಸ್ವತಃ ದೇವುಡು ಅವರೇ ಈ ಮಾತನ್ನು ಹೇಳ್ಯಾರೆ. ಆದರೆ ದೇವುಡು ಅವರನ್ನ ನಂಬದೇ ಇರೋದಕ್ಕೆ ನನಗೇನೂ ಕಾರಣ ಇಲ್ಲ. ಪ್ರಾಣಾಗ್ನಿಹೋತ್ರ, ಪಂಚಾಗ್ನಿ ವಿದ್ಯಾ ಇದನ್ನು ಮಾಡಿ ನೋಡಿದ್ದವರ ಬಾಯಿಂದ ಕೇಳಿದುದು. ಮದನನ್ನು ಹೇಳುವ ಅಹಂಕಾರ ವಿಮರ್ದನ, ಜಗನ್ನಾಥನ ತೇರು, ಗಾಯತ್ರಿ ಸಾಕ್ಷಾತ್ಕಾರಕ್ಕಿಂತ ಮುಂಚೆ ಬರುವ ಬೃಹಸ್ಪತಿ ಪೂಷ ದೇವರ ಅನುಗ್ರಹ ಮೊದಲಾದವು ತಾವಾಗಿ ಬಂದವು. ನೋಡಿ, ಇದು ಎಂಥ ಅದ್ಭುತ. ಒಬ್ಬ ಲೇಖಕ ಇಷ್ಟು ಧೈರ್ಯವಾಗಿ ಇದು ನನ್ನ ಅನುಭವ ಅಂತ ಹೇಳಬೇಕಾದಾಗ ನಾವು ಅವನ ಕಾಲ್ಮುಟ್ಟಿ ನಮಸ್ಕಾರ ಮಾಡಬೇಕು, ಇನ್ನೇನು ಹೇಳೋಕ್ಕಾಗೋದಿಲ್ಲ. ಇನ್ನೂ ಒಂದು ಮಾತು ಹೇಳ್ತಾರೆ ಅವರು, ಹೀಗೆ ಏನೇನೋ ಎಷ್ಟೆಷ್ಟೋ ಓದಿ ಅಷ್ಟೆಷ್ಟು ಕೇಳಿ ಇನ್ನಷ್ಟು ಸ್ವಾನುಭವದಿಂದ ಸಂಪಾದಿಸಿಕೊಂಡು ಎಲ್ಲವನ್ನು ಗುರುಕೃಪೆಯಿಂದ ಮೂಸೆಯಲ್ಲಿಟ್ಟು ಕರಗಿಸಿ ಎರಕೆ ಹೊಯ್ದಿರೋ ಬೊಂಬೆ ಇದು. ಇದರ ಬಗ್ಗೆ ಮಹಾಬ್ರಾಹ್ಮಣದ ಬಗ್ಗೆ ಈ ಕಥೆಯನ್ನು ಹೇಳ್ತಾರೆ. ಮಹಾಬ್ರಾಹ್ಮಣದಲ್ಲಿ ಬಹಳ ಔದಾರ್ಯವಾದಂಥ ವ್ಯಕ್ತಿತ್ವ ವಿಶ್ವಾಮಿತ್ರನಂದು. ಅದನ್ನು ಸೃಷ್ಟಿ ಮಾಡ್ತಾರೆ. ವಿಶ್ವಾಮಿತ್ರ ವಸಿಷ್ಠರ ಕಥೆ ನಿಮಗೆ ಗೊತ್ತಿದೆ. ಆದರೆ ಅಲ್ಲಲ್ಲಿ ಬದಲಾವಣೆಗಳೇ ಆಗಿವೆ, ಹೊಸ ಹೊಸ ವಿಷಯಗಳನ್ನ ತರ್ತಾರೆ. ಇದರಲ್ಲಿ ಒಂದೆರಡು ಮಾತು ನಾನು ಹೇಳೋದಾಯ್ತು ಅಂದರೆ, ಮೇನಕೆ ಬರ್ತಾಳೆ. ಮೇನಕೆ ಬಂದು ಇವರ ತಪಸ್ಸನ್ನು ಕೆಡಿಸೋದು ಅಂತಲ್ಲ, ಬಂದು ಇಲ್ಲಿಗೆ ಬಂದಮೇಲೆ ಇವರ ಜೊತೆ ಸಂಸಾರವನ್ನು ಮಾಡಬೇಕು. ನಾನು ದೇವಲೋಕದ ಅಲ್ಲಿ ಹೇಗೆ ಮೇನಕೆ, ರಂಬೆ, ಊರ್ವಶಿ ಅಂದರೆ ಅವ್ರು ಯಾರು ಒಂದು ರೀತಿ ಕಾಮತೃಷೆಯನ್ನು ನೀಗಿಸುವಂಥವ್ರು ಅನ್ನೋ ಭಾವನೆ ನಮಗಿದೆ. ಆದರೆ ಮೇನಕೆಗೆ ತಾನು ಸಂಸಾರ ಮಾಡಬೇಕು, ಗೃಹಿಣಿಯಾಗಿರಬೇಕು ಅಂತ ಹೇಳಿ ವಿಶ್ವಾಮಿತ್ರರ ಜೊತೆ, ವಿಶ್ವಾಮಿತ್ರ ಅನ್ನೋದು ಅವರೇ ಇಟ್ಕೊಂಡಂಥ ಹೆಸರು. ಕೌಶಿಕ ನಾನು ವಿಶ್ವಕ್ಕೆ ಮಿತ್ರ ಅಂತ ಆಗಬೇಕು ಅಂತೇಳಿ ಅವನೇ ಇಟ್ಕೊಂಡು ಸಾಧನೆ ಮಾಡುವಾಗ ಇಟ್ಕೊಂಡಂಥ ಹೆಸರು. ವಿಶ್ವಾಮಿತ್ರರ ಜೊತೆ ಸಂಸಾರವನ್ನು ಮಾಡ್ತಾವಳು. ಸಂಸಾರವನ್ನು ಮಾಡಿ ಕೊನೆಗೆ ಶಕುಂತಲೆಯನ್ನು ತಾನೇ ಹೋಗಿ ಕಣ್ಣರ ಆಶ್ರಮಕ್ಕೆ ಒಪ್ಪಿಸಿ ಅವಳು ದೇವಲೋಕಕ್ಕೆ ಹೋಗ್ತಾಳೆ. ದೇವಲೋಕಕ್ಕೆ ಹೋಗೋದಕ್ಕೆ ಅವಳಿಗೆ ಇಷ್ಟ ಇರಲ್ಲ, ಆದ್ರೂ ಹೋಗಲೇಬೇಕಾದ ಸಂದರ್ಭ. ಯಾಕಂದರೆ ಇಂದ್ರಾಧೀನರವರು ದೇವಲೋಕಕ್ಕೆ ಹೋಗ್ತಾರೆ. ಅವಳು ಎಲ್ಲರೂ ಕೂಡ ಶಕುಂತಲೆಯನ್ನು ಶಕುಂತಲಾ ಪಕ್ಷಿಗಳು ಕಾಪಾಡೋದು ಒಂದ ಈ ಕಥೆಯಲ್ಲಿ ಹೇಳೋದಿಲ್ಲ. ಇವಳು ತಗೊಂಡು ಹೋಗಿ ವಿಶ್ವಾಮಿತ್ರನ ಮಗಳನ್ನು ಕಣ್ವರೆಗೆ ಕೊಡ್ತಾಳೆ, ಅವ್ರು ಸಾಕ್ತಾರೆ. ಇದು ಈ ಕಥೆಯಲ್ಲಿ ಬರುತ್ತೆ. ಅದೇ ರೀತಿ ಮುಂದೆ ಇನ್ನೊಬ್ಬಳು ಇವಳು ಘೃತಾಚಿ ಅಂತ, ಅವಳು ಒಬ್ಬಳು ಅಪ್ಸರೆ. ಅವಳು ಇವ್ರ ಜೊತೆ ಸಂಸಾರವನ್ನು ಮಾಡಬೇಕು ಅಂತ ಬಯಕೆ ಮಾಡಿಕೊಂಡು ವಿಶ್ವಾಮಿತ್ರನ ಜೊತೆ ಸಂಸಾರವನ್ನು ಮಾಡ್ತಾಳೆ. ಈ ರೀತಿ ಈ ಕತೆ ಬಹಳ ಕಥೆಯಲ್ಲ, ಇದು ನಾವು ಬಹಳ ಅಧ್ಯಯನ ಮಾಡಬೇಕಾದಂಥದ್ದು. ಇದನ್ನು ಅಧ್ಯಯನ ಅಂತ ಓದಬೇಕು. ಕತೆ ಅಂತ ಒಂದ್ಸತಿ ಓದಿ ಎರಡನೇ ಸತಿ ಮೂರನೇ ಸತಿಗೆ ಅಧ್ಯಯನ ಅಂತ ಮಾಡಬೇಕಾಗತ್ತೆ. ವಸಿಷ್ಠರ ಜೊತೆ ಹೇಗೆ ದ್ವೇಷ ಇಟ್ಕೊಂಡು ಕೊನೆಗೆ ವಸಿಷ್ಠರನ್ನ ಗುರುವನ್ನಾಗಿ ಒಂದು ರೀತಿ ಸ್ವೀಕರಿಸಿ ಬ್ರಹ್ಮರ್ಷಿ ಆಗ್ತಕ್ಕಂಥ ವಿಶ್ವಾಮಿತ್ರನ ಕತೆ ನಿಜವಾಗ್ಲೂ ಮನಸ್ಸಿಗೆ ತಟ್ಟತ್ತೆ. ವಿಶ್ವಾಮಿತ್ರನಿಗೆ ಬ್ರಹ್ಮರ್ಷಿ ಪದವಿ ಕೊಡಬೇಕಾದ್ರೆ ಆ ಸಭೆಯ ಅಧ್ಯಕ್ಷತೆ ವಹಿಸೋದು ಯಾರಪ್ಪ ಅಂದರೆ ಗಾರ್ಗಿ. ಮಹಿಳೆಗೆ ಎಷ್ಟು ಉನ್ನತ ಸ್ಥಾನವನ್ನು ಕೊಡ್ತಾ ಇದ್ರು ಅಂತಕ್ಕಂಥದ್ದನ್ನು ಆ ಕಲ್ಪನೆಯಲ್ಲಿ ಗೊತ್ತಾಗುತ್ತೆ. ಅದಕ್ಕೇನೆ ನನಗೆ ಇವರು ವ್ಯಾಸರಾವ್ ಬರೆದಿರೋ ಮಾತುಗಳು ಬಹಳ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ವ್ಯಾಸರಾವ್ ಅಂದರೆ, ಮರೆತು ಹೋದ ಆಶ್ರಮಗಳನ್ನು ಮತ್ತೆ ಇಲ್ಲಿ ಸೃಷ್ಟಿಸಿ ದೈವತ್ವಕ್ಕೆ ವೈದ್ಯರನ್ನು ಮನುಜರನ್ನು ದೇವುಡು. ಆ ಕತೆ ಈ ನಹುಷನ ಕಥೆಯಲ್ಲಿ ಬರುತ್ತೆ. ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂತಹ ಮಹಾಕ್ಷತ್ರಿಯ ಗ್ರಂಥ. ಇದು ನಹುಷನ ಕತೆ. ನಹುಷ ಒಬ್ಬ ಭೂಲೋಕದ ರಾಜ. ಇವನಿಗೆ ಇಂದ್ರ ಪದವಿಗೆ ದೇವತೆಗಳೇ ಕರೆದು ಅವನಿಗೆ ಇಂದ್ರನನ್ನಾಗಿ ಮಾಡ್ತಾರೆ. ಇದರಲ್ಲಿ ಮನುಷ್ಯರನ್ನ ಮತ್ತು ದೇವತೆಗಳನ್ನು ಹೋಲಿಸಿ ನೋಡಿದಾಗ ಮನುಷ್ಯರು ಎಷ್ಟೋ ವಾಸಿ ಅನ್ನೋ ಒಂದು ರೀತಿಯ ಒಂದು ಅಭಿಪ್ರಾಯಗಳನ್ನು ನಮಗೆ ಅನಿಸ್ಬಿಡುತ್ತೆ. ಓಹೋ, ಮನುಷ್ಯರ ಗುಣಗಣತೆಗಳನ್ನ ಎಷ್ಟು ಚೆನ್ನಾಗಿ ಚಿತ್ರಿಸಿದ್ದಾರೆ ಅಂತೇಳಿ. ಅದು ಕತೆ ನೀವು ಓದಿದರೆ ಗೊತ್ತಾಗತ್ತೆ. ಮೊದಲು ದೇವಸಭೆಗೆ ಕೆಲವರು ಋಷಿಗಳು ಬರ್ತಾರೆ. ಅವರು ಕೆಲವು ಪ್ರಶ್ನೆಗಳನ್ನು ಇಂದ್ರನಿಗೆ ಕೇಳ್ತಾರೆ. ದೇವಸಭೆಯಲ್ಲೇನೆ ಇಂದ್ರ ಅದಕ್ಕೆ ಉತ್ತರ ಕೊಡೋಕ್ಕೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಬೃಹಸ್ಪತಿಗಳು ಬರ್ತಾರೆ. ಆದರೆ ಬೃಹಸ್ಪತಿಗಳನ್ನು ಇಂದ್ರ ಗಮನಿಸೋದಿಲ್ಲ. ಅದನ್ನು ನೋಡಿಬಿಟ್ಟು ಬೃಹಸ್ಪತಿಗಳು ಅಂತರ್ಧಾನರಾಗ್ಬಿಡ್ತಾರೆ. ಅವ್ರಿಗೆ ಸಿಟ್ಟು ಬರುತ್ತೆ.
ಆಮೇಲಿಂದ ಒಬ್ಬ ದೇವರಿಗೆ ಒಬ್ಬರು ಆಚಾರ್ಯ ಬೇಕು ಅಂಥೇಳಿ ಅವರು ವಿಶ್ವರೂಪಾಚಾರ್ಯ ಕೃಷ್ಣ ಬ್ರಹ್ಮನ ಮಗನಾದ ವಿಶ್ವರೂಪ, ಇದನ್ನು ಬ್ರಹ್ಮನೇ ಹೇಳೋದು ಅವನ ಕರ್ಕೊಂಬ ಅಂತೇಳಿ ಅವನ್ನ ಕರ್ಕೊಂಬರ್ತಾರೆ. ಆದರೆ ಅವನಿಗೆ 3 ಮುಖ ಇರುತ್ತೆ. ಒಂದು ಮುಖದಲ್ಲಿ ಅವನು ವೇದಾಧ್ಯಯನ ಮಾಡ್ತಿರ್ತಾನೆ, ಪಾಠ ಮಾಡ್ತಾ ಇರ್ತಾನೆ. ಆದರೆ ಇನ್ನೊಂದು ಮುಖದಲ್ಲಿ ಯಾವಾಗಲೂ ಸುರಾಪಾನ ಮಾಡ್ತಾ ಇರ್ತಾನೆ. ಯಾಕಂದರೆ ಅವನ ತಾಯಿ ರಾಕ್ಷಸಿ, ತಂದೆ ದೇವರು, ಆ ರೀತಿಯ ಸಂತಾನ ಅವನು. ಜೊತೆಗೆ ವಿಶ್ವರೂಪಾಚಾರ್ಯ ಬಂದ ತಕ್ಷಣ ರಾಕ್ಷಸರೆಲ್ಲರೂ ಕೂಡ ದೇವಲೋಕಕ್ಕೆ ಬರೋಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ಇದೆಲ್ಲ ಇಂದ್ರನಿಗೆ ಇಷ್ಟ ಆಗೋದಿಲ್ಲ. ವಿಶ್ವರೂಪಾಚಾರ್ಯನ ಏನ್ಗೆ ನೀನು ಸುರಾಪಾನ ಮಾಡಬೇಡ, ಸೋಮಪಾನ ಮಾಡು ಪರವಾಗಿಲ್ಲ ಅಂತ ಹೇಳ್ತಾನೆ. ಅದೆರಡರ ಮಧ್ಯೆ ಏನು ವ್ಯತ್ಯಾಸ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದಕ್ಕೆ ಆತ ಒಪ್ಪದೇ ಇರುವಾಗ, ಇದು ನನ್ನ ಕೆಲಸ ನಾನು ಮಾಡ್ತೀನಿ, ನಿನಗೇನು ಬೇಕೋ ಅದನ್ನು ನೀನು ಹೇಳು, ನಾನು ಗುರುವಾಗಿ ನಿಂಗೆ ನಡೆಸ್ಕೊಡ್ತೀನಿ ಅಂತ. ವಿಶ್ವರೂಪಾಚಾರ್ಯನಿಗೆ ಒಳ್ಳೆಯ ಮನಸ್ಸು ಇರುತ್ತೆ. ದೇವತೆಗಳು ಮತ್ತು ರಾಕ್ಷಸರು ಇಬ್ಬರಿಗೂ ಒಳ್ಳೆಯದನ್ನು ಮಾಡಬೇಕು ಅಂತ ಆತ ಬಯಸ್ತಾ ಇರ್ತಾನೆ. ಆದರೆ ದೇವತೆಗಳಿಗೆ ಇದು ಸರಿ ಹೋಗೋದಿಲ್ಲ. ವಿಶ್ವರೂಪಾಚಾರ್ಯನ ಸ್ವತಃ ಇಂದ್ರನೇ ಅವರನ್ನ ಕೊಲೆ ಮಾಡಿಬಿಡ್ತಾನೆ, ಸಾಯಿಸ್ಬಿಡ್ತಾನೆ. ಅದಾದಮೇಲೆ ಅದು ಕೃಷ್ಣಬ್ರಹ್ಮನಿಗೆ ಬಹಳ ಸಿಟ್ಟು ಬರುತ್ತೆ. ವೃತ್ರ ಅಂತಕ್ಕಂಥ ಒಬ್ಬ ರಾಕ್ಷಸನನ್ನು ಸೃಷ್ಟಿ ಮಾಡ್ತಾನೆ. ಆ ರಾಕ್ಷಸ ಇಂದ್ರನನ್ನು ಸೋಲಿಸ್ತಾನೆ. ಅವನೇ ಸ್ವಲ್ಪ ದಿವಸ ಇಂದ್ರನಾಗಿರ್ತಾನೆ. ಇಂದ್ರ ಅವನ ಜೊತೆ ಇರ್ತಾನೆ. ಆದರೆ ಅವರಿಂದ ಬಿಡಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ದಧೀಚಿ ಮಹರ್ಷಿ ಹತ್ರ ದಧೀಚಿಯ ಮೂಳೆಯನ್ನು ತಗೊಂಡು, ಬೆನ್ನು ಮೂಳೆಯನ್ನು ತಗೊಂಡು ವಜ್ರಾಯುಧ ಮಾಡಿಬಿಟ್ಟು ಒಂದು ರೀತಿ ಮೋಸದಿಂದಲೇ ಈ ವೃತ್ರಾಸುರನ ಕೊಲೆ ಆಗುತ್ತೆ. ಅದನ್ನು ಇಂದ್ರನೇ ಮಾಡ್ತಾನೆ, ಅದನ್ನು ಕೂಡ ಇಂದ್ರನೇ ಮಾಡ್ತಾನೆ. ಆದರೆ ಮತ್ತೆ ಇಂದ್ರ ಪದವಿ ಖಾಲಿಯಾಗಿ ಉಳಿಯುತ್ತಲ್ಲ, ಯಾರು ಮಾಡಬೇಕು ಅಂದಾಗ ಆವಾಗ ನಹುಷನ್ನ ಕರ್ಕೊಂಡು ಬರ್ತಾರೆ. ಅವನು ಭೂಲೋಕದಲ್ಲಿ ದೊಡ್ಡ ರಾಜ ಅಂತ. ಈ ಮಹಾಕ್ಷತ್ರಿಯ ಕಥೆಯಲ್ಲಿ ವಿಶೇಷ ಅಂದರೆ ಈ 86 ಪುಟ ಆದಮೇಲೆ ನಹುಷ ಚಕ್ರವರ್ತಿ ಇದರಲ್ಲಿ ಪ್ರವೇಶ ಮಾಡ್ತಾನೆ. ಒಟ್ಟು ಪುಸ್ತಕ ಇರೋದೇ 190 ಪೇಜು. ಅದರಲ್ಲಿ 90ನೇ ಪುಟಕ್ಕೆ ಬರ್ತಾನೆ. ಅಂದರೆ 90 ಪುಟ ಬೇರೆಯವ್ರ ಕಥೆನೇ ಇದೆ. ಆಮೇಲೆ ನಹುಷನ್ನ ಬಹಳ ಬೇರೆ ರೀತಿಯಲ್ಲಿ ಚಿತ್ರಿಸಿದ್ದಾರೆ. ನಾವು ಮಹಾಭಾರತ ಕಥೆಯಲ್ಲಿ ಓದುವಂಥ ನಹುಷ ಇಲ್ಲಿಲ್ಲ. ಇಲ್ಲಿಯ ನಹುಷ ಬಹಳ ಒಳ್ಳೆಯವನು. ಅವನು ಹೆಂಡತಿ ವಿರಜಾದೇವಿ ಅಂಥೇಳಿ ಯಾವಾಗ ಸ್ವರ್ಗಕ್ಕೆ ಬಾ, ನೀನು ಇಂದ್ರ ಪದವಿಯನ್ನು ತಗೊಂಡು ಸ್ವೀಕರಿಸು ಅಂತ ಹೇಳಿದಾಗ, ನಾನು ಸ್ವರ್ಗಕ್ಕೆ ಬರ್ತೀನಿ, ಇಂದ್ರ ಪದವಿಯನ್ನು ಸ್ವೀಕರಿಸ್ತೀನಿ, ಆದರೆ ನನ್ನ ಜೊತೆ ವಿರಜಾದೇವಿ ಇರಬೇಕು ಅಂತ ಹೇಳ್ತಾನೆ. ಮತ್ತು ಅಲ್ಲಿಯ ರಹಸ್ಯಗಳನ್ನೆಲ್ಲ ನನಗೆ ಹೇಳಬೇಕು ಅಂತ ಕೇಳ್ತಾನೆ. ಅದು ಬೇಕಾದಷ್ಟು ಘಟನೆಗಳು ಈ ಮಧ್ಯ ನಡೆಯುತ್ತೆ. ಈ ವೃತ್ರಾಸುರನ ಭಯಕ್ಕೆ ಇಂದ್ರ ಎಲ್ಲೋ ಹೋಗಿ ಔಸ್ಕೊಂಡ್ಬಿಟ್ಟಿರ್ತಾನೆ. ಮಾನಸ ಸರೋವರದಲ್ಲಿ ಒಂದು ಕಮಲದ ಹೂವಿನ ಕಂಠನಾಳದಲ್ಲಿ ಔಸ್ಕೊಂಡ್ಬಿಟ್ಟಿರ್ತಾನೆ ಅವನು. ನಹುಷ ಹೇಳ್ತಾನೆ. ನಹುಷ ಎಲ್ಲ ಕೇಳಿ ಅಲ್ಲಿ ದೇವತೆಗಳ ಜೊತೆ ವ್ಯವಹಾರ ಮಾಡುವಾಗ ಅವ್ನಿಗೆ ಗೊತ್ತಾಗುತ್ತೆ, ಜಾಸ್ತಿ ದಿವಸ ಇವ್ರು ನನ್ನ ಇಲ್ಲಿ ಇಂದ್ರನಾಗಿ ಇಡೋದಿಲ್ಲ ಅಂತ. ಅವನಿಗೂ ಏನು ಆಸೆ ಇರೋದಿಲ್ಲ, ಅವನು ತ್ಯಾಗಕ್ಕೆ ಸಿದ್ಧನಾಗಿರ್ತಾನೆ ನಹುಷ. ಅವನು ಶಚಿ ಒಂದು ಪ್ರಶ್ನೆ ಕೇಳ್ತಾನೆ, ಇಂದ್ರತ್ವ ಪೂರ್ಣವಾಗಬೇಕಾದ್ರೆ ಏನಾಗಬೇಕು? ಇಂದ್ರತ್ವ ಪೂರ್ಣವಾಗಬೇಕಾದ್ರೆ ಶಚಿ ಪತಿ ಆಗಬೇಕು ಅಂಥೇಳಿ ಅವನಿಗೆ ಅಲ್ಲಿ ಹೇಳ್ತಾರೆ. ಆ ಶಚಿಗೆ ಇವನು ಹೇಳಿ ಕಳಿಸಿದಾಗ ನಹುಷನಿಗೆ ಕೆಟ್ಟ ಭಾವನೆ ಇದೆ ಅಂಥೇಳಿ ಅವರು ಭಾವಿಸ್ತಾರೆ. ಮೂಲ ಕಥೆಯಲ್ಲಿ ನಹುಷ ಶಚಿದೇವಿಯನ್ನು ಬಯಸ್ತಾನೆ. ಆದರೆ ಈ ಕಥೆಯಲ್ಲಿ ಶಚಿದೇವಿಯನ್ನು ಅವನು ಬಯಸೋದಿಲ್ಲ. ವಿರಜಾದೇವಿಯೇ ಇಂದ್ರಾಣಿ ಆಗಿರಬೇಕು ಅಂತ ಹೇಳಿ ಅವನ ಬಯಕೆ ಆಗಿರುತ್ತೆ. ಶಚಿದೇವಿಗೆ ಹೇಳ್ತಾನೆ, ಏನೇನು ಹೆದರ್ಕೋಬೇಡ, ನೀನು ಬೇಕಾದ್ರೆ ಇಂದ್ರನನ್ನು ಹುಡುಕಿಸು ಅಂಥೇಳಿ ಹುಡುಕಿಸೋಕೆ ಆಜ್ಞೆ ಕೊಡ್ತಾನೆ. ಕೊನೆಗೆ ಇಂದ್ರನ ಹುಡುಕಿಸ್ತಾರೆ, ಇಂದ್ರ ಬರ್ತಾನೆ. ಕೊನೆಯಲ್ಲಿ ಅವನು ಒಂದು ಮಾತನ್ನು ಕೇಳ್ತಾನೆ ಶಚಿದೇವಿಗೆ, ಆಯ್ತಪ್ಪ, ಇಂದ್ರನಿಗೆ ಮಾಡದೇ ಇರೋ ಕೆಲಸ ಒಂದು ನನಗೆ ಹೇಳು. ಆವಾಗ ಶಚಿದೇವಿ ಹೇಳ್ತಾರೆ, ಶಿಬಿಕೋತ್ಸವ ಮಾಡಬೇಕು. ಶಿಬಿಕ ಅಂದರೆ ಪಲ್ಲಕ್ಕಿ ಉತ್ಸವನ ನೀನು ಮಾಡಿಸು. ಆ ಪಲ್ಲಕ್ಕಿ ಉತ್ಸವ ಅಂದರೆ ಆ ಪಲ್ಲಕ್ಕಿಯನ್ನು ಸಪ್ತಋಷಿಗಳು ಎತ್ಕೊಂಡು ಬರಬೇಕು. ಆದರೆ ಅದನ್ನು ಮಾಡಿಬಿಟ್ರೆ ಅವನು ಬಹುಶಃ ಕಾಯವಾಗಿ ದೇವಲೋಕದಲ್ಲಿ ಉಳಿದು ಬಿಡ್ತಾನೇನೋ ಭಯನೋ ಏನೋ. ಒಂದು ನಿಯತಿ ಅಂತ ಇನ್ನೊಂದು ದೇವತೆ ಬಂದು ಅವನ ಆ 7ನೇ ದಿವಸ ಸಮಾಧಿಯನ್ನು ಭಂಗ ಮಾಡ್ತಾನೆ. ಆ ಶಿಬಿಕೋತ್ಸವ ಮಾಡುವಾಗ ಆ ಸಪ್ತರ್ಷಿಗಳು ತೆಗೆದುಕೊಂಡು ಹೋಗ್ತಕ್ಕಂಥ ಪಲ್ಲಕ್ಕಿಯಲ್ಲಿ ಈತ ಕೂತ್ಕೊಂಡಾಗ 7 ದಿವಸನೂ ಸಮಾಧಿಯ ಒಂದು ಅನುಭವ. ಬೇರೆ 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 ಮಟ್ಟದ ಒಂದು ಸಮಾಧಿಗಳು, ಆಧ್ಯಾತ್ಮ ಅನುಭವಗಳು, ಅದು ಕೂಡ ನಿಮಗೆ ಮಹಾಕ್ಷತ್ರಿಯದಲ್ಲಿ ಸಿಕ್ಕತ್ತೆ. ಇದು ಭಾಳ ಆಶ್ಚರ್ಯಕರವಾಗಿದೆ. ಇದು ನಿಮಗೆ ಅಲ್ಲಿ ಆತ 7ನೇ ದಿವಸ ಅವನು ಸ್ವಲ್ಪ ಸಮಾಧಿ ಭಂಗ ಆಗಿಬಿಡುತ್ತೆ. ಭಂಗ ಆದಾಗ ಅವನು ಇಂದ್ರನೇ ಆಗಿರೋದ್ರಿಂದ ತನಗೆ ತಾನು ಶಾಪ ಕೊಟ್ಕೊಂಡು ಅಜಗರನಾಗಿ ಉಳಿತಾನೆ. ಮೂಲ ಕಥೆಯಲ್ಲಿ ಏನಿದೆ, ಅವನಿಗೆ ಬೇರೆಯವರು ಶಾಪ ಕೊಡ್ತಾರೆ, ಇಂದ್ರ ಶಾಪ ಕೊಡ್ತಾನೆ, ನೀನು ಹಾವಾಗು ಅಂತೇಳಿ. ಆದರೆ ಇವನು ತನಗೆ ತಾನು ಶಾಪ ಕೊಟ್ಕೊಂಡು ಅಜಗರ ಆಗ್ತಾನೆ. ತದನಂತರ ಅವನು ಮತ್ತೆ ಇಂದ್ರಲೋಕದಲ್ಲಿ ಬಂದಿರ್ತಾನೆ ಅಂಥೇಳಿ ಇದು ಬಹಳ ಮಹತ್ವಪೂರ್ಣವಾದ ಕೃತಿನೇ. ಇನ್ನು ಮಹಾದರ್ಶನ, ಇದು ಯಾಜ್ಞವಲ್ಕ್ಯರ ಬಗ್ಗೆ ಹೆಚ್ಚಿಗೆ ವೇದಾಂತದ ಚರ್ಚೆಗಳು ಈ ಪುಸ್ತಕದಲ್ಲಿ ಆಗಿದೆ.
ಅದರಿಂದ ಅದನ್ನು ನಾವು ಕಥೆಗಿಂತ ಹೆಚ್ಚಾಗಿ ಬೇರೆ ಬೇರೆ ಚರ್ಚೆಗಳೇ ಇರೋದ್ರಿಂದ ನಾವು ಹೆಚ್ಚು ಅದನ್ನು ಅಧ್ಯಯನದ ಮೂಲಕ ಅದನ್ನು ಪಡ್ಕೊಳ್ಬೇಕಾಗತ್ತೆ ಅಂತ ನನಗೆ ಅನಿಸುತ್ತೆ. ಎಷ್ಟು ಟೈಮ್ ಇದೆ ಜಗನ್ನಾಥ್ ಅವರೇ? ಇನ್ನೊಂದು 5 ನಿಮಿಷ ಇದೆಯಾ ಸಮಯ? ಆಮೇಲೆ ತಾವು ಮಾತಾಡ್ಬೋದು, ತೊಂದರೆ ಇಲ್ಲ. ಆಮೇಲೆ ಇದೇನಾಯ್ತು ಅಂದರೆ, ಇದು 3 ಕಾದಂಬರಿಗಳು, ಇನ್ನೂ ಬೇಕಾದಷ್ಟು ಕಾದಂಬರಿಗಳಿದೆ. ಅದರ ಬಗ್ಗೆ ನಾವು ಹೇಳ್ತಾ ಹೋದರೆ ಬಹುಶಃ ಸಮಯ ಆಗ್ಬಿಡುತ್ತೆ ಅಂತ ಕಾಣಿಸುತ್ತೆ. ಆದರೆ ಒಂದೆರಡು ಕಾದಂಬರಿ ಬಗ್ಗೆ ಮಾತ್ರ ಹೇಳಬೇಕು. ಮಯೂರ ಅಂತ ಕಾದಂಬರಿ. ಈ ಮಯೂರ ಕಾದಂಬರಿ ಏನೋ ಐತಿಹಾಸಿಕ ಕಾದಂಬರಿ. ಕನ್ನಡದಲ್ಲಿ ಪೌರಾಣಿಕ ಕಾದಂಬರಿಗೆ ಒಂದು ಸ್ಪಷ್ಟವಾದ ದಿಕ್ಕನ್ನು, ಸ್ಪಷ್ಟವಾದಂತಹ ಒಂದು ಚೌಕಟ್ಟನ್ನು ಒದಗಿಸಿದವರು ದೇವುಡು ನರಸಿಂಹಶಾಸ್ತ್ರಿಗಳು. ಅದೇ ರೀತಿ ಐತಿಹಾಸಿಕ ಕಾದಂಬರಿ ಮಯೂರ ವರ್ಮ. ಅದು ಸಿನಿಮಾ ಎಲ್ಲ ಹಾಗೆ ಬಂದಿದೆ. ಇವಾಗ ಇವನು ಒಬ್ಬ ಕ್ಷತ್ರಿಯ ರಾಜಕುಮಾರ ಪಲ್ಲವರ ಹತ್ರ ಇರ್ತಾನೆ, ಕಾಂಚೀಪುರಂನಲ್ಲಿ ಇರ್ತಾನೆ ಒಂದು ಬ್ರಾಹ್ಮಣ ವೇಷದಲ್ಲಿ. ಈ ರೀತಿ ಒಂದು ಕಥೆ, ಅದು ಮಯೂರನ ಕಥೆ ಇದೆ. ಆಮೇಲೆ ಚಿನ್ನ ಅಂಥೇಳಿ ಒಂದು ಕಥೆ, ಅದು ವಿಜಯನಗರದ ಕೊನೆಯ ದೊರೆ ರಾಮರಾಯ ಆಸ್ಥಾನದಲ್ಲಿ ಚಿನ್ನಸಾನಿ ಅಂತ ಒಬ್ಬಳು ನರ್ತಕಿ ಇರ್ತಾಳೆ. ಅವಳು ಬಹಳ ಸುಂದರಿ, ಅವಳು ತುಂಬ ಚೆನ್ನಾಗಿ ಕಲೆ, ಅವಳಿಗೆ ದೈವದತ್ವ ಒಲ್ದಿರುತ್ತೆ, ಸಂಗೀತ ಮತ್ತು ನೃತ್ಯ. ಆದರೆ ಒಂದು ಕುತಂತ್ರದಿಂದಾಗಿ ಅವಳು ಗೋಲ್ಕಂಠದಲ್ಲಿ ಹೋಗಿ ಸುಲ್ತಾನನ ಮುಂದೆ ನೃತ್ಯ ಮಾಡಬೇಕಂತ ಒಂದು ಸಂದರ್ಭ ಬರುತ್ತೆ. ಆವಾಗ ಇವಳು ಏನು ಮಾಡ್ತಾಳೆ ಅಂದರೆ, ಒಪ್ಕೊಳ್ಳೋದಿಲ್ಲ, ಇದು ಬಹಳ ಅನ್ಯಾಯ ಆಗ್ತಿದೆ ಅಂತ ಅವಳು ಪ್ರತಿಭಟಿಸ್ತಾಳೆ. ಆದರೂ ಹೋಗಬೇಕಾಗತ್ತೆ. ಹೋಗಿ ಅಲ್ಲಿ ನೃತ್ಯ ಸಂಗೀತವನ್ನು ಮಾಡಿ ಆಮೇಲೆ ತಾನು ಆತ್ಮಾಹುತಿ ಮಾಡ್ಕೊಂಡ್ಬಿಡ್ತಾಳೆ. ಇದು ವಿಜಯನಗರದ ಆ ಕಾಲದ ಒಂದು ಚಿತ್ರಣವನ್ನು, ಇದು ಮೂಲ ಕಥೆ ಅಲ್ಲ, ಇದು ಕಥೆಯನ್ನು ವಿಸ್ತರಿಸಿದ್ದಾರೆ. ಇದರಲ್ಲಿ ರಾಮರಾಯ ನಿಜವಾದಂಥ ವ್ಯಕ್ತಿ, ಗೋಲ್ಕಂಡದ ದೊರೆ, ಇವರೆಲ್ಲ ಇದ್ದಾರೆ. ಆದರೆ ಈ ಕಥೆಯನ್ನು ವಿಸ್ತರಿಸೋದ್ರಲ್ಲಿ ಇವರು ಆ ಕಾಲದ ಐತಿಹಾಸಿಕ ಪರಿಸ್ಥಿತಿ ಏನೇನಿತ್ತು ಇದನ್ನೆಲ್ಲ ನಮಗೆ ಅವರು ತೋರಿಸಿದ್ದಾರೆ. ಹಾಗೆ ಸಾಮಾಜಿಕ ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ. ಬೇಕಾದಷ್ಟು ಸಾಮಾಜಿಕ ಕಾದಂಬರಿಗಳಿದೆ. ಸುಮಾರು 17 ಕಾದಂಬರಿಗಳು ಇವರು ಬರೆದಿದ್ದಾರೆ. ಆಮೇಲೆ ಕೆಲವಲ್ಲಿ ಹೆಚ್ಚಿಗೆ ರೀತಿ ಟಾಕ್ಸಿಕ್ ಅಂತಾರಲ್ಲ, ಆ ಥರ ಅಂಶಗಳನ್ನು ಕೂಡ ಕಾಣಬಹುದು. ಒಂದು ಸಣ್ಣ ಘಟನೆ ಹೇಳಿಬಿಡ್ತೀನಿ. ಅನಾಕ್ರು ಅವರು ನಗ್ನ ಸತ್ಯ ಅಂತ ಒಂದು ಕಾದಂಬರಿಯನ್ನು ಬರೀತಾರೆ. ಇದರಲ್ಲಿ ಈ ರೀತಿ ಒಂದು ಕಾಮ ಪ್ರಚೋದಕವಾದಂತಹ ಕೃತಿಗಳು ಈ ಥರ ಇದೆಯಲ್ಲ, ಈ ರೀತಿಯ ಲೇಖನ ಇದೆಯಲ್ಲ, ಈ ರೀತಿ ಯಾರು ಬರೀಬಲ್ಲರು ಅಂತ ಯಾರೋ ಸವಾಲು ಹಾಕ್ತಾರೆ. ಆವಾಗ ದೇವುಡವರು, ಮಹಾಬ್ರಾಹ್ಮಣ ಬರೆದಂಥ ದೇವುಡವರು ಪೋಲಿ ಪಟಾಲಂ ಅಂತ ಒಂದು ಕಾದಂಬರಿ ಬರೆದ್ಬಿಡ್ತಾರೆ. ಬರೆದು ಪ್ರಕಾಶಕ್ಕೆ ತೋರಿಸ್ತಾರೆ. ಪ್ರಕಾಶಕ ಹೇಳ್ತಾನೆ, ಅವನು ಓದ್ಬಿಟ್ಟು ಅವನಿಗೆ ಒಂದು ರೀತಿ ಶಾಕ್ ಅಂತಾರಲ್ಲ, ಆ ಥರ ಆಗ್ಬಿಡುತ್ತೆ. ಈ ಪೋಲಿ ಪಟಾಲಂ ಏನು ಮಾಡೋದು ಅಂತೇಳಿ ಕೊನೆಗೆ ಓದ್ಬಿಟ್ಟು ಹೇಳ್ತಾನೆ, ದೇವುಡವರೇ ಇದನ್ನು ನಾನು ಪ್ರಕಟಣೆ ಮಾಡಲ್ಲ, ದಯವಿಟ್ಟು ನೀವು ಪ್ರಕಾಶನ ಮಾಡಬೇಡಿ ಅಂತೇಳಿ ಅವನೇ ಅದನ್ನು ನಾಶ ಮಾಡಿಬಿಡ್ತಾನೆ. ಆವಾಗಲೇ ಅವನೇ ನಾಶ ಮಾಡಿಬಿಡ್ತಾನೆ. ಅಂದರೆ ಇವರ ಸಾಮರ್ಥ್ಯ ಯಾವ ಜಾಗಕ್ಕೆ ಹೋದರೆ ಇಲ್ಲಿ ಸ್ಪಿನ್ ಪಿಚ್ ಆದರೆ ಸ್ಪಿನ್ನು, ಫಾಸ್ಟ್ ಪಿಚ್ ಆದರೆ ಫಾಸ್ಟು, ಈ ಪಿಚ್ ಯಾವ ಥರ ಇದೆಯೋ ಆ ರೀತಿ ಅಲ್ಲಿದ್ದು ಸೆಂಚುರಿ ಹೊಡಿತಕ್ಕಂಥವ್ರು. ಆಮೇಲೆ ಅಷ್ಟೆಲ್ಲ ಕಾದಂಬರಿಗಳನ್ನ ಬರೆದವರು ಮಕ್ಕಳ ಕಥೆಗಳ ಬಗ್ಗೆ ನಿಮ್ಗೆ ಆಗಲೇ ಹೇಳಿದೆ. ಆಮೇಲೆ ಚಲನಚಿತ್ರದಲ್ಲಿ ಕೈ ಆಡಿಸ್ತಾರೆ. ಕರ್ನಾಟಕ ಫಿಲ್ಮ್ ಕಾರ್ಪೊರೇಷನ್ ಸ್ಥಾಪನೆ ಮಾಡಿದ್ರು ಇವರು. ನೋಡಿ, ಒಬ್ಬ ಸಾಹಿತಿ ಏನೇನು ಮಾಡ್ಬೋದು, ಸಾಧ್ಯತೆಗಳೇನಿದೆ ಅಂತೇಳಿ. ಅದರಲ್ಲಿ ಮೊದಲ ನಿರ್ವಾಹಕ ನಿರ್ದೇಶಕರಾಗಿ ಗುಬ್ಬಿ ವೀರಣ್ಣ ಅವ್ರನ್ನ ನೇಮಕ ಮಾಡ್ತಾರೆ. ಆಮೇಲೆ ಗುಬ್ಬಿ ವೀರಣ್ಣ ಮತ್ತು ದೇವುಡು ಸೇರಿ 1930ನೇ ಇಸ್ವಿಯಲ್ಲಿ ಹರಿಮಾಯೆ ಅಂತ ಒಂದು ಸಿನಿಮಾನ ಮಾಡ್ತಾರೆ. ಮತ್ತು ಹಿಸ್ ಲವ್ ಅಫೇರ್ ಅಂತ, ಇದು ಬಿಡುಗಡೆ ಆಗಲಿಲ್ವಂತ ಈ ಪುಸ್ತಕ, ಈ ಸಿನಿಮಾ ಹಿಸ್ ಲವ್ ಅಫೇರ್ ಅಂತ. ಇದರಲ್ಲಿ ಎಲ್ಲದರಲ್ಲೂ ಇವರು ಚಿತ್ರವನ್ನು ಮಾಡ್ತಾರೆ, ಇವರು ಪಾತ್ರವನ್ನು ಮಾಡ್ತಾರೆ, ಸಿನಿಮಾ ನಟನಾಗಿ ಪಾತ್ರವನ್ನು ಮಾಡ್ತಾರೆ. ಪ್ರಮುಖ ಪಾತ್ರಗಳನ್ನು ದೇವುಡು ನಿರ್ವಹಣೆ ಮಾಡ್ತಾರೆ. ನಾಟಕಗಳನ್ನ ಬರೆದ್ರು. ಆ ನಾಟಕಗಳನ್ನ ಬರೆದವರು ಇಲ್ಲಿ ಸಿನಿಮಾದಲ್ಲೂ ಪಾತ್ರ ವಹಿಸಿದ್ದಾರೆ. 1933ರಲ್ಲಿ ವರದಾಚಾರ್ಯರ ಜೊತೆ ಸೇರಿಕೊಂಡು ಭಕ್ತ ಧ್ರುವ ಅನ್ನುವ ಸಿನಿಮಾವನ್ನು ಇವರು ನಿರ್ಮಾಣ ಮಾಡ್ತಾರೆ. ದೇವುಡವರು ನಿರ್ಮಾಣ ಮಾಡ್ತಾರೆ, ಪ್ರಧಾನ ಪಾತ್ರದಲ್ಲಿ ಇರ್ತಾರೆ. ಚಿತ್ರ ಸಾಹಿತ್ಯ ಬರೆದಿರ್ತಕ್ಕಂಥವ್ರು ದೇವುಡವರು. 37ರಲ್ಲಿ ಚಿರಂಜೀವ ಅಂತಕ್ಕಂಥ ಒಂದು ಸಿನಿಮಾವನ್ನು ಮಾಡ್ತಾರೆ. ಇಷ್ಟು ಚಲನಚಿತ್ರ ಕ್ಷೇತ್ರದಲ್ಲಿ ಇಷ್ಟು ಕೈಯಾಡಿಸಿ ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಿದ್ರು. ನಾಟಕಗಳು ಸುಮಾರು ನಾಟಕವನ್ನು ಬರೆದರು. ಕನ್ನಡ ಸಾಹಿತ್ಯ ಸಮಾಜ ಇದೊಂದು ಅವರು ಸ್ಥಾಪನೆ ಮಾಡಿದಂಥ ಸಂಸ್ಥೆ. ನಾವಿವಾಗ ಒಂದು ಸಣ್ಣ ಪುಟ್ಟ ವಾಟ್ಸಪ್ ವೇದಿಕೆ ಮಾಡಿದ ತಕ್ಷಣ ನನಗೆ ಭಾಳ ಸಂಕೋಚ ಆಗ್ತಾ ಇತ್ತು. ಜಗನ್ನಾಥ್ ಅವರು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು. ಆದರೆ ದೇವುಡು ಅವರಂಥ ಈ ಅಸಾಧ್ಯವಾದ ವ್ಯಕ್ತಿತ್ವವನ್ನು ನೋಡಿ ಇವರು ಕನ್ನಡ ಸಾಹಿತ್ಯ ಸಮಾಜ ಅಂತ ಮಾಡಿದ್ರು. ಆಮೇಲೆ ಬೆಂಗಳೂರಿನಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಅಮೆಚೂರ್ ಡ್ರಾಮಾ ಅಸೋಸಿಯೇಷನ್, ADA, ಬಳ್ಳಾರಿ ರಾಘವ ಅವರೆಲ್ಲ ಇದ್ದರು.
ಅದರಲ್ಲೂ ಇವರು ಸೇರ್ಕೊಂಡು ಸಕ್ರಿಯ ಸದಸ್ಯರಾಗಿ ದೊಡ್ಡ ದೊಡ್ಡ ನಾಟಕಗಳು, ನಚಿಕೇತ, ಮಂಡೋದರ, ಯಶೋಧರೆ, ಮಾರ್ಕಂಡೇಯ, ತೆನಾಲಿರಾಮ ಮೊದಲಾದ ಪಾತ್ರಗಳಲ್ಲಿ ನಾಟಕಗಳಲ್ಲಿ ಇವರು ಭಾಗವಹಿಸಿದರು. ಆಮೇಲೆ ಸ್ವತಃ ನಾಟಕಗಳನ್ನ ಬರೆದ್ರು. ಮಯೂರ ಅಂತಕ್ಕಂಥ ಒಂದು ನಾಟಕವನ್ನ ಬರೆದ್ರು. ಯಾಜ್ಞವಲ್ಕ ಅಂತಕ್ಕಂಥ ನಾಟಕವನ್ನ ಬರೆದ್ರು. ಇದು ಅವ್ರ ಕಾದಂಬರಿಯೂ ಬಂದಿದೆ. ಅದನ್ನೇ ನಾಟಕ ರೂಪದಲ್ಲಿ ಕೂಡ ಅವರು ಅದನ್ನ ತಂದ್ರು. ಅದು ತುಂಬಾ ಸಮರ್ಥವಾಗಿದೆ ಅಂತ ಹೇಳ್ತಾರೆ. ಆದರೆ ಎಲ್ಲೆಲ್ಲಿ ಪ್ರಯೋಗ ಆಯಿತು ಅಂತ ಹೇಳಿ ನನಗೆ ಅಷ್ಟು ಗೊತ್ತಿಲ್ಲ. ಒಟ್ಟಿನಲ್ಲಿ ಅದರ ನಾಟಕಗಳು ಇವತ್ತು ಕೂಡ ಸೇರುತ್ತೆ. 1942ರಲ್ಲಿ ಇವರು ರಾಜಕೀಯ ಕ್ಷೇತ್ರವನ್ನ ಎಂಟರಾದರು. 46ರಲ್ಲಿ ಇವ್ರನ್ನ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರನ್ನಾಗಿ ಮಹಾರಾಜರು ನೇಮಕ ಮಾಡ್ತಾರೆ. 56ರಿಂದ 59 ಕರ್ನಾಟಕ ಗಣಿ ಸಮಿತಿಯ ಸದಸ್ಯರಾದರು. ಆಮೇಲೆ ಇದೆಲ್ಲ ಹಾಗೆ ಒಂದು ಕೊನೆ ಹಂತಕ್ಕೆ ಬಂದಾಗ ಇವರು ಗಣಿ ಉದ್ಯಮಕ್ಕೆ ತೊಡಗಿಕೊಳ್ತಾರೆ. ಗಣಿ ಉದ್ಯಮದಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದ್ರು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದ್ರಲ್ಲಿ ಏನೋ ಒಂದಷ್ಟು ಬಂಡವಾಳ ತೊಡಗಿಸಿ ಆ ಗಣಿ ಉದ್ಯಮಕ್ಕೆ ತೊಡಗಿಕೊಳ್ತಾರೆ. ಇವರು MA ಪಾಸ್ ಮಾಡಿದ್ರು, ಇಷ್ಟೊಂದು ಪ್ರಕಾಂಡ ಪಂಡಿತರು, ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದಾಗಿತ್ತು. ಅವರು ಒಂದು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗ್ಬೋದಾಗಿತ್ತು. ಅಥವಾ ಯಾವುದಾದ್ರು ಒಂದನ್ನೇ ಗಟ್ಟಿಯಾಗಿ ಹಿಡ್ಕೊಂಡಿದ್ರೆ ಬಹುಶಃ ಕುವೆಂಪು, ಬೇಂದ್ರೆ ಅಥವಾ ಮಾಸ್ತಿ ಈ ಥರ ಒಂದು ಅತಿ ದೊಡ್ಡ ಸಾಹಿತಿ, ಮೇರು ಸಾಹಿತಿ ಅಂತ ಜನ ಗುರುತಿಸುವಂತ ಆಗ್ಬೋದಾಗಿತ್ತು. ಆದರೆ ಇವರ ವ್ಯಕ್ತಿತ್ವದಲ್ಲಿ ಇರ್ತಕ್ಕಂಥ ಒಂದು ಚೈತನ್ಯ, ಪೊಟೆನ್ಷಿಯಲ್ ಏನಿದೆ, ಭವ ಸಾಮರ್ಥ್ಯ ತುಂಬ ದೊಡ್ಡದು. ಹಾಗಾಗಿ ಎಲ್ಲ ಸ್ವತಂತ್ರವಾಗಿ ಬದುಕಬೇಕು, ಎಲ್ಲದರಲ್ಲೂ ಓಡಾಡಬೇಕು ಅಂತಕ್ಕಂಥದ್ದು ಆಡಿದ್ರು. ಆಮೇಲೆ ಕಾದಂಬರಿಗಳ ಬಗ್ಗೆ ಹೇಳಿದೆ. ಪತ್ತೇದಾರಿ ಕಾದಂಬರಿ ಸಾಹಸವರ್ಮ ಅದ್ರ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಅದು ಮೊದಲನೇದಾಗಿ ಅವರು ಬರೆದಿದ್ದು. ಮಹಾಕ್ಷತ್ರಿಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂತು. ಇದು ಬಹಳ ದೊಡ್ಡ ವಿಚಾರ. ಸಣ್ಣ ಕಥೆಗಳು, ಸುಮಾರು ಸಣ್ಣ ಕಥೆಗಳನ್ನ ಬರೆದ್ರು. ಸಣ್ಣ ಕಥೆಗಳು ನನ್ನ ಲೆಕ್ಕದಲ್ಲಿ ಸುಮಾರು ಒಂದು 7-8 ಸಣ್ಣ ಕಥೆಗಳು. ಇದು 1937, 22ರಲ್ಲೇ ಮೊದಲನೇದಕ್ಕೆ ಸಣ್ಣ ಕಥೆ ಬರೆದ್ರು. ಅದು ರಾಜ ಸನ್ಯಾಸಿ ಮತ್ತು ಇದರ ಕಥೆಗಳು, ಇದನ್ನೆಲ್ಲ ಸೇರಿಸಿ ಬರೆದ್ರು. ಅದಾದಮೇಲೆ ನಾಟಕಗಳು, ಇದು 4-5 ನಾಟಕಗಳು ಬರೆದಿದ್ದಾರೆ. ಸಾವಿತ್ರಿ, ದುರ್ಮಂತ್ರಿ ಅಂತಕ್ಕಂಥದ್ದು ಏಕಾಂಕ ನಾಟಕ. ಇದು ಶಕುನಿಯ ಬಗ್ಗೆ. ಆಮೇಲೆ ಸಾವಿತ್ರಿ ನಿಮಗೆ ಗೊತ್ತು, ಸತ್ಯವಾನ ಸಾವಿತ್ರಿಯ ಕಥೆ. ಮಯೂರ ಮತ್ತು ಯಾಜ್ಞವಲ್ಕ. ಮಕ್ಕಳ ನಾಟಕಗಳು ಸುಮಾರು ಒಂದು 10 ಮಕ್ಕಳ ನಾಟಕಗಳನ್ನ ಬರೆದ್ರು. ಮಕ್ಕಳ ಅಂತಕ್ಕಂಥ ನಾಟಕಗಳು ಬರೆದ್ರು. ಆಮೇಲೆ ಒಂದು ಜಾನಪದ ಕೃತಿ ಅಂತ ನಾವು ಲೆಕ್ಕ ಹಾಕ್ಬೋದು. ಕರ್ನಾಟಕ ಸಂಸ್ಕೃತಿ ಅಂತ ಬರೆದಂಥ ಪುಸ್ತಕ. ಇದು 1935ರಲ್ಲಿ ಪ್ರಕಟವಾದಂತಹ ಪುಸ್ತಕ. ಆಮೇಲೆ ಇತಿಹಾಸದಲ್ಲಿ ಬೇರುಂಡೇಶ್ವರ ಅಂತ ಬರೆದ್ರು. ವಿಮರ್ಶಾ ಗ್ರಂಥಗಳು, ಮೀಮಾಂಸಾ ದರ್ಪಣದ ಬಗ್ಗೆ ನಿಮ್ಗೆ ಆವಾಗಲೇ ಹೇಳಿದೆ. ಪೂರ್ವ ಮೀಮಾಂಸೆಯ ಬಗ್ಗೆ ಷಡ್ದರ್ಶನಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿದ್ದವರು. ಇಂಥದ್ದು ಇಲ್ಲ ಅಂತ ಅಲ್ಲ ದೇವಡವ್ರದ್ದು. ಶಂಕರ ವಿಜಯ ಬರೆದ್ರು. ರಾಮಾಯಣವು ಭಗವದ್ಗೀತೆಯು, ಇದರ ಬಗ್ಗೆ ಒಂದು ವಿಮರ್ಶೆಯನ್ನ ಮಾಡಿದ್ದಾರೆ. ಈ ಪುಸ್ತಕಗಳ ಈಗ ಸಾಕಷ್ಟು ಪುಸ್ತಕಗಳು ಲಭ್ಯವಾಗಿದೆ. ಇದು ನಮ್ಮ ಅದೃಷ್ಟ. ಯಾಕಂದರೆ ದೇವಡವರ ಮಕ್ಕಳು ದೇವಡು ಪ್ರತಿಷ್ಠಾನ ಮಾಡಿ, ವಿಶೇಷವಾಗಿ ಗಂಗಾಧರ ದೇವಡು ಅವರು ಈ ಪುಸ್ತಕಗಳೆಲ್ಲ ಲಭ್ಯವಾಗುವ ಥರ ನೋಡ್ಕೊಂಡಿದ್ದಾರೆ. ಯಾರಾದರೂ ಅಧ್ಯಯನಶೀಲರಾದರೆ ಇದು ಖಂಡಿತ ನಾವು ಮಾಡ್ಬೋದು. ಕರ್ನಾಟಕ ಸರ್ಕಾರಕ್ಕಾಗಿ, ಮೈಸೂರು ಸರ್ಕಾರಕ್ಕಾಗಿ ಅವರು 1956ರಲ್ಲಿ ಕನ್ನಡ ಜೈಮಿನಿ ಭಾರತ ಇದನ್ನು ಸಂಪಾದಿಸಿ ಕೊಟ್ಟಂಥವ್ರು. ಇದು ಒಂದು ಕಾಯಂ ಆಗಿ ಆದಂಥ ವಿಚಾರ. ಆಮೇಲೆ ಕನ್ನಡದಲ್ಲಿ ಸಾಕ್ಷರತಾ ಆಂದೋಲನಕ್ಕೆ ಬಹಳ ಒತ್ತನ್ನು ಕೊಟ್ಟರು. ಅಕ್ಷರ ಪ್ರಚಾರ ಯೋಜನೆ ಕನ್ನಡದಲ್ಲಿ ಆರಂಭ ಮಾಡಿದ್ದೇ ದೇವಡು ಅವರು. ಈ ಯೋಜನೆಯನ್ನು ಆರಂಭ ಮಾಡಿ ಇವರು ಮೈಸೂರು ಸರ್ಕಾರಕ್ಕೂ ಕೂಡ ನೀವು ಈ ಥರ ಮಾಡಬೇಕು ಅಂತೇಳಿ ಬರ್ಕೊಟ್ಟಿದ್ರು ಇವರು. ಅದರ ಪ್ರಕಾರ ಮೈಸೂರು ಸರ್ಕಾರನೂ ಮಾಡ್ತು. ಜೊತೆಗೆ ಇವರು ಕನ್ನಡದ ಸಂಸ್ಕೃತಿ ಇಲಾಖೆ, ಇವತ್ತು ನಾವೇನು ಹೇಳ್ತೀವಿ ಆ ಕನ್ನಡ ಸಂಸ್ಕೃತಿ ಇಲಾಖೆಗೂ ಕೂಡ ಇವರೇ ಒಂದು ಇದನ್ನ ಹಾಕೊಟ್ಟಿದ್ದಾರೆ. ಇದು ತದನಂತರ ಆಯಿತು. ಆಮೇಲೆ 60 ದಿವಸಗಳಲ್ಲಿ ಹೇಗೆ ಸಂಸ್ಕೃತವನ್ನು ಕಲಿಯಬಹುದು, ಸಂಸ್ಕೃತ ಪ್ರಸಾರದ ಬಗ್ಗೆ ಬಹಳ ಆಸಕ್ತಿ ಇತ್ತು. ಮೂಲ ಸಂಸ್ಕೃತ ಪ್ರಸಾರದ ಬಗ್ಗೆ ಬಹಳ ಆಸಕ್ತಿ ಇತ್ತು. 60 ದಿವಸಗಳಲ್ಲಿ ಹೇಗೆ ಸಂಸ್ಕೃತವನ್ನು ಕಲಿಯಬಹುದು ಅಂತ ಹೇಳಿ ಮಾಡ್ತಾ ಇದ್ರು. ಕನ್ನಡವನ್ನು ಕಲಿಯೋದು ಹೊಸ ವಿಧಾನ ಹೇಗೆ, ಚಿತ್ರಲಿಪಿಯ ಮೂಲಕ ಕನ್ನಡವನ್ನು ಕಲಿಯೋದು ಹೇಗೆ ಅಂತ ಮಾಡಿಕೊಟ್ರು. ಅದಕ್ಕೆಲ್ಲ ಉದಾಹರಣೆಗಳು ಸಿಗುತ್ತೆ ನಮ್ಮ ಪುಸ್ತಕದಲ್ಲಿ. ಅವರೇ ಹೇಳಿದ್ದಾರೆ, ಹೀಗೊಬ್ಬ 20 ದಿವಸದಲ್ಲಿ ಕಲ್ತ, 30 ದಿವಸದಲ್ಲಿ ಕಲ್ತ, 40 ದಿವಸದಲ್ಲಿ ಕಲ್ತ ಕನ್ನಡನ ಅಂಥೇಳಿ. ಸಂಸ್ಕೃತದ ಅಧ್ಯಯನ ಮಾಡಿ ಸಂಸ್ಕೃತವನ್ನು ಕೂಡ ಯಾವಾಗ 60 ದಿವಸಗಳಲ್ಲಿ ನಾವು ಪಾಠ ಹೇಗೆ ಮಾಡೋದು,
ಭಗವದ್ಗೀತೆಯನ್ನು ಮೂಲದಲ್ಲಿ ಓದಿ ಜನ ಅರ್ಥ ಮಾಡ್ಕೊಳ್ಬೇಕು ಅಂತ ಇವರಿಗೆ ಆಸೆ ಇತ್ತು. ಗೀತಾ ಪ್ರವಚನಗಳನ್ನ ಮಾಡೋರು, ರಾಮಾಯಣದ ಪ್ರವಚನಗಳನ್ನ ಮಾಡ್ತಾಯಿದ್ರು. ನಿಂತ ಕಡೆ ನಿಲ್ತಾ ಇರಲಿಲ್ಲ, ಎಲ್ಲ ಕಡೆ ಹೋಗ್ತಾಯಿದ್ರು. ಗೀತೆಯ ತತ್ವಗಳನ್ನು ಬಾಳಿನಲ್ಲಿ ಇದಕ್ಕೆ ತಂದಿದ್ರು. ಒಂದು ಸತಿ ಅವರು ಉಡುಪಿಯಲ್ಲಿ ಸ್ಥಿತಪ್ರಜ್ಞನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರ ಹಿರಿಯ ಮಗ ರಾಮು ಅಂತ ಇರ್ತಾರೆ, ಅವರ ಸಾವಿನ ಸುದ್ದಿ ಬರುತ್ತೆ. ಆ ಸಾವಿನ ಸುದ್ದಿ ಬಂದಾಗ ಇವರು ಚೀಟಿಯನ್ನು ನೋಡಿ ಪಕ್ಕದಲ್ಲಿ ಇಟ್ಬಿಟ್ಟು, ಈ ರೀತಿ ಘಟನೆಗಳು ಹಲವಾರು ವ್ಯಕ್ತಿಗಳಲ್ಲಿ ಕೇಳಿದ್ದೇವೆ, ಆ ಘಟನೆ ಇವರಲ್ಲೂ ಕೂಡ ಆಗಿದೆ. ಆ ಪಕ್ಕದಲ್ಲಿ ಇಟ್ಬಿಟ್ಟು ಆ ಸ್ಥಿತಪ್ರಜ್ಞನ ಸ್ಥಿತಿಯನ್ನು ವಿವರಣೆ ಮಾಡ್ತಾರೆ. ವಾಪಸ್ ಬರುವಾಗ ಅವ್ರ ಜೊತೆಗೆ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಇರ್ತಾರೆ. ಅವರು ಕೂಡ ಇದನ್ನು ಒಂದು ಕಡೆ ದಾಖಲಿಸಿದ್ದಾರೆ. ಅವ್ರ ಕೈನಲ್ಲಿ ಹೇಳಿಬಿಟ್ಟು, ನೀನು ದಯವಿಟ್ಟು ಗೌರಮ್ಮನಿಗೆ ಈ ಮಾತನ್ನು ಹೇಳಿಬಿಡು. ಗೌರಮ್ಮ ಅಂದರೆ ದೇವುಡು ಅವರ ಹೆಂಡತಿ. ಈ ಮಾತನ್ನು ಹೇಳು ಅಂತಾರೆ. ಕೃಷ್ಣಶಾಸ್ತ್ರಿಗಳಿಗೆ ಭಾಳ ಆಶ್ಚರ್ಯ ಆಗುತ್ತೆ. ಏನಿದು, ನೀನು ಈ ಥರ ಮಗ ಸತ್ತಂಥ ಸ್ಥಿತಿಯಲ್ಲೂ ಕೂಡ ನೀನು ಸ್ಥಿತಪ್ರಜ್ಞನ ಬಗ್ಗೆ ಮಾತಾಡಿ ಬಂದಿದೆಯಲ್ಲ, ಹೇಗೆ ಸಾಧ್ಯ ಆಯಿತು ನಿನಗೆ? ಸ್ಥಿತಪ್ರಜ್ಞ ಅನ್ನೋ ಸ್ಥಿತಿಯನ್ನು ವಿವರಿಸೋದು ಬರೀ ಬಾಯಿ ಮಾತಲ್ಲಿ ಆಗೋದಿಲ್ಲ, ಅದನ್ನು ಅನುಭವಿಸಿ ಸಾಧಿಸಿ ಹೇಳೋದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂಥೇಳಿ ದೇವುಡು ಅವ್ರು ಹೇಳ್ತಾರೆ. ಈ ಸಂಯಮ ಹೇಗೆ ಸಾಧ್ಯವಾಯಿತು ಅಂತ ಕೇಳಿದಾಗ, ನಾನು ಸಭೆಯಲ್ಲಿ ಗೀತೆಯ ಬಗ್ಗೆ ಭಾಷಣ ಮಾಡಲಿಲ್ಲ, ನನಗೆ ನಾನೇ ಗೀತೋಪದೇಶ ಮಾಡಿಕೊಂಡೆ. ಅವ್ರ ಮನಸ್ಸನ್ನು ಸಮಾಧಾನ ಮಾಡ್ಕೊಳ್ಳೋಕ್ಕೆ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ನನಗೆ ನಾನೇ ಬೋಧಿಸಿಕೊಂಡೆ, ಆದ್ದರಿಂದ ಮಾತನಾಡಲು ಸಾಧ್ಯವಾಯಿತು ಅಂತಾರೆ. ಇದು ಘಟನೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜೀವನದಲ್ಲಿ ಆಗಿದೆ ಅಂತ ನಾವು ಕೇಳಿದ್ದೀವಿ. ಆಮೇಲೆ ಮೈಸೂರು ತಾತಯ್ಯನವರ ಜೀವನದಲ್ಲೂ ಒಂದು ರೀತಿ ಘಟನೆ ಆಗಿದೆ ಅಂತ ನಾನೆಲ್ಲ ಓದಿದ್ದೆ, ನೆನಪು ಈ ರೀತಿ ಆಗಿದೆ ಅಂಥೇಳಿ. ಅಂದರೆ ಇಂಥ ವ್ಯಕ್ತಿಗಳೆಲ್ಲರೂ ಈ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಮೈಗೂಡಿಸ್ಕೊಂಡಿದ್ದಾರೆ, ಬರೀ ಬಾಯಿ ಮಾತನ್ನು ಆಡೋದಿಲ್ಲ. ಇವತ್ತು ನಾವು ನೋಡ್ತೀವಿ, ಬಹಳ ಜನ ಭಗವದ್ಗೀತೆ ಪ್ರವಚನವನ್ನು ಮಾಡ್ತಾರೆ, ಆದರೆ ನಿಜವಾಗಿ ನಮ್ಮ ಮನಸ್ಸಿಗೆ ಇಳಬೇಕಾದ್ರೆ ಯಾವ ವ್ಯಕ್ತಿಯನ್ನು ಸಾಧಿಸ್ಕೊಂಡಿರ್ತಾನೋ ಅವರಿಂದ ಮಾತ್ರ ಸಾಧ್ಯ. ಇವರು ಹೀಗೆ ಹಾಗೆ ಅಂತೆಲ್ಲ ನೀವು ವೇದಾಂಗದಲ್ಲಿ ಅದ್ವೈತದ ಬಗ್ಗೆ ಮಾತಾಡ್ತಾ ಇದ್ರು, ಎಷ್ಟು ಸಮರ್ಥವಾಗಿ ಮಾತಾಡಿದ್ರು ಅಷ್ಟೇ ಚೆನ್ನಾಗಿ ದ್ವೈತವನ್ನು ಕೂಡ ಮಾತಾಡ್ತಾಯಿದ್ರು, ದ್ವೈತದಲ್ಲೂ ಕೂಡ ಭಾಷಣ ಮಾಡ್ತಾಯಿದ್ರು. ಲೌಕಿಕ ರಂಗದಲ್ಲಿ ಬಹಳ ಪ್ರಭಾವಶಾಲಿಯಾಗಿ ಭಾಷಣಕಾರರಾಗಿದ್ದರು. ಸಮಾಜದಲ್ಲಿ ಬದಲಾವಣೆಗಳಾಗಬೇಕು, ಸ್ತ್ರೀ ವಿದ್ಯಾಭ್ಯಾಸ ಆಗಬೇಕು, ವಿಧವಾ ವಿವಾಹ ಆಗಬೇಕು, ಮತ್ತು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಬೆಳವಣಿಗೆಗಳಾಗಬೇಕು ಅಂತ ಬಹಳ ಮಾತಾಡ್ತಾಯಿದ್ರು. ಗಾಂಧೀಜಿಯವರ ಒಡನಾಟದಲ್ಲಿದ್ದರು. ಗಾಂಧೀಜಿ 1936ರಲ್ಲಿ ಬೆಂಗಳೂರಿಗೆ ಬಂದಿದ್ದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನ ಕರೆಸಿರ್ತಾರೆ. ಆ ಸಂದರ್ಭದಲ್ಲಿ ಇದ್ದಂಥ ಸ್ವಯಂ ಸೇವಕರ ಪಡೆಯ ಮುಖ್ಯಸ್ಥರು ಯಾರಪ್ಪ ಅಂದರೆ ದೇವುಡು, ಮತ್ತು ಅಲ್ಲಿ ಇನ್ನೊಬ್ಬರು ಸ್ವಯಂ ಸೇವಕರು ಯಾರಪ್ಪ ಅಂದರೆ ಎಚ್ ನರಸಿಂಹಯ್ಯನವರು. ಈ ರೀತಿಯ ವಿಚಾರಗಳು ಅಂದರೆ ಒಂದು ರೀತಿಯ ಸಮಾಜ ಸೇವಕನೂ ಆಗಿ, ಸಾಮಾಜಿಕ ಕಾರ್ಯಕರ್ತನಾಗಿ, ವಿದ್ಯಾ ಪ್ರಸಾರಕನಾಗೂ ಕೂಡ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ನಟ ನಿರ್ಮಾಪಕರು, ರಂಗಭೂಮಿ ಹೇಳಿದೆ. ಇವರ ಉಪನಿಷತ್ತಿನ ಇದು ಟ್ರಾನ್ಸ್ಲೇಷನ್ಸ್, ಕನ್ನಡಕ್ಕೆ ಮಾಡಿದಂಥ ಅನುವಾದಗಳಂತೂ ಭಾಳಷ್ಟು ದೊಡ್ಡ ಮಾಡಿದ್ದಾರೆ. ಕಾಳಿದಾಸನ ಬಗ್ಗೆ ಅಪಾರವಾದ ಪ್ರೇಮ. ಕಾಳಿದಾಸನ ಬಗ್ಗೆ ಯಾವ ಕ್ಷಣದಲ್ಲಿ ಮಾತಾಡೋದು ಆ ಕ್ಷಣದಲ್ಲಿ ಮಾತಾಡೋದು. ಒಂದ್ಸತಿ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಕಾಳಿದಾಸನ ಬಗ್ಗೆ ಭಾಷಣ ಮಾಡಿದಾಗ ಒಬ್ಬರು ವಿದ್ವಾಂಸರು ಬಂದು ಕೇಳ್ತಾರೆ, ನೀವು ಈ ಭಾಷಣ ಮಾಡೋದಕ್ಕೆ ಎಷ್ಟು ಸಿದ್ಧತೆಯನ್ನು ಮಾಡಿದ್ರಿ? ಅಯ್ಯೋ 2 ನಿಮಿಷ ಮುಂಚೆ ಹೇಳಿದ್ರು, ತಕ್ಷಣ ನಾನು ಬಂದು ಭಾಷಣ ಮಾಡಿದೆ ಅಂತ ಹೇಳ್ತಾರೆ. ಕುಮಾರ ಕಾಳಿದಾಸ ಅಂಥೇಳಿ ಕೆಲವರು ಅವ್ರನ್ನ ಕರೀತಾರೆ. ಮನನ, ಪ್ರವಚನ, ಚಿಂತನ, ಅಧ್ಯಯನ. ಮನನ, ಪ್ರವಚನ, ಚಿಂತನ, ಅಧ್ಯಯನ ಇದು ಸತತವಾಗಿ ನಡೀತಾ ಇತ್ತು. ಆಮೇಲೆ ಯಾವುದೇ ಬರವಣಿಗೆ ಮಾಡಬೇಕಾದ್ರೆ ಟಿಪ್ಪಣಿಗಳು ಮಾಡ್ಕೊಳ್ಳೋರು, ಅದನ್ನು ದಾಖಲೆ ಮಾಡಿದ್ದಾರೆ. ಟಿಪ್ಪಣಿಗಳು ಮಾಡೋರು, ಏನು ಓದಬೇಕು, ಏನು ಬರೀಬೇಕು, ಯಾರನ್ನ ಕುರಿತು ಮಾತಾಡಬೇಕು, ಯಾರ ಜೊತೆ ಚರ್ಚೆ ಮಾಡಬೇಕು, ಅಂದರೆ ಪೂರ್ವ ಸಿದ್ಧತೆ ಇಲ್ಲದೆ ಒಂದು ಅಕ್ಷರವನ್ನು ಕೂಡ ಅವರು ಬರಿತಾ ಇರಲಿಲ್ಲ. ಹೀಗೆ ಕೆಲವು ಒಂದು ಆಶ್ಚರ್ಯಕರವಾದ ಘಟನೆಗಳು ಇದೆ, ಅದನ್ನು ಕೂಡ ನಂಬಬಹುದು. ಅವರೇ ಸ್ವತಃ ಅವಧೂತರಾಗಿದ್ದರು. ಅವಧೂತವನ್ನು ಶೃಂಗೇರಿ ಜಗದ್ಗುರು ಅವರಿಗೆ ಅವಧೂತನನ್ನಾಗಿ ಮಾಡೋದಕ್ಕೆ ಆಶೀರ್ವಾದ ಮಾಡಿದ್ರು ಅಂತಕ್ಕಂಥ ಕಥೆಗಳೆಲ್ಲ ಇದ್ರ ಮಧ್ಯೆ ಬರ್ತದೆ. ದತ್ತಾತ್ರೇಯರ ಉಪಾಸಕರಾಗಿದ್ದರು. ಬೆಂಗಳೂರಿನಲ್ಲೊಂದು ದತ್ತಾಶ್ರಮ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು, ಅದು ಆಗಲಿಲ್ಲ. ಆಮೇಲೆ ಅದರ ಬಗ್ಗೆ ಹೆಚ್ಚಿಗೆ ಅವ್ರು ತಲೆ ಕೆಡಿಸ್ಕೊಂಡಂಗೆ ಕಾಣೋದಿಲ್ಲ, ಆದರೆ ಅದು ಆಗಲಿಲ್ಲ. ಅದು ಈ ರೀತಿಯ ದತ್ತೋಪಚಾರಕರಾಗಿದ್ದರು. ಜೊತೆಗೆ ತನ್ನ ಕೈನಲ್ಲಿ ಏನಿದೆಯೋ ಅದನ್ನು ಕೊಟ್ಟು, ಸ್ನೇಹಿತರಿಗೆ ದುಡ್ಡು ಗಿಡ್ಡನ್ನು ಕೊಟ್ಟು ಮಾಡಿ, ಇದ್ದಿದ್ದನ್ನು ಕೊಟ್ಟು ಸಹಾಯ ಮಾಡೋರು. ಇಂಥ ದೇವುಡು ಅವರಿಗೆ 1958ರಲ್ಲಿ ಅವರೆಲ್ಲ ನಂಜನಗೂಡಿಗೆ ಹೋಗಿರ್ತಾರೆ ಒಂದು ಭಾಷಣಕ್ಕೆ. ಅಲ್ಲಿ ಒಂದು ಚಪ್ಪಲಿಯನ್ನು ತೆಗೆದುಕೊಂಡು ಹಾಕ್ಕೊಳ್ತಾರೆ, ಅದು ಕಾಲು ಕಡಿದು ಬಿಡುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ
ಅಷ್ಟು ಗಮನವನ್ನು ಕೊಟ್ಟಿಲ್ಲ ಅಂತ ಕಾಣಿಸುತ್ತೆ. ಬಹುಶಃ ಡಯಾಬಿಟಿಸ್ ಇತ್ತು ಅಂತ ಕಾಣಿಸುತ್ತೆ. ಆದರೆ ಅವರು ಅದರ ಬಗ್ಗೆ ಗಮನ ಕೊಡದೇ ಇದ್ದರಿಂದ ಕೊನೆಗೆ ಅವರ ಕಾಲನ್ನೇ ತೆಗೆಯಬೇಕಾದಂಥ ಒಂದು ಸಂದರ್ಭ ಬಂದ್ಬಿಡುತ್ತೆ. ಕಾಲನ್ನು ತೆಗಿತಾರೆ. ಅದಾದಮೇಲೆ ಹೆಚ್ಚು ಕಮ್ಮಿ 58ರಿಂದ ಆಚೆಗೆ ಅವರು ಏನೂ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಾಸ್ಯಕತರಾಗಿರ್ತಾರೆ. ಆವಾಗಲೇ ಮಹಾದರ್ಶನವನ್ನು ಕೂಡ ಮುಗಿಸಿರ್ತಾರೆ ಅವರು. ಆ ವೇಳೆ ಮಹಾದರ್ಶನ ಮುಗಿಸ್ತಾರೆ. 1962ರಲ್ಲಿ ಅವರು ಇದಕ್ಕಾಗಿ ಈ ಸಂದರ್ಭದಲ್ಲಿ ಹೋಗ್ತಾರೆ. ಬೇಂದ್ರೆ ಅವರು ಕೂಡ ಬೇಂದ್ರೆ ಈ ಸಂದರ್ಭದಲ್ಲಿ ದೇವುಡವ್ರನ್ನ ಭೇಟಿ ಮಾಡಿ ಅವರ ಬಗ್ಗೆ ಒಂದು ಕವನವನ್ನು ಕೂಡ ಬರೆದಿದ್ದಾರೆ. ನನಗೆ ಅದು ಪೂರ್ತಿ ಸಿಕ್ಕಲಿಲ್ಲ ಕವನ, ಬರೀ ಒಂದು ಸಾಲು ಸಿಕ್ತು. ಅದು ಹೇಳಿದ್ರೆ ಏನು ಪ್ರಯೋಜನ ಆಗಲ್ಲ ಅಂತ ನಾನು ಅಂದ್ಕೊಂಡೆ. ಮತ್ತು ಕನ್ನಡ ಪುಸ್ತಕಗಳ ಕನಸು ಗೀತೆಯ ಬಗ್ಗೆ ಪ್ರಕಟಣೆಗಳನ್ನು ತರುವ, ಅದನ್ನು ವಿಶೇಷವಾಗಿ ಪ್ರಚಾರಕ್ಕೆ ಮಂಡಳಿ ಸ್ಥಾಪಿಸುವ, ಪತ್ರಿಕೆ ಹೊರಡಿಸುವ ಯೋಜನೆ ಇತ್ತು. ಕನ್ನಡ ವಿಶ್ವಕೋಶನ 45ರಲ್ಲೇ ಇವರು ಆರಂಭ ಮಾಡಬೇಕು ಅಂತ ಇದ್ರು. ಕನ್ನಡ ವಿಶ್ವಕೋಶನ ಸಂಸ್ಕೃತದ ಜನರು ಕಲಿಯೋ ರೀತಿ ಮಾಡಬೇಕಾಗಿತ್ತು. ಮಹಾಬ್ರಾಹ್ಮಣ ಕಾದಂಬರಿಯನ್ನು ಇಂಗ್ಲೀಷ್ಗೆ ಅನುವಾದ ಮಾಡಬೇಕಾಗಿತ್ತು. ಹೀಗೆ ಅವರ ಕನಸುಗಳು ಸಾವಿರಾರು ಕನಸುಗಳು, ಮಕ್ಕಳ ಕಥೆಗಳು, ಪ್ರಾಚೀನ ಋಷಿಮತಿ ಕಥೆಗಳು, ಇದನ್ನೆಲ್ಲ ಮಾಡಿದ್ರು. ಆ ದೇವುಡು ಪ್ರತಿಷ್ಠಾನದ ಮೂಲಕ ಸಾಕಷ್ಟು ಕೆಲಸ ಆಗ್ತಾ ಇದೆ, ಪುಸ್ತಕಗಳು ಪ್ರಕಟವಾಗ್ತಾ ಇದೆ. ನನಗೆ ಒಂದು ಬಹಳ ಸಮಾಧಾನಕರವಾದಂಥ ವಿಚಾರ ಅಂದರೆ, ಜನರು ಏನು ಗೌರವವನ್ನು ದೇವುಡವರಿಗೆ ಕೊಡಬೇಕು ಅಂತ ಅದನ್ನೆಲ್ಲ ಮೀರಿದವರಾಗಿದ್ದರು. ಈ ಥರ ಸಣ್ಣ ಪುಟ್ಟ ಗೌರವ ಬದುಕಿದ ಕೇವಲ 65 ವರ್ಷ. ಆದರೆ ಒಂದು ವಿಶೇಷವಾದಂಥ ಮಹಾಶಕ್ತಿ, ವಿಕ್ಷಿಪ್ತವಾದಂಥ ಶಕ್ತಿ ಅವರಲ್ಲಿ ಇತ್ತು. ಅವರ ಬಗ್ಗೆ ಇನ್ನೂ ಹೆಚ್ಚು ಅಧ್ಯಯನದ ಅವಶ್ಯಕತೆ ಇದೆ. ಜಗನ್ನಾಥ್ ಅವರು ನನಗೆ ಜವಾಬ್ದಾರಿಯನ್ನು ವಹಿಸಿದರು. ನಾನು ಮಾಡಿದೆ, ಆದರೆ ಇದು ಅಧ್ಯಯನ ಮಾಡಿ ಈ ಮಾತನ್ನು ಆಡ್ತಾ ಇದ್ದೀನಿ ಅಂತ ಅನ್ನಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೂ ಬೇಕಾದಷ್ಟು ಹೇಳುವಂಥ ವಿಚಾರಗಳಿವೆ. ವಸ್ತುಗಳು ಕೂಡ ಸಿಗುತ್ತೆ. ನಾವೆಲ್ಲರೂ ಕೂಡಿ ಈ ದೇವುಡು ಅವರ ಸಾಹಿತ್ಯವನ್ನು ಅಧ್ಯಯನ ಮಾಡೋಣ. ಅಧ್ಯಯನ ಮಾಡಬೇಕು, ನಾವೆಲ್ಲರೂ ಕೂಡ ಅಧ್ಯಯನ ಮಾಡಬೇಕು. ಇದು ಸ್ವಂತ ವೈಯಕ್ತಿಕವಾಗಿ ನಮ್ಮ ವೈಯಕ್ತಿಕ ಬೆಳವಣಿಗೆಗೂ ಬಹಳ ಅನುಕೂಲ ಆಗುತ್ತೆ, ಸಾಮಾಜಿಕ ಬೆಳವಣಿಗೆಗೂ ಕೂಡ ಬಹಳ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಷಯವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವರ ಒಟ್ಟು ಬರಹಗಳ ಸಂಖ್ಯೆ ನೋಡಿ, 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಇದು ಬಹಳ ಮುಖ್ಯವಾದ, 100ಕ್ಕೂ ಹೆಚ್ಚು ಗ್ರಂಥಗಳಿದೆ. ಆಮೇಲೆ ಪತ್ರಿಕೋದ್ಯಮದಲ್ಲಿ ನಮ್ಮ ಪುಸ್ತಕ, ರಂಗಭೂಮಿ, ಮಕ್ಕಳ ಪುಸ್ತಕ, ನವಜೀವನ, ಪರಿಷತ್ ಪತ್ರಿಕೆ, ಸಂಗ್ರಹಗಳು ಬೇಕಾದಷ್ಟು ಸಂಗ್ರಹಗಳು ಬಂದಿದೆ. ಒಂದು 8-9 ಸಂಗ್ರಹಗಳು ಬಂದಿದೆ. ದೇವುಡು ಅವರ ಸಾಹಿತ್ಯ ಕುರಿತ ಆಕರಗಳು ಪ್ರಕಟವಾಗಿದೆ. ಆಮೇಲೆ ಒಬ್ಬರು ಕುಮಾರ ಚೆಲ್ಯ ಅಂತೇಳಿ, ಶಿವಕುಮಾರ ಸ್ವಾಮಿ ಅಂತೇಳಿ, ಅವರು 1997ರಲ್ಲಿ ದೇವುಡು ಅವರ ಬಗ್ಗೆ ಅಧ್ಯಯನ ಮಾಡಿ ಡಾಕ್ಟರೇಟ್ ಪದವಿ ಪಡ್ಕೊಂಡಿದ್ದಾರೆ. ಇನ್ನೂ ಬಹಳ ಜನ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ ನನಗೆ ಅನಿಸುತ್ತೆ. ಬಹುಶಃ ಪಡೆದುಕೊಂಡಿರ್ಬೋದು ಅಂತ ಅನಿಸುತ್ತೆ. ಇಂತಹ ಮಹಾನ್ ವ್ಯಕ್ತಿ ದೇವುಡು ಅವರ ಬಗ್ಗೆ ಸ್ವತಃ ಸ್ವಲ್ಪ ಅಧ್ಯಯನ ಮಾಡಿ ತಿಳ್ಕೊಂಡು ಒಂದು 4 ಮಾತನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಈ ಅವಕಾಶವನ್ನು ಸಮಾನ ಮನಸ್ಕರ ವೇದಿಕೆ ಮಾಡಿಕೊಟ್ಟಿದೆ. ಅದು ನಿಜ ಹೇಳಬೇಕು ಅಂದರೆ ನನಗೆ ನಿಜವಾಗಲೂ ತೃಪ್ತಿ ಆಗಿಲ್ಲ. ನಾನು ದೇವುಡು ಅವ್ರ ಬಗ್ಗೆ ಇನ್ನೂ ಅಧ್ಯಯನ ಮಾಡಬೇಕಾಗಿತ್ತು ಅಂಥೇಳಿ ಒಂದು ಗಿಲ್ಟ್ ಮನಸ್ಸಿನಲ್ಲಿ ಇದೆ ನನಗೆ. ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನು ನಾನು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಬೋದು ಅಂತ ನನಗನ್ಸುತ್ತೆ. ಈ ವೇದಿಕೆಯಲ್ಲಿ ನಾನು ಸುಮಾರು 1 ಗಂಟೆಗಳ ಕಾಲ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಮಿತ್ರರಾದ ಅಶ್ವಥ್ ಅವರಿಗೆ ಮತ್ತು ಜಗನ್ನಾಥ್ ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಅತ್ಯಂತ ಸಾವಧಾನವಾಗಿ ನೀವೆಲ್ಲ ಕೇಳಿದ್ದೀರಾ. ಇದರ ಬಗ್ಗೆ ಅಭಿಪ್ರಾಯ ತಿಳಿಸಿ, ನನ್ನ ಎಲ್ಲರ ತಪ್ಪುಗಳಾಗಿದ್ದರೆ ಅದು ಎಲ್ಲಿ ಅಂತ ತೋರಿಸ್ಕೊಡಿ. ಬಹುಶಃ ತಿದ್ದುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈ 4 ಮಾತುಗಳು ನಿಮ್ಮ ಮತ್ತು ವೈಯಕ್ತಿಕವಾಗಿ ನನ್ನ ಮುಂದಿನ ಅಧ್ಯಯನಕ್ಕೆ, ದೇವುಡು ಅವರ ಬಗ್ಗೆ ಅಧ್ಯಯನಕ್ಕೆ ಸಹಕಾರಿ ಆಗುತ್ತೆ, ಅವಕಾಶ ಮಾಡಿಕೊಡುತ್ತೆ, ದಾರಿದೀಪವಾಗುತ್ತೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ದೇವುಡು ಅವ್ರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅದನ್ನ ನಮಗೆ ಕೊಟ್ಟಿದ್ದೀರಾ. ಈ ದೇವುಡು ಅವರು 100 ಪುಸ್ತಕ ಬರೆದಿದ್ರು ಅಂತ ಖಂಡಿತ ನನಗೆ ಗೊತ್ತಿರಲಿಲ್ಲ. ನಮ್ಮ ತಾಯಿ ಜೊತೆ ನಾನು ಕೂತು ದೇವುಡು ಬಗ್ಗೆ ಬಹಳ ಮಾತುಗಳನ್ನಾಡಿದ್ದೆ, ಅವರಿಂದ ತಿಳ್ಕೊಂಡಿದ್ದೆ. ಬಟ್ ಇವತ್ತು ನೀವು ಬಹಳ ಚೆನ್ನಾಗಿ ಆರದು ಕೂಡದು ಮಾತಾಡಿದ್ದೀರಾ. ಅಧ್ಯಯನ ಬಹಳ ಹೆಚ್ಚಿನದಿತ್ತು. ಗಣೇಶರ ಬಗ್ಗೆ ಅವರ ಆಯಾಮಗಳು ತೋರಿಸ್ಕೊಟ್ಟ ಮಹಾಬ್ರಾಹ್ಮಣರ ಬಗ್ಗೆ ಮಾತಾಡಿದ್ರಿ. ಮನನ, ಚಿಂತನೆ, ಅಧ್ಯಯನ, ಅವಧೂತರು, ಇವೆಲ್ಲ ವಿಶ್ಲೇಷಣೆಗಳಿತ್ತು.
ತುಂಬಾ ಚೆನ್ನಾಗಿತ್ತು. ನೀವು ನಮ್ ಜೊತೆ ಇದ್ದಿದ್ದೆ ನಮಗೆ ಸಂತೋಷ. ಇಷ್ಟು ಚೆನ್ನಾಗಿ ಮಾತಾಡಿದಿರ. ಸುಮಾರು 59 ನಿಮಿಷಗಳು ಮಾತಾಡಿದೀರಾ. 1 ಗಂಟೆ ಅಂತ ಹೇಳಿದ್ದೆ ನಾನು. 1 ಗಂಟೆಗೆ 1 ನಿಮಿಷ ಕಮ್ಮಿ ಮಾತಾಡಿದೀರಾ. ಈ ರೀತಿ ಟೈಮ್ ಕೀಪ್ ಅಪ್ ಮಾಡಿದ್ರೆ ಬಹಳ ಸಂತೋಷ. ಆಮೇಲೆ ಸುಮಾರು ಜನ ಒಂದೇ ಸಮ ಬಹಳ ಚೆನ್ನಾಗಿದೆ ಅಂತ ಕಳಿಸ್ತಾನೆ ಇದ್ದಾರೆ. ಇವಾಗ ಲೀಲಾ ಅವರು ಒಂದೆರಡು ಮಾತಾಡ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಯಾಕಂತ ಹೇಳಿದ್ರೆ ಅವರು GP ರಾಜರತ್ನಂಗೆ ದೇವುಡುಗೆ ಇಬ್ಬರಿಗೂ ಹತ್ತಿರದವರು. ಅವ್ರನ್ನ ನೆನೆಸ್ಕೊಂಡ್ರು. ಅವರು ಪ್ರಿನ್ಸಿಪಾಲ್ರಾಗಿದ್ರು. ದಯವಿಟ್ಟು ಲೀಲಾ ಅವ್ರು ಮಾತಾಡ್ಬೇಕು. ಮ್ಯೂಟ್ ಆಗಿದೆ. ನೀವು ಮಾತಾಡೋದು ಕೇಳಿಸ್ತಿಲ್ಲ ಲೀಲಾ ಅವರೇ. ಮ್ಯೂಟ್. ಕೇಳಿಸ್ತಿದೆ ಈಗ. ಎಲ್ಲರಿಗೂ ನಮಸ್ಕಾರ. ಇದು GP ರಾಜರತ್ನಂ ಮತ್ತು ದೇವುಡು ಅವರ ವಿಚಾರ 2 ಪದ ಹೇಳಿದ್ರು. ಅದು ಪ್ರಾತಸ್ಮರಣೀಯರು. ನಾನು ಪುಣ್ಯ ಮಾಡಿದ್ದೀನಿ ಅಂತ ತಿಳ್ಕೊಳ್ತೀನಿ. ಒಂದೇ ಒಂದು ರವೀಂದ್ರ ಸರ್ ಹೇಳಿದ್ದು ಅವ್ರು ನೋಡಿಲ್ಲ ಅಷ್ಟೇ. ನಾನ್ ನೋಡಿದ್ದೀನಿ. ಆದ್ರೆ ಅವರಿಗೆ ಗೊತ್ತಿರೋದ್ರಲ್ಲಿ ಒಂದಂಶ ಕೂಡ ನನಗ್ ಗೊತ್ತಿಲ್ಲ. ಯಾಕೆಂದ್ರೆ ಮೊದಲನೇದು ಇವರು ಇದು GP ರಾಜರತ್ನಂ ವಿಚಾರ ಹೇಳ್ಬಿಡ್ತೀನಿ. ಸಂಪಿಗೆ ರೋಡ್ ಅಲ್ಲಿ 17ನೇ ಕ್ರಾಸ್ ಅಲ್ಲೇ ನಮ್ಮನೆ ಇರೋದು. ಅವರು ಸಂಪಿಗೆ ರೋಡ್ 17ನೇ ಕ್ರಾಸ್ ಅಲ್ಲೇ ಅವರ ಮನೇನೂ ಇರೋದು. ಅವರು ಪ್ರತಿ ಭಾನುವಾರ ಗಾಂಧಿ ಸಾಹಿತ್ಯ ಸಂಘದಲ್ಲಿ ಕತೆ ಹೇಳ್ತಿದ್ರು. ಆ ಭಾನುವಾರ ಅವರ ಕತೆ ಕೇಳೋಕ್ಕೋಸ್ಕರ ನಾನು ನಮ್ಮ ಅಕ್ಕ ಕಮಲಾಕ್ಷಿ ಇಬ್ರು ಭಾನುವಾರಕ್ಕೋಸ್ಕರ ಕಾಯ್ತಾ ಇದ್ವಿ. ಅವರ ಮಗಳು ಶ್ರೀಮತಿ ನಮ್ಮ ಅಕ್ಕನ ಸಹಪಾಠಿ. ಅವರು ಯಾವಾಗ ಚಿಕ್ಕ ಮಗಳನ್ನ ಕ್ಲೂನಿ ಕಾನ್ವೆಂಟ್ ಸೇರಿಸಿದ್ರು, ಆಗ ಸೆಂಟ್ರಲ್ ಕಾಲೇಜಲ್ಲಿ ಎಲ್ಲಾರು ಕ್ವೆಶ್ಚನ್ ಮೇಲೆ ಕೇಳ್ತಾ ಇದ್ರಂತೆ. ಅವ್ರನ್ನ ಇದು ಟೀಕೆ ಮಾಡ್ತಿದ್ರಂತೆ GP ರಾಜರತ್ನಂ ಅವ್ರನ್ನ. ಅವರು ಅವರ ಚೀಲದಲ್ಲಿ ಪುಸ್ತಕಗಳನ್ನ ಹಾಕೊಂಡು ಸ್ವಂತ ತಾವೇ ಹಾಕೊಂಡು ಎಲ್ಲಾ ಕಡೆ ಹೋಗಿ ಅದನ್ನ ಮಾರ್ಬಿಟ್ಟು ಬರ್ತಾ ಇದ್ರು. ಅಂಥವ್ರ ಈ ಪುಸ್ತಕಗಳನ್ನ ಅವರ ಸೊಸೆ ಶೈಲಜಾ ಅವರು ನೋಡ್ಕೊಳ್ತಾ ಇದ್ರು. ಈಗ ಸ್ವಪ್ನ ಪುಸ್ತಕಕ್ಕೆ ಏನೋ ಹಕ್ಕೆಲ್ಲ ಬರ್ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದೇ ಗಾಂಧಿ ಸಾಹಿತ್ಯ ಸಂಘದಲ್ಲಿ ನನ್ನನ್ನ ಟ್ರಸ್ಟಿಯಾಗಿ ತಗೊಂಡಿರೋದು ನನ್ನ ಪುಣ್ಯ ಅಂತ ನಾ ಭಾವಿಸ್ತೀನಿ. ಇನ್ನು ದೇವುಡು ಅವರು ಮಲ್ಲೇಶ್ವರದಲ್ಲೇ 16ನೇ ಕ್ರಾಸ್ ಅಲ್ಲಿ ಇದ್ರು. ಅಂದ್ರೆ ವಯಸ್ಸಾಗ್ಬಿಟ್ಟಿತ್ತಾಗ. ನಮ್ಗೆ ಅವ್ರು ಹೇಗ್ ಗೊತ್ತು ಅಂದ್ರೆ ಸಂಪಿಗೆ ರೋಡಿಂದ ಕೆಳಗೆ ಸಿದ್ಧಾಶ್ರಮ ರೋಡಲ್ಲಿ ಸಿದ್ಧಾರೂಢರ ಆಶ್ರಮದಲ್ಲಿ ರಾಮಚೈತನ್ಯ ಸ್ವಾಮಿಗಳು ಅಂತ ಇದ್ರು. ಅವರು ಒಂದು ಕೊಠಡಿನ, ಯಾಕಂದ್ರೆ ದೇವುಡು ಅವ್ರ ಮನೆಯಲ್ಲಿ ಜನ ಜಾಸ್ತಿ ಇದ್ರು, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ. ಅವರಿಗೆ ಏಕಾಂತ ಸ್ವಲ್ಪ ಕಷ್ಟ ಆಗಿತ್ತು ಅಂದ್ಬಿಟ್ಟು ಸಿದ್ಧಾಶ್ರಮದಲ್ಲಿ ಒಂದು ರೂಮನ್ನ ಅಲ್ಲಿ ನಾವು ಭಗವದ್ಗೀತೆ ಎಲ್ಲ ಕಲ್ತ್ಕೊಳಕ್ಕಂತ ರಜಾ ದಿನಗಳಲ್ಲಿ ಯಾವಾಗ್ಲೂ ಹೋಗ್ತಾ ಇದ್ವಿ. ಆ ಸ್ವಾಮಿಗಳು ನಮ್ಮನ್ನ ಆ ಕೊಠಡಿ ಕಡೆ ಹೋಗ್ಬೇಡಿ, ಗಲಾಟೆ ಮಾಡಬೇಡಿ, ಅವ್ರು ಬರೆಯೋಕೆ ಅವ್ರಿಗೆ ತೊಂದರೆ ಆಗತ್ತೆ, ಹಾಗೆ ಹೀಗೆ ಅಂತ ಹೇಳಿ ದೇವುಡು ಅವ್ರು ಇರೋ ಕಡೆಗೆ ಹೋಗಕ್ ಬಿಡ್ದಿರಾ ನಮ್ಮನ್ನ ಈ ಕಡೆ ಕರೆಸ್ತಾ ಇದ್ರು. ಅದರಿಂದ ದೇವುಡು ಅವರು ಆ ಸಿದ್ಧಾಶ್ರಮದಲ್ಲಿ ಬರಿತಾ ಇದ್ದಿದ್ದು. ಅವರನ್ನ ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಹೈಟು ಇದ್ರು ಅವರು. ಅವರನ್ನ ನೋಡಿದ್ದು ನೆನಪಿದೆ. ಆದ್ರೆ ಅವರ ಬಗ್ಗೆ ಇವಾಗ ಕೇಳಿಸ್ಕೊಳ್ತಾ ಇದ್ರೆ ಮೈ ಜುಮ್ ಅಂತ ಆಯ್ತು. ರವೀಂದ್ರ ಸರ್ ಹೇಳೋ ವಿಚಾರಗಳು 100, ಅದರಲ್ಲಿ ನಮಗ್ ಗೊತ್ತಿದ್ದು 1%. ಇಂಥವ್ರನ್ನ ನಾವು ನೋಡಿದೀವಲ್ಲ ಅಂತ ಸಂತೋಷ ಪಟ್ಕೊಂಡು ಇವತ್ತು 2 ಮಾತಾಡಿದ್ದೀನಿ. ಇದಕ್ಕೆ ನನಗೆ ಅವಕಾಶ ಕೊಟ್ಟಂತ ಜಗನ್ನಾಥ್ ಅವರಿಗೆ ಧನ್ಯವಾದಗಳು. ಇದನ್ನ ಕೇಳಿಸ್ಕೊಂಡ ಶ್ರೋತೃಗಳಿಗೂ ಅಭಿನಂದನೆಗಳು. ನಮಸ್ಕಾರ, ವಂದನೆಗಳು. ನಮಸ್ಕಾರ ಮೇಡಮ್. ನಮಸ್ಕಾರ ಬಹಳ ಸರ್. ಸಂತೋಷ ಸರ್, ನೀವು ಇಬ್ರನ್ನು ಪ್ರತ್ಯಕ್ಷವಾಗಿ ನೋಡಿರೋದು ಬಹಳ ಸಂತೋಷದ ವಿಚಾರ. ಹೌದು ಸರ್. ಜನಾರ್ದನ ತುಂಗಾ ಅವರು ಮಾತಾಡ್ಬೇಕು ಅಂತ ಕೇಳ್ತೇನೆ. ಕೆ ಜನಾರ್ದನ, ಅಲ್ಲಿ ಹೆಸರು ಗೊತ್ತಾಗ್ತಿಲ್ಲ ನಂಗೆ, ಕೈ ಎತ್ತಿದ್ದಾರೆ. ಇಲ್ಲ, ನಾನು ಮಾತಾಡೋಕ್ಕೋಸ್ಕರ ಕೈ ಎತ್ತಿದ್ದಲ್ಲ, ಚೆನ್ನಾಗಿದೆ ಅಂತ ಹೇಳಕ್ ಕೈ ಎತ್ತಿದೆ. ಮಾತಾಡಿ ಸರ್.
ರವೀಂದ್ರ ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ಳೋದೇ ತುಂಬಾ ಚೆನ್ನಾಗಿರುತ್ತೆ. ಅವರು ನೋಡಿಲ್ಲ ಅಂತ ಹೇಳಿದ್ರು, ಆದ್ರೆ ನೋಡಿದ್ರೆ ಬಹುಶಃ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ಇಲ್ವೋ. ನೋಡದೆ ಇರೋದ್ರಿಂದ ಅಧ್ಯಯನಶೀಲವಾಗಿ ಸುಮಾರು ಚೆನ್ನಾಗಿ ಮಾತಾಡಿದ್ದಾರೆ. ದೇವುಡು ಅವರ ಬಗ್ಗೆ ನಮ್ಗೆ ಗೊತ್ತಿಲ್ಲದ ಅನೇಕ ವಿಷಯಗಳನ್ನ ತಿಳಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಅವರ ಭಾಷಣಕ್ಕೋಸ್ಕರವೇ ನಾನು ಇವತ್ತು ಬೇರೆ ಕೆಲಸಗಳ ನಡುವೆಯೂ ನಾನು ಇಲ್ಲಿ ಕಾದು ಕೂತಿದ್ದೆ. ಈ ಕಾಯುವಿಕೆ ಸಾರ್ಥಕವಾಗಿದೆ ಅಂತ ಅನ್ಸುತ್ತೆ. ರವೀಂದ್ರ ಅವರಿಗೆ ಹಾಗೂ ಮಿತ್ರರಾದ ಜಗನ್ನಾಥ್ ಅವರ ಇಬ್ಬರಿಗೂ ಧನ್ಯವಾದಗಳು. ಬಹಳ ಸಂತೋಷ ಸರ್, ತಾವು ಭಾಗಿಯಾಗಿದ್ದು. ನಮ್ಮಲ್ಲಿ ತಾವು ಒಂದು ಭಾಷಣವನ್ನು ಮಾಡಿದ್ರಿ, ಬಹಳ ಸೊಗಸಾಗಿತ್ತು. ಈಗ ಬಾಲಸುಬ್ರಹ್ಮಣ್ಯ ಅವರು ಮಾತಾಡ್ತಾರೆ ಅನ್ಸುತ್ತೆ. ಇನ್ಯಾರಾದ್ರೂ ಪ್ರಮೋದ್ ಅವರು ಮಾತಾಡ್ಬೋದು. ಪೂನಾಯಿಂದ ಪ್ರಮೋದ್ ಅವರು ಸೇರ್ಕೊಂಡಿದ್ದಾರೆ, ಮಾತಾಡ್ಬೋದು. ನಮಸ್ಕಾರ ಎಲ್ಲರಿಗೂ. ಕೇಳಿಸ್ತಾ ಇದೆಯಾ? ಹಾ, ಇವತ್ತಿನ ಕರ್ನಾಟಕದ ಸುಪ್ರಸಿದ್ಧ ಕವಿಗಳ ಪರಿಚಯ ತುಂಬಾನೇ ಸೊಗಸಾಗಿತ್ತು, ಚೆನ್ನಾಗಿತ್ತು. ದೇವುಡು ಅವರ ಬಗ್ಗೆ ಕೇಳಿ ಬಹಳ ಖುಷಿ ಆಯ್ತು. ಇಷ್ಟು ತಿಳಿದುಕೊಂಡಿರ್ಲಿಲ್ಲ. ಮಯೂರ ಪಿಕ್ಚರ್ ಅವರೇ ಬರ್ತಿದ್ದು ಅವ್ರದೇ ಕೃತಿ ಅಂತ ಗೊತ್ತಿತ್ತು. ತುಂಬಾ ಸಂತೋಷ ಆಯ್ತು ಇವತ್ತು ದೇವುಡು ಅವರ ಬಗ್ಗೆ ಕೇಳಿದ್ದು. ತುಂಬಾ ಥ್ಯಾಂಕ್ಸ್. ಸಂತೋಷ ಪ್ರಮೋದ್ ಅವರೇ, ಪುಣೆಯಿಂದ ಬಂದು ಸೇರಿದ್ದೀರಾ. ಈಗ ಶ್ರವಣ ಕುಮಾರಿ ಅವರೇನಾದ್ರು ಮಾತಾಡೋದಿದೆಯಾ? ಶೀಲಾ ಅರಕಲಗೂಡು. ಎಲ್ರಿಗೂ ನಮಸ್ಕಾರ. ಯಾವ ಶಾಲೆಯನ್ನು ಕೂಡ ಕಟ್ಟಲಿಲ್ಲ, ಶಾಲೆಯ ಅಧಿಕಾರವನ್ನ ವಹಿಸ್ಲಿಲ್ಲ, ಆದ್ರೆ ನಮ್ಮೆಲ್ರಿಗೂ ಕೂಡ ಹೆಡ್ ಮಾಸ್ಟರ್ ಅಂತಲೇ ತುಂಬಾ ಪ್ರಸಿದ್ಧಿಯಾಗಿರುವಂತ ಶ್ರೀಯುತ ಶ್ರೀ ರವೀಂದ್ರ ಅವರ ಇವತ್ತಿನ ಕಾರ್ಯಕ್ರಮ. ನಮಸ್ಕಾರ. ನೀವೇ ಪ್ರಿನ್ಸಿಪಾಲ್. ಈಗಿಲ್ಲ ಸರ್, ಈಗ ನಾವು ಸ್ಟೂಡೆಂಟ್. ನಿಮ್ಗೆ ತುಂಬಾ ಅದ್ಭುತವಾಗಿ ಮನಮುಟ್ಟುವ ಹಾಗೆ ಬಹುಶಃ ದೇವುಡು ಅವರ ಒಂದು ಚಿತ್ರ ನಮ್ಮ ಮನಸ್ಸಿನಲ್ಲಿ ಮೂಡ್ತು. ಓದಿದ್ದೀನಿ, ನಾನು ಮಹಾಬ್ರಾಹ್ಮಣ ಓದಿದ್ದೀನಿ ಅಷ್ಟೇ. ಆದ್ರೆ ಅಂಥ ಗಣೇಶ್ ಅವರೇನೆ 30 ವರ್ಷಗಳ ಕಾಲ ನಿರಂತರವಾಗಿ ಓದ್ಕೊಂಡು ಮತ್ತೆ ಪ್ರವಚನ ಮಾಡ್ಬೇಕಂದ್ರೆ ಮತ್ತೆ ಓದ್ತೀನಿ ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಆಳವಾಗಿ ನಾವು ಅಭ್ಯಾಸ ಮಾಡ್ಬೇಕು. ರವೀಂದ್ರ ಸರ್ ಹೇಳಿದ್ರು, ನಾವು ಅವೆಲ್ಲವನ್ನು ಪುರಾಣಗಳನ್ನ ಅವುಗಳನ್ನೆಲ್ಲ ವೇದಗಳನ್ನ ಇವನ್ನೆಲ್ಲನು ಓದ್ದಲೇನೆ ನಾವು ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ಸುಳ್ಳು ಅಂತ ನನಗೂ ಅದು ಅರ್ಥವಾಗಿದೆ. ತುಂಬಾ ಚೆನ್ನಾಗಿ ಅವರ ವ್ಯಕ್ತಿತ್ವ ಚಿತ್ರಣವನ್ನ ಮಾಡಿಕೊಟ್ರು. ಮೊನ್ನೆ ದಿವಸ ನಾನು ಎಲ್ಲ ಒಂದ್ ಕಡೆ ರಾಧಾಕೃಷ್ಣನ್ ಅವರ ಬಗ್ಗೆ ಹೇಳುವಾಗ ಇದು ನೋಡಿದ್ದೆ ನಾನು. ವಿ ಸೀತಾರಾಮಯ್ಯ ಮತ್ತೆ ದೇವುಡು, ಆಮೇಲೆ ಅವರು ಸ್ಟೂಡೆಂಟ್ಸ್ ಆಗಿದ್ರು. ರಾಧಾಕೃಷ್ಣನ್ ಅವ್ರಿಗೆ ಅತ್ಯದ್ಭುತವಾಗಿ ಮಾಡ್ತಾ ಇದ್ರು. ನಮ್ಮ ನಿಜಲಿಂಗಪ್ಪ ಅವ್ರ ಮಾಜಿ ಮುಖ್ಯಮಂತ್ರಿಗಳು, ಅವರು ಕೂಡ ಬೆಂಗಳೂರಿನಲ್ಲಿ ಓದ್ತಾ ಇದ್ದವರು ಮೈಸೂರಿಗೆ ಬಂದು ಅವ್ರ ತರಗತಿನಲ್ಲಿ ಕೂತ್ಕೊಳ್ತಾ ಇದ್ರಂತೆ ರಾಧಾಕೃಷ್ಣನ್ ಅವ್ರ ಹತ್ರ. ಬಹುಶಃ ಅಂತಹ ಗುರುಗಳ ಪ್ರಭಾವ ಇವ್ರ ಮೇಲೇನು ಬಿದ್ದಿರಿದೆ, ಹಾಗೂ ಸ್ವಂತಿಕೆಯಾಗೂ ಅವರಲ್ಲಿ ಆ ಸತ್ವ ಇತ್ತು ಕಾಣುತ್ತೆ. ಹಾಗಾಗಿ ತತ್ವಶಾಸ್ತ್ರವನ್ನ ಅರ್ದು ಕುಡಿದ್ರು ಅಂತ ಅನ್ಸತ್ತೆ. ಆಮೇಲೆ ಒಂದು ಪ್ರಸಂಗ ಹೇಳಿದ್ರು ಉಡುಪಿದು, ಅದನ್ನ ಯಾವಾಗ್ಲೂ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ನಮ್ಗೆ ಹೇಳೋರು. ದೇವುಡು ಬಗ್ಗೆ ಹೇಳುವಾಗ ಈ ಘಟನೆಯನ್ನ ಹೇಳೋರು, ಹೇಗೆ ಅವರು ಗೀತಾ ಪಾಠವನ್ನ ತಾವು ಬೋಧನೆ ಬೇರೆಯವ್ರಿಗೆ ಮಾಡ್ಲಿಲ್ಲ, ತಮಗ್ ತಾವೇ ಮಾಡ್ಕೊಂಡ್ರು ಸ್ಥಿತಪ್ರಜ್ಞತೆಯ ಬಗ್ಗೆ ಅಂತ. ತುಂಬಾ ಚೆನ್ನಾಗಿತ್ತು. ಹೇಗೆ ಅವರು ಏನನ್ನೇ ಬರೆಯುವಾಗ್ಲೂ ಮನನ, ಪ್ರವಚನ, ಚಿಂತನ, ಅಧ್ಯಯನ ಇದೆಲ್ಲ ಮಾಡ್ತಿದ್ರು, ಅದನ್ನೆಲ್ಲರೂ ಕೂಡ ಇವತ್ತು ರವೀಂದ್ರ ಸರ್ ಅವ್ರು ಮಾಡಿ ನಮ್ಮೆದುರಿಗೆ ಎಷ್ಟು ನೀಟಾಗಿ ಮುಂಚೆ ಅವರು ಹೇಳಿದ್ದು, ಅವರ ಬೆಳೆದು ಬಂದ ರೀತಿ, ಬೇರೆ ಬೇರೆ ರೀತಿಯಾದಂಥ ಕಾರ್ಯಗಳನ್ನ ಮಾಡಿದ್ದು, ನಂತರ ಸಾಹಿತ್ಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದು, ಇನ್ನಿತರ ಕ್ಷೇತ್ರಗಳಲ್ಲಿ ದುಡಿದಿದ್ದು, ಇವನ್ನೆಲ್ಲ ಒಂಥರ ಮಜಲಾಗಿ ನಮ್ಮೆದುರಿಗೆ ತೆರೆದಿಟ್ಟು ನಮ್ಮೆಲ್ರಿಗೂ ದೇವುಡು ಬಗ್ಗೆ ಮತ್ತಷ್ಟು ಅಧ್ಯಯನ ಮಾಡಬೇಕು ಅನ್ನುವಂತಹ ಆಸಕ್ತಿಯನ್ನ ಕೇಳಿಸಿದ್ರು. ಅವ್ರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತ ವಂದನೆಯನ್ನ ಸಲ್ಲಿಸ್ತೀನಿ. 2 ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ವೇದಿಕೆಗೂ ಕೂಡ ನಮನಗಳು, ನಮಸ್ಕಾರ.
ಸಂತೋಷ ಮೇಡಮ್, ನೀವು ಮಾತಾಡೋದೇ ಒಂದು ಖುಷಿ. ಈಗ ಇನ್ಯಾರಾದ್ರೂ ಮಾತಾಡೋರು ಇದ್ದಾರಾ? ಜಗಣ್ಣ, ನಿಮಗೂ ಹಾ. ತುಂಬಾ ತುಂಬಾ ಧನ್ಯವಾದಗಳು. ಇಂಥ ಸುಂದರವಾದ ಕಾರ್ಯಕ್ರಮಗಳು ನಮ್ಮೆದುರಿಗೆ ತಂದಿದ್ದಕ್ಕೆ. ಅಲ್ಲ, ಇವತ್ತು ರವೀಂದ್ರ ಅವರು ಒಪ್ಕೊಂಡಿದ್ದೆ ನಮ್ಗೆ ಒಂದು ಸೌಭಾಗ್ಯ ಅಂತ ಹೇಳ್ಬಿಟ್ಟೆ. ಯಾಕಂತ ಹೇಳಿದ್ರೆ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಾಗ್ಲೂ ಅವ್ರನ್ನ ಕೇಳಿದೆ. 6 ತಿಂಗಳಿಂದ ಅವ್ರ ಹಿಂದೆ ಇದ್ದೀನಿ. ಅವರು ಜನಾರ್ದನ ತುಂಗ ಅವ್ರ ಹತ್ರ ಮಾಡ್ಸಿ, ಮಹಾಬಲ ಅವ್ರ ಹತ್ರ ಮಾಡ್ಸಿ, ಶೀಲಾ ಅವ್ರ ಹತ್ರ ಮಾಡ್ಸಿ, ಹೀಗೆ ಹೇಳ್ತಾ ಇದ್ರು ಹೊರ್ತು ಕಡೆಗೆ ಅವ್ರು ಒಪ್ಕೊಂಡಿದ್ ಬಹಳ ಸಂತೋಷ. ಅವರೆಲ್ಲ ಮಾಡಿದ್ರೆ ಗುರುರಾಜ ನಾವು ಶಾಸ್ತ್ರಿಗಳು, ಮಾಡ್ದಂಗೆನೆ. ಅವರೆಲ್ಲ ನಮ್ಮ ಸಮನ್ವಯ ಸಮಿತಿಯಲ್ಲಿ ಇದಾರಲ್ಲ, ಅವರಿಂದನೇ ನಮಗೆ ಶಕ್ತಿ ಬಂದಿರೋದು. ಗುರುರಾಜ ಶಾಸ್ತ್ರಿಗಳು ಸರ್ ನಮಸ್ಕಾರ. ಕೇಳಿಸ್ತಾ ಇದೆಯಾ? ಯಾಕಂದ್ರೆ ಹೊಸ ಮೈಕ್ ಹಾಕೊಂಡಿದ್ದೀನಿ, ಅದಕ್ಕೆ ಕೇಳಿಸ್ತಾ ಇದೆ. ಏನಿಲ್ಲ, ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಈ ಕಾರ್ಯಕ್ರಮ ಮಾಡೋದಕ್ಕಿಂತ ಯಾವಾಗ್ಲೂ ನಗ್ತಾ ಇರೋರು ರವೀಂದ್ರ. ಈಗ ಒಂದು 10 ದಿನದಿಂದ ಯಾವ್ದೋ ಎಕ್ಸಾಮ್ ಅಲ್ಲಿ ಫೈಲ್ ಹೋಗ್ತೀನಿ ಅನ್ನೋ ಹತ್ರ ಓದ್ತಾ ಕೂತಿದ್ರು ಮನೇಲಿ. ತುಂಬಾ ಯಾರನ್ನ ಮಾತಾಡ್ಸಿದ್ರು ದೇವ್ಡವ್ರ ಬಗ್ಗೆ ಇದ್ರದ್ದು ಮಾತಾಡ್ಬೇಕಿದೆ, ಇದೇನ್ ಬೇಕಾದ ಯಾವ ಪುಸ್ತಕ ಆತರ ರೆಫರೆನ್ಸ್ ಎಲ್ಲ. ಆದ್ರಿಂದ ಒಂಥರ ಹೆಡ್ ಮಾಸ್ಟರ್ಗುನು ಎಕ್ಸಾಮ್ದು ಟೆನ್ಷನ್ ತರಿಸಿದಂತವ್ರು ನೀವು, ಜಗನ್ನಾಥ್ ಅವರು. ನಾನು ಅದೇ ಅನ್ಕೊಳ್ತಿದ್ದೆ, ಏನ್ ಸರ್ 15 ದಿನದಿಂದ ಪ್ರಿಪೇರ್ ಆಗ್ತಾ ಇದಾರೆ, ಹೇಗ್ ಕೊಡ್ತಾರೆ ಅಂತ. ಆದ್ರೆ ಬಹುಶಃ 100ಕ್ಕೆ 101 ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ದಾರೆ ರವೀಂದ್ರ ಅವರು. ತುಂಬಾ ಚೆನ್ನಾಗಿತ್ತು ಸರ್, ಅದ್ಭುತವಾಗಿತ್ತು. ಒಂಥರ ನಾವು ಯಾರನ್ನಾದ್ರೂ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಹೇಗ್ ಮಾಡ್ಕೊಡ್ಬೇಕು ಅನ್ನೋದು ಇವತ್ತು ಕಲ್ತ್ಕೊಂಡಂಗಾಯ್ತು. ಧನ್ಯವಾದಗಳು ಇಬ್ರಿಗೂ ಕೂಡ, ಮತ್ತೆ ವೇದಿಕೆಗೂ ಕೂಡ ಧನ್ಯವಾದಗಳು. ಗುರುರಾಜ ಶಾಸ್ತ್ರಿಗಳು ಇವತ್ತಿನ ಕಾರ್ಯಕ್ರಮದ ರೆಕಾರ್ಡಿಂಗಿಗೆ ನಮ್ಮ ಅಶ್ವಥ್ ಅವ್ರಿಗೆ ವಿಚಾರಗಳನ್ನು ತಿಳಿಸಿದ್ರು. ಗುರುರಾಜ ಶಾಸ್ತ್ರಿಗಳನ್ನ ನಾವು ಟೆಕ್ನಿಕಲ್ ಆಗಿ ಬಹಳ ಉಪಯೋಗಿಸ್ಕೊಂಡಿದೀವಿ. ಅವ್ರು ಎಲ್ರಿಗೂ ಒಂದು ರೀತಿ ಗುರುಗಳೇ. ಇನ್ಯಾರಾದ್ರೂ ಮಾತಾಡೋದಿದೆಯಾ? ನಮಸ್ಕಾರ. ಹಾ, ಉಮಾದೇವಿ ನಮಸ್ಕಾರ. ಹೇಳಿ. ಇಂದಿನ ಕಾರ್ಯಕ್ರಮ ಅದ್ಭುತವಾಗಿತ್ತು. ನಮ್ಮ ರವೀಂದ್ರ ಸರ್ ಬಹಳ ಚೆನ್ನಾಗಿ ಸಮಗ್ರ ಮಾಹಿತಿಯನ್ನು ನೀಡಿದ್ರು ನಮ್ಗೆ ದೇವುಡವ್ರ ಬಗ್ಗೆ. ನಾವು ಪುಸ್ತಕಗಳನ್ನ ಓದಿದ್ದೆ ದೇವುಡವ್ರ ಬಗ್ಗೆ, ಆದ್ರೆ ಅವರ ಬಗ್ಗೆ ಮಾಹಿತಿ ಇಷ್ಟು ತಿಳ್ಕೊಂಡಿರ್ಲಿಲ್ಲ ನಾನು. ಮೈಯೆಲ್ಲ ಜುಮ್ ಅಂದ್ಬಿಡ್ತು. ಇಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಎಂದೂ ಅವರ ಆರ್ಥಿಕ ಸ್ಥಿತಿ ಬಗ್ಗೆ, ಬಡತನದ ಬಗ್ಗೆ ಚಿಂತೆ ಮಾಡ್ಲೇ ಇಲ್ಲ. ಅವರು ಬರೀ ಸಮಾಜ ಸೇವೆ, ತಮ್ಮ ಒಂದು ಸಮಾಜಕ್ಕೆ ಏನು ಒಳ್ಳೇದಾಗತ್ತೆ ನಮ್ಮಿಂದ, ಇದ್ರ ಬಗ್ಗೆನೆ ವಿಚಾರ ಮಾಡ್ಕೊಂಡು ಅವ್ರ ಜೀವನಗಳನ್ನ ಮಾಡಿದ್ರು. ನಿಜವಾಗಿ ಇಂಥವ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ರೆ ನಾವ್ ಯಾವ ರೀತಿ ಜೀವನ ಮಾಡ್ತಿದ್ದೀವಪ್ಪ ಅಂತ ನಾವೇ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ನಾವು ನಮ್ಮ ಸಂಸಾರ, ನಮ್ಮ ಮನೆ, ನಮ್ಮ ಆಸ್ತಿ, ನಮ್ಮ ಇದ್ರ ಬಗ್ಗೆ ಯಾವಾಗ್ಲೂ ನೋಡ್ತಿರ್ತೀವಿ. ಆದ್ರೆ ಅವ್ರು ಎಂದೂ ತಮ್ಮ ಆರ್ಥಿಕ ಸ್ಥಿತಿ ಅವ್ರ ಆಶ್ರಮದಲ್ಲಿ ಇದ್ರು ಅಂತ ಮೇಡಮ್ ಹೇಳಿದ್ರು. ನಿಜವಾಗಿ ಬಹಳ ನೋವಾಯ್ತು ನನ್ಗೆ. ಅಷ್ಟು ಅಂತ ಪರಿಸ್ಥಿತಿಯಲ್ಲೂ ನಾನು ಬರಿಬೇಕು, ನಾವು ಕನ್ನಡ ಸಮಾಜ ಸೇವೆ ಮಾಡ್ಬೇಕು, ಕನ್ನಡ ಸೇವೆ ಮಾಡ್ಬೇಕು, ಜನರಿಗೆ ಒಳ್ಳೇದಾಗ್ಬೇಕು ಅನ್ನೋ ಭಾವನೆನೇ ಇತ್ತು ಅವ್ರಿಗೆ. ಎಂದೂ ಬೇರೆ ತರ ಭಾವನೆಗಳನ್ನ ಇಟ್ಕೊಂಡಿರ್ಲಿಲ್ಲ ಅವರು. ಬಹಳ ಸಂತೋಷ ಆಯ್ತು. ರವೀಂದ್ರ ಸರ್ಗೆ ಅನಂತ ಧನ್ಯವಾದಗಳು. ಲೀಲಾವತಿ ಮೇಡಮ್ಗೆ, ಅಶ್ವಥ್ ಸರ್ಗೆ, ನಿಮ್ಗೆ ಎಲ್ರಿಗೂ ಬಹಳ ಧನ್ಯವಾದಗಳಪ್ಪ. ಪ್ರತಿ ತಿಂಗಳಿಗೊಮ್ಮೆ ನಮ್ಗೆ ರಸದೂಟವನ್ನು ಮಾಡಿಸ್ತೀರಿ. ಈ ಕಾರ್ಯಕ್ರಮ ಹೀಗೆ ಮುಂದುವರ್ಲಿ ಅಂತ ಆಶಿಸ್ತೇನೆ. ಧನ್ಯವಾದಗಳು. ಉಮಾದೇವಿ ಅವರು ನನ್ನ ಬಾಲ್ಯ ಸ್ನೇಹಿತೆ. ನಾವೆಲ್ಲ 22 ಜನ SLC ಒಟ್ಟಿಗೆ 1975ರಲ್ಲಿ ಮುಗಿಸಿದ್ವಿ. ಅವರು 22 ಜನ ನಮ್ಮ ಮನೆಯಲ್ಲಿ ಹೋದ ವಾರ ಸೇರಿದ್ವಿ. ಅದೊಂದು ಸಂತೋಷದ ವಿಚಾರ. ಆಗ್ಲಿ, ಈಗ ಇನ್ಯಾರಾದ್ರೂ ಮಾತಾಡೋದಿದೆಯಾ? ದಯವಿಟ್ಟು ಅಶ್ವಥ್ ಅವರು ಮಾತಾಡ್ಬೇಕು ಅಂತ ಪ್ರಾರ್ಥನೆ. ಯಾಕಂತ ಹೇಳಿದ್ರೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಅಶ್ವಥ್ ಅವರ ಬೆನ್ನೆಲುಬೇ ಮುಖ್ಯ. ಅವರೇ ಪೋಸ್ಟರ್ ಮಾಡ್ತಾರೆ, ಅವರೇ ರೆಕಾರ್ಡಿಂಗ್ ಮಾಡ್ತಾರೆ, ಎಲ್ರಿಗೂ ಹುರಿದುಂಬಿಸ್ತಾರೆ. ಪ್ರತಿ ವಾರಾನು ಏನೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ. ಬಹಳ ಸಂತೋಷ ಆಗತ್ತೆ. ಅವರು ಶ್ರೀಮತಿ ಅವರು ಒಳ್ಳೆ ಗಾಯನ ಹಾಡ್ತಾರೆ. ದಯವಿಟ್ಟು ಅಶ್ವಥ್ ಅವ್ರು ಮಾತಾಡ್ಬೇಕು.
ಧನ್ಯವಾದ ಸರ್, ಧನ್ಯವಾದ. ತುಂಬಾ ಸಂತೋಷ ಸರ್. ಅಶ್ವಥ್ ಅವರೇ, ಅಶ್ವಥ್ ಅವರೇ, ಈ ನಾನೇನು ಹೇಳ್ತೀನಿ ಅಂದ್ರೆ, ಇವಾಗ ನಾವು ಮಾತಾಡ್ಬೋದು, ಆದ್ರೆ ಅದಕ್ಕಿಂತ ಮುಖ್ಯವಾಗಿ ನೀವು ಗಣೇಶ್ ಅವರ ಮಾತನ್ನ ಕೇಳಿ. ಒಟ್ಟು 6 ಗಂಟೆ 6 ಅವರ್ಸ್ ಮಾತಾಡಿದ್ದಾರೆ ಮಹಾಬ್ರಾಹ್ಮಣದ ಬಗ್ಗೆ. ಅದು ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸ್ ಇವರ ಯೂಟ್ಯೂಬ್ ನಲ್ಲಿ ಸಿಗುತ್ತೆ. ಮಹಾಕ್ಷತ್ರಿಯದ ಬಗ್ಗೆನೂ ಮಾತಾಡಿದ್ದಾರೆ. ಅದರಿಂದ ತುಂಬಾ ಸಂಪೂರ್ಣವಾದ ಚಿತ್ರ ಬರುತ್ತೆ, ಮತ್ತೆ ಗಣೇಶ್ ಅವರ ಅಧ್ಯಯನದ ಲಾಭನೂ ನಿಮ್ಗಾಗುತ್ತೆ. ಹ್ಮ್. ಆಗ್ಲಿ ಸರ್, ಆಗ್ಲಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ಜಗಣ್ಣ ಅವರು ಇವ್ರು ಕುವೆಂಪು ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನಾವೆಲ್ಲರೂ ಕೂಡಿ ಕುಪ್ಪಳ್ಳಿಗೆ ಹೋದ ನೆನಪು ಮರುಕಳಿಸಿತು. ಜಗಣ್ಣ ಅವರೇ, ಆ ಜಗ್ಗಣ್ಣ ನಮ್ ಜೊತೆಗೆ ಬಂದಿದ್ರಲ್ಲ. ಎಷ್ಟ್ ಚೆನ್ನಾಗಿ ಮಾತಾಡಿದ್ರಲ್ಲ. ಕರೆಕ್ಟ್. ಹೌದು ಪ್ರಮೋದ್, ನೀವ್ ಮಾತಾಡಿದ್ದು ತುಂಬಾ ಖುಷಿ ಆಯ್ತು. ಎಷ್ಟೊಂದ್ ದಿವಸದ ಮೇಲೆ ನಿಮ್ಮ ದನಿ. ನಮಸ್ತೆ ಹೌದು. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಓ ಸೂಪರ್, ಚೆನ್ನಾಗಿದ್ದೀನಿ. ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿದ್ರೆ. ಬಹಳ ಸಂತೋಷ ಸರ್. ನಮಸ್ಕಾರ, ಶುಭರಾತ್ರಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಏನ್ ಮಾಡೋಣ ಸರ್?